ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಸಂತಃ ಶ್ರೀರಂಗಪೃಥ್ವೀಶ ಚರಣತ್ರಾಣಶೇಖರಾಃ ಜಯಂತಿ ಭುವನತ್ರಾಣ ಪದಪಂಕಜರೇಣಮಃ. ಭರತಾಯ ಪರಂ ನಮೋऽಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿಭಾಜಾಂ ಯದುಪಜ್ಞಮಶೇಷತಃ ಪೃಥಿವ್ಯಾಂ ಪ್ರಥಿತೋ ರಾಘವ ಪಾದುಕಾ ಪ್ರಭಾವಃ. ವಂದೇ ವರಮಹಾಲಕ್ಷ್ಮೀಂ ವಿಷ್ಣೋರ್ವಕ್ಷಸ್ಥಲಾಲಯಾಂ ಜನನೀಂ ಕರುಣಾಪೂರ್ಣಾಂ ಪರಾಂ ಆನಂದಚಿನ್ಮಯೀಂ. ಹಯಗ್ರೀವೋ ಮಹಾವಿಷ್ಣುಃ ಕೇಶವೋ ಮಧುಸೂದನಃ ಗೋವಿಂದಃ ಪುಂಡರೀಕಾಕ್ಷಃ ವಿಷ್ಣುಃ ವಿಶ್ವಂಬರೋ ಹರಿಃ. ಪದಾಂಭೋಜಂ ಸ್ಪೃಶತಿ ಭಜತೆ ರಂಗನಾಥಸ್ಯ ಜಂಘಾಂ ಊರ್ಧ್ವನ್ವೇ ವಿಲಗತಿ ಶನೈಃ ಊರ್ಧ್ವಮಭ್ಯೇತಿ ನಾಭಿಂ ವಕ್ಷಸ್ಯಾಸ್ತೆ ವಲತಿ ಭುಜಯೋಃ ಮಾಮಿಕೇಯಂ ಮನೀಷಾ ವಕ್ತ್ರಾಭಿಕ್ಯಾಂ ಪಿಬತಿ ವಹತೆ ವಾಸನಾಂ ಮೌಲಿಬಂಧೇ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮಹಾಗುರು ದಂಪತಿಗಳ ಪವಿತ್ರವೂ ಮಂಗಲವಾದ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡಿ ಎಲ್ಲ ಭಕ್ತವೃಂದರಿಗೂ ನಮಸ್ಕರಿಸ್ತಾ ಇವತ್ತಿನ ಪಾಠವನ್ನು ಮುಂದುವರಿಸೋಣ. ಹಿಂದಿನ ಪಾಠದ ಕೊನೆಯಲ್ಲಿ ಮುಖ್ಯವಾಗಿ ನಾವು ಗಮನಿಸಿದ್ದು ಮಹಮ್ಮದೀಯರು ಶ್ರೀರಂಗಕ್ಕೆ ಮುತ್ತಿಗೆ ಹಾಕಿದ್ದು 1311 ಮಾಲಿಕ್ ಕಫೂರ್ನವನು ಬಂದೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ ಅಂತ. ಕೊಳ್ಳೆ ಹೊಡ್ಕೊಂಡು ಹೋಗಿದ್ದ ಜೊತೆಯಲ್ಲಿ ಆ ಉತ್ಸವ ಮೂರ್ತಿಯನ್ನು ತೊಗೊಂಡೋಗ್ಬಿಟ್ಟ ಅವನು ಅನ್ನೋದನ್ನು ಗಮನಿಸಿದ್ವು. ಹಾಗೆ ತೊಗೊಂಡು ಹೋದಾಗ ಹೀಗೆ ಉತ್ಸವ ಮೂರ್ತಿ ಹೋಯ್ತಲ್ಲ ಅಂಥೇಳಿ ಒಬ್ಬಳು ಆಕೆ ಪಾಪ ಅಲ್ಲಿ ಶ್ರೀರಂಗದ ಹತ್ತಿರದಲ್ಲಿ ವಾಸ ಮಾಡ್ತಾ ಇದ್ದವಳು, ಅವಳು ತುಂಬ ಭಕ್ತಿಯಿಂದ ಪ್ರತಿದಿನವೂ ಕೂಡ ತಾನು ತಯಾರು ಮಾಡಿದ ಆಹಾರವನ್ನು ಮೂರ್ತಿಗೆ ಸಮರ್ಪಣೆ ಮಾಡಿ ಆಮೇಲೆ ಊಟ ಮಾಡ್ತೀವಿ, ಇಲ್ಲದೇ ಇದ್ರೆ ಊಟವೇ ಮಾಡ್ತಿರಲಿಲ್ಲ ಅವಳು ಅನ್ನೋ ಹಾಗಿತ್ತು. ಅಷ್ಟು ಭಕ್ತಿಯಿಂದ ಕೂಡಿದವಳಾಗಿದ್ಲು. ಹೀಗೆ ಉತ್ಸವ ಮೂರ್ತಿ ಹೊರಟ ಮೇಲೆ ಅವಳಿಗೆ ಏನು ಮಾಡೋದು ಗೊತ್ತಾಗಿಲ್ಲ. ಹೇಗಾದರೂ ಮಾಡಿ ಅದನ್ನು ಪತ್ತೆ ಮಾಡಿ ವಾಪಸ್ ತರಿಸಬೇಕು ಅನ್ನೋದಕ್ಕೋಸ್ಕರ ಅವಳು ಮಾಡಿದ ಪ್ರಯತ್ನ ಅದರ ಹಿಂದೆಯೇ ಕಳ್ಳತನದಿಂದ ಅವರ ಹಿಂದೆಯೇ ಹೋಗಿ ಎಲ್ಲಿವರೆಗೂ ಹೋಗಿದೆ ಅಂತ ನೋಡಿದ್ಲು. ಡೆಲ್ಲಿವರೆಗೂ ಅವಳು ಹೋದ್ಲು ಅಂತ ಹೇಳ್ತಾರೆ. ಹಾಗೆ ಪಿನ್ಚಂದ್ರವಲ್ಲಿ ಅಂತ ಹೇಳಿ ಅವಳಿಗೆ ಒಂದು ಹೆಸರನ್ನು ಕೊಡ್ತಾರೆ, ಒಂದು ತರಹ ಟೈಟಲ್ ಅದು ಅವಳಿಗೆ. ಅಂದರೆ ಭಗವಂತನ ಹಿಂದೆ ಅವಳು ಹೋದಂಥ ಒಂದು ಮಾತೆ ಅನ್ನೋ ಒಂದು ಅರ್ಥದಲ್ಲಿ ಬಂದಿದ್ದು. ಅದನ್ನು ಜ್ಞಾಪಿಸ್ಕೊಂಡ ಮೇಲೆ ಅದು ಹೇಗೆ ಅದನ್ನು ತಂದರು ಕೊಡೋಬ್ರು 3 ಜನ ಅನ್ನೋದೆಲ್ಲ ಹೇಳಿದ್ವು. ಅದೆಲ್ಲ ಆಯಿತು. ಇಷ್ಟಾದ ಮೇಲೆ ಇನ್ನು ಹಾಗೆ ಈ ಮೂರ್ತಿ ಹೊರಟಾಯ್ತಲ್ಲ ಅಂಥೇಳಿ ಬೇರೆ ಇನ್ನೊಂದು ಉತ್ಸವ ಮೂರ್ತಿಯನ್ನು ತಯಾರು ಮಾಡಿ ಪ್ರತಿಷ್ಠೆ ಮಾಡಿ ಅದನ್ನು ಪೂಜೆ ಮಾಡ್ತಾ ಇದ್ರು. ಹೀಗಿರೋವಾಗ ಎಲ್ಲವೂ ಸರಿಯಾಗಿದೆ, ನಾರ್ಮಲ್ ಆಗಿದೆ ಅಂತ ಅಂದ್ಕೊಂಡಿರೋವಾಗ ಇದ್ದಕ್ಕಿದ್ದಾಗೆ ಮತ್ತೆ ಇನ್ನೊಬ್ಬ ಬಂದ. ಅವನು ಉಲೂಗ್ ಖಾನ್ ಅಂತ. ಉಲೂಗ್ ಖಾನ್ ಅನ್ನೋವನೇ ಮುಂದೆ ಅವನಿಗೆ ಹೆಸರು ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ. ಅದು ತುಂಬ ಪ್ರಸಿದ್ಧವಾದ ಹೆಸರು. ಎಲ್ಲರೂ ಚರಿತ್ರೆಯಲ್ಲಿ ಓದೋದು ಅದನ್ನು. ಕನ್ನಡದಲ್ಲಿ ಐಲ್ ದೊರೆ ಅಂತ ಹೇಳ್ತಾರೆ ಅದನ್ನು. ಸುಮ್ಮನೆ ಅದು ಚೇಂಜ್ ಮಾಡ್ತಾ ಇದ್ದ ರಾಜಧಾನಿಯನ್ನು. ಅವನು ಹಿಂದಿನ ಹೆಸರು ಉಲೂಗ್ ಖಾನ್ ಅಂತ ಹೇಳ್ತಾರೆ.
ಅವ್ರ ಬಂದ. ಮಹಾಘೋರವಾದ ಮನುಷ್ಯ ಅವನು, ಒಂಥರ ಕ್ರೂರಿ ಅಂಥವನು ಬಂದು ಅವನು ಉದ್ದೇಶ ಏನಂತ ಹೇಳಿದ್ರೆ ಕೊಳ್ಳೆ ಹೊಡೆಯೋದು ಒಂದು, ಆಮೇಲೆ ಅದಕ್ಕೆ ಯಾರು ತಡೆ ಮಾಡ್ತಾರೋ ಅವ್ರನ್ನೆಲ್ಲ ಧ್ವಂಸ ಮಾಡೋದು ಮತ್ತು ದೇವಸ್ಥಾನವನ್ನು ನಾಶ ಮಾಡೋದು, ಇದು ಅವನ ಗುರಿಯಾಗಿತ್ತು. ಹಾಗೆ ಅವನು ಇದ್ದಕ್ಕಿದ್ದಾಗ ಬರ್ತಾ ಇದ್ದ. ಬರೋವಾಗ ಅಷ್ಟು ಸುಲಭವಾಗಿ ಬರೋಕ್ಕಾಗಲ್ಲ, ದಾರಿಯಲ್ಲಿರೋರನ್ನೆಲ್ಲ ಮೀರಿಸ್ಕೊಂಡು ಬರಬೇಕು. ಹಾಗೆ ದಾರಿಯರೆಲ್ಲ ಹೊಡೆದಾಕ್ಕೊಂಡು ಮುಂದೆ ಬರ್ತಾ ಇದ್ದಾನೆ. ಇನ್ನೇನು ಹತ್ರ ಬಂದ, ಶ್ರೀರಂಗದ ಹತ್ರ ಬಂದ, ಕಾವೇರಿಗೆ ಆಚೆ ಕಡೆ ಇದ್ದಾನೆ ಅನ್ನೋವಾಗ ಸುಳುವು ಸಿಕ್ಬಿಡುತ್ತೆ ಇವರಿಗೆಲ್ಲ, ಶ್ರೀರಂಗದಲ್ಲಿರೋರಿಗೆಲ್ಲ ಸುಳುವು ಸಿಕ್ತು. ಓಹೋ, ಈಗ ಮೊಹಮ್ಮದಿಯರು ಮತ್ತೆ ಬರ್ತಾರೆ ಅಂತ. ಇದು ಯಾವಾಗ ಆಗಿದ್ದು? 1324, 23 ಅಂತ ಹೇಳಿದ್ರೆ ಸುಮಾರು 12 ವರ್ಷ ಆದಮೇಲೆ ನಡೆದ ಘಟನೆ. ಎರಡನೇ ಒಂದು ಮುತ್ತಿಗೆ ಅಂತ ಅಟ್ಯಾಕ್ ಆಗಿದ್ದು 12 ವರ್ಷ ಆದಮೇಲೆ. ಅದನ್ನು ಸುಳಿವು ಯಾವಾಗ ಸಿಕ್ತೋ ಆವಾಗ ಇವರು ಎಚ್ಚರಗೊಂಡ್ರು. ಓಹೋ, ಹಿಂದೆ ಆಯ್ತಲ್ಲ, ಹಾಗಾಗ್ಬಿಡಬಾರ್ದು, ಎಚ್ಚರಿಕೆಯಿಂದಿರಬೇಕು ಅಂಥೇಳಿ ಫಸ್ಟ್ ಇವರೆಲ್ಲ ದೊಡ್ಡವರೆಲ್ಲ ಸೇರಿದ್ರು. ದೊಡ್ಡವರಲ್ಲಿ ಯಾರ್ಯಾರಿದ್ದಾರೆ? ಸುದರ್ಶನ ಸೂರಿಗಳು, ತುಂಬ ವೃದ್ಧರು ಅವರು. ಅವ್ರ ಜೊತೆಯಲ್ಲಿ ವೇದಾಂತೇಶಿಕರಿದ್ದಾರೆ. ಆಮೇಲೆ ಅಳಹಿಯ ಮಣವಾಳ ನಂಬಿ ಅಂತ ಅವರೊಬ್ಬರು ಇದ್ದಾರೆ. ಹೀಗೆ ಇನ್ನೂ ಅನೇಕ ಜನ ಶಿಷ್ಯರುಗಳೆಲ್ಲ ಇದ್ದಾರೆ. ಇವರೆಲ್ಲ ಆಚಾರ್ಯ ಪುರುಷರು. ಅವರೆಲ್ಲ ಸೇರಿ ಯೋಚನೆ ಮಾಡ್ತಾರೆ. ಏನು ಮಾಡೋದು ಅಂತ ಬೇಗ ಯೋಚನೆ ಮಾಡಬೇಕು. ಏನಪ್ಪ ಮಾಡೋದು ಅಂತ ಹೇಳಿದ್ರೆ, ಆ ಉತ್ಸವ ಮೂಲಮೂರ್ತಿ ಇದೆಯಲ್ಲ, ರಂಗನಾಥನ ಮೂಲಮೂರ್ತಿ, ಅದರ ಮುಂದೆ ಒಂದು ಗೋಡೆ ಎಬ್ಸೋದು ಅಂತ ಡಿಸೈಡ್ ಮಾಡಿದ್ರು. ಪೂರ್ತಿ ಗೋಡೆ ಎಬ್ಬಿಸ್ಬಿಟ್ರೆ ಮರೆಯಾಗ್ಬಿಡ್ತಾ, ಅಲ್ಲ ಆ ಕಡೆ ಏನಿದೆ ಅಂತ ಗೊತ್ತಾಗಲ್ಲ, ಬರೀ ಗೋಡೆ ಕಾಣುತ್ತೋ ಏನೂ ಇಲ್ಲ ಅಂತ ತಿಳ್ಕೊಂಡು ವಾಪಸ್ ಹೋಗ್ತಾರೆ ಅನ್ನೋ ತರಹ ಇವರ ಅಭಿಪ್ರಾಯ. ಹಾಗಾಗಿ ಅದು ಕ್ಲೋಸ್ ಮಾಡಿದ್ರು. ಆಮೇಲೆ ಉತ್ಸವ ಮೂರ್ತಿ ಏನು ಮಾಡೋದು? 2ನೇ ಸಲ ರೆಡಿ ಮಾಡಿ ಉತ್ಸವ ಮೂರ್ತಿ ಮಾಡಿದ್ದಾರೆ. ಅದನ್ನೆಲ್ಲ ತಗೊಂಡು ಎತ್ಕೊಂಡೆಲ್ಲಾದ್ರೂ ಬೇರೆ ಕಡೆ ಓಡಬೇಕು ಅಂತ ಇದು. ಅವಾಗ ಹಿರಿಯರು ವೃದ್ಧರು ಆಗಿರೋಂಥ ಸುದರ್ಶನ ಸೂರಿಗಳು ಹೇಳಿದ್ರು, ಇಲ್ಲ ಇದು ಇವರು ಪಿಳ್ಳೆ ಲೋಕಾಚಾರ್ಯರು ತಗೊಂಡು ಹೊರಡಲಿ, ಇವರು ಹೇಗಾದರೂ ಕಾಪಾಡಲಿ ಅಂಥೇಳಿ ಅವರು ಶಿಷ್ಯರ ಜೊತೆಯಲ್ಲಿ ಅವರು ಹೊರಡ್ತಾರೆ ಅಂತ. ಆದರೆ ವೇದಾಂತೇಶಿಗರ ಪಾಪ ತಾವೂ ಅದ್ರ ಜೊತೆ ಮೂರ್ತಿ ಜೊತೆ ಹೋಗಬೇಕು, ಅದನ್ನು ರಕ್ಷಣೆ ಮಾಡೋವಂಥ ಜವಾಬ್ದಾರಿ ನಮಗಿದೆ ಅಂತ ಅವ್ರು ಫೀಲ್ ಮಾಡಿಕೊಂಡು ಹೇಳ್ತಾ ಇದ್ದಾಗ ಸುದರ್ಶನ ಸೂರಿಗಳು ಹೇಳ್ತಾರಂತೆ, ಇಲ್ಲ ನೀವು ಜೊತೆಯಲ್ಲಿ ಹೋಗಬಾರ್ದು, ಅದಕ್ಕೆ ಅಪಾಯ ಇದೆ. ಯಾಕೆಂದರೆ ಅದು ಬೇಕು ಅಂಥೇಳಿ ಅದು ಚಿನ್ನದಿಂದ ಆಗಿರೋದು ಉತ್ಸವ ಮೂರ್ತಿ ಅಂತ ತಿಳ್ಕೊಂಡಿದ್ದಾನೆ ಅವನು. ಇದ್ರೂ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಗಾದ್ರೂ ಮಾಡಿ ಅದನ್ನು ಹೊಡ್ಕೊಂಡು ಹೋಗ್ಬೇಕು ಅಂತ. ಹೋದ ಸಲ ತೊಗೊಂಡೋಗಿದ್ದು ವಾಪಸ್ ಬಂದುಬಿಟ್ಟಿದೆ, ಈ ಸಲ ಹೊಡಿಬೇಕು ಅಂತ ನೋಡ್ತಾ ಇದ್ದಾನೆ ಅಂತ ಕಾಣುತ್ತೆ. ಅದಕ್ಕಾಗಿ ಅದರ ರಕ್ಷಣೆ ತುಂಬ ಜವಾಬ್ದಾರಿ ಕೆಲಸ. ಆವಾಗ ಅದಕ್ಕೆ ಅದ್ರ ಜೊತೆ ತೊಗೊಂಡು ಹೋಗೋವ್ರಿಗೆ ಇದ್ದಾರಲ್ಲ, ಅವ್ರಿಗೆಲ್ಲ ಅಪಾಯ ಇದೆ, ಕಾದಿದೆ. ಅದನ್ನ ದಯವಿಟ್ಟು ನೀವು ಹೋಗಬಾರ್ದು ಅಂಥೇಳಿ ಸುದರ್ಶನ ಸೂರಿಗಳು ವೇದಾಂತೇಶಿಕರಿಗೆ ಹೇಳ್ತಾರೆ. ಹೇಳೋವಾಗ, ನೀವು ಬಹಳ ಮುಖ್ಯಸ್ಥರು, ನೀವು ಒಬ್ಬರು ಬದುಕಿದ್ರೆ, ಹುಷಾರಾಗಿದ್ದರೆ ಇಡೀ ಸಮಾಜ ಸಂಪ್ರದಾಯ ಉಳಿಯುತ್ತೆ, ಶಿಷ್ಯರು ಉಳ್ಕೋತಾರೆ. ಅದರಿಂದ ನಿಮ್ಮ ರಕ್ಷಣೆ ಭಾಳ ಮುಖ್ಯ ನಮಗೆ, ನೀವು ಬೇರೆ ಕಡೆ ತಪ್ಪಿಸ್ಕೊಂಡು ಹೋಗ್ಬಿಡಿ ನೀವು ಅಂಥೇಳಿ ಸಲಹೆ ಕೊಡ್ತಾರೆ. ಎಷ್ಟು ಮುಖ್ಯಸ್ಥರು ಅಂತ ಹೇಳುವಾಗ ನಮ್ಗೆ ಜ್ಞಾಪಕ ಬರೋದೇನಪ್ಪ ಅಂತ ಹೇಳಿ, ರಾಮಾಯಣದಲ್ಲಿ ಇಂದ್ರಜಿತ್ತು ಅವನು ಮಹಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಅಷ್ಟು ಜನ ಕಪ್ಪಿಗಳು ಎಲ್ಲ ಬಿದ್ದೋಗ್ತಾರೆ. ಕೆಲವು ಸತ್ತೋಗ್ತಾರೆ, ಕೆಲವು ಮೂರ್ಛೆ ಹೋಗಿ ಬೀಳ್ತಾರೆ, ಎಲ್ಲ ಬಿಡ್ತಾರೆ. ಆಂಜನೇಯನೂ ಕೂಡ ಬಿದ್ದೋಗ್ತಾನೆ. ಅಂಥ ಒಂದು ಪರಿಸ್ಥಿತಿ. ಉಳ್ಕೊಂಡಿರೋರು ಯಾರು? ವಿಭೀಷಣ ಮತ್ತು ಜಾಂಬವಂತ ಇಬ್ಬರಿದ್ದಾರೆ. ಈ ಜಾಂಬವಂತ ಎಲ್ಲ ಹುಡ್ಕೊಂಡು ಬರ್ತಾನಂತೆ, ಎಲ್ಲಿ ಅಂತ ಒಂದೊಂದು ಜರುಗಿಸಿ ನೋಡೋದು. ಏನಪ್ಪ ನೋಡ್ತಾ ಇದೆಯಾ ಅಂತ ವಿಭೀಷಣ್ಗೆ ಆಶ್ಚರ್ಯ. ಯಾರು ಹುಡುಕ್ತಾ ಇದೆಯಾ ನೀನು? ಮುಖ್ಯವಾದ ರಾಮಲಕ್ಷ್ಮಣನ್ ನೋಡಬೇಕು, ಆ ಕಡೆ ಹೋಗ್ದೇನೆ ಇಲ್ಲಿ ಹುಡುಕ್ತಾ ಇದೆಯಲ್ಲ ಅಂತ ಹೇಳಿದ್ರೆ, ಇಲ್ಲ ಆಂಜನೇಯ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೀನಿ ನಾನು ಅಂತ ಹೇಳ್ತಾನಂತೆ. ಆಂಜನೇಯ ಸಿಕ್ಬಿಟ್ರೆ, ಯಾಕೆ ಆಂಜನೇಯನ ಬಗ್ಗೆ ಅಷ್ಟೊಂದು ನಿನಗೆ ಇದು ಅಂತ ಹೇಳಿದ್ರೆ, ಆಂಜನೇಯ ಒಬ್ಬ ಬದುಕಿದ್ರೆ ಸಾಕು, ಇನ್ನೆಲ್ಲರೂ ಬದುಕದಂಗೆ ಅಂತ ಹೇಳ್ತಾ. ಅಷ್ಟು ಶಕ್ತಿಯುತ ಅವನು ಹೇಗೆ ಅವನ ಶಕ್ತಿಯನ್ನು ಊಹೆ ಮಾಡ್ಕೊಳಕ್ಕಾಗಲ್ಲ ಅನ್ನೋ ಥರದಲ್ಲಿ ಹೇಳ್ತಾನಂತೆ. ಹಾಗೆ ಇಲ್ಲೂ ಕೂಡ ವೇದಾಂತೇಶಿಕರು ಒಬ್ಬರು ಇದ್ದರೆ ಸಂಪ್ರದಾಯ ಉಳಿಯುತ್ತೆ, ಮತ್ತು ಎಲ್ಲರೂ ಕೂಡ ಬದುಕೋತಾರೆ ಅನ್ನೋ ಒಂದು ವಿಶೇಷವಾದ ಒಂದು ನಂಬಿಕೆ, ನಿಜವಾದ ನಂಬಿಕೆ, ಸಾರ್ಥಕವಾದ ನಂಬಿಕೆ. ಅದನ್ನು ಹೇಳಿದಾಗ ಅವ್ರು ಸರಿ ಆಯಿತು ಅಂಥೇಳಿ ಅವರು ಹೊರಡುವಾಗ ಉತ್ಸವ ಮೂರ್ತಿಗಳನ್ನು ಇವ್ರಿಗೆ ಕೊಡ್ತಾರೆ. ಯಾರೋ ಪಿಳ್ಳೆ ಲೋಕಾಚಾರ್ಯರು, ಅವರು ಶಿಷ್ಯರ ಜೊತೆಲಿ ಅವರು ತಗೊಂಡು ಹೋಗ್ತಾರೆ. ಅದೇನಾಗತ್ತೆ ಮುಂದೆ ಅನ್ನೋದನ್ನು ಹಿಂದಿನ ಪಾಠದಲ್ಲಿ ಹೇಳಿದ್ದು, ಆದರೂ ಒಂದ್ಸಲ ಜ್ಞಾಪಿಸ್ಕೊತೀನಿ. ಅವ್ರು ತಗೊಂಡು ಹೋಗೋವಾಗ ಬಹಳ ಎಚ್ಚರಿಕೆಯಿಂದ ತೊಗೊಂಡೋಗ್ಬೇಕು. ಮಧ್ಯೆ ಅವರು ಅಟ್ಟಿಸ್ಕೊಂಡ್ಬರ್ತಾ ಇದ್ದಾರೆ ಹಿಂದ್ಗಡೆಯಿಂದ ಬಂದು, ಇದೆ ಎಲ್ಲಿ ಮೂರ್ತಿಯಲ್ಲಿ ಅಂತ ಹುಡುಕ್ತಾ ಇದ್ದಾರೆ ಅವರು. ಆವಾಗ ಇವರು ಸಿಕ್ಬಿಟ್ರೆ ಬಡ್ದಾಕ್ಬಿಡ್ತಾರೆ. ಹಾಗಿದ್ದಾಗ ನೋಡ್ತಾರೆ, ಇವರು ತಗೊಂಡು ಹೋಗೋವಾಗ ಮೆಲ್ಲಿಗೆ ಅಲ್ಲಲ್ಲೇ ಒಂದು ಹಳ್ಳ ತೋಡ್ಬಿಡೋದು, ಒಳಗಡೆ ಇಡೋದು, ಬಚ್ಚಿಡೋದು.
ಗೊತ್ತಾಗಲ್ಲ ಅಂತ ಸ್ವಲ್ಪ ದೂರ ತಪ್ಪಿಸ್ಕೊಂಡು ಹೋಗೋದು, ಆಮೇಲೆ ಅವರೆಲ್ಲ ಹೊರಟೋದ್ರು ಅಂತ ಗೊತ್ತಾದಾಗ ಮತ್ತೆ ತೆಗೆಯೋದು, ಇನ್ನೊಂದಷ್ಟು ದೂರ ಹೋಗೋದು, ಹೀಗೆ ಮಾಡಿ 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 ಕಾಪಾಡಿ ಅವ್ರು ಕೊನೆಗೆ ಮದುರೈವರೆಗೂ ಬಂದ್ಬಿಟ್ಟಿದ್ದಾರೆ. ಮದುರೈ ಹತ್ರ ಬಂದಿದ್ದಾರೆ. ಹತ್ರ ಬಂದಾಗ ಅಲ್ಲಿ ಒಂದು ಕಾಡು ಪ್ರದೇಶ, ಇಲ್ಲಿ ಕಳ್ಳಹಳ್ಳ ಅಂತ ಹೇಳ್ತೀವಲ್ಲ ಆಗಿನ ಕಾಡು ಪ್ರದೇಶ, ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಬಂದು ಒಂದು ಗುಹೆ ಇದೆ, ಗುಹೆಯ ಒಳಗೆ ಇಟ್ಬಿಟ್ಟು ಸುಮ್ಮನೆ ಇರೋಲ್ಲ, ಅದನ್ನು ನಿತ್ಯವೂ ಕೂಡ ಅದಕ್ಕೆ ಅಭಿಷೇಕಾದಿಗಳು ಮಾಡಿ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ, ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಅದಕ್ಕೆ ಫಲದ ಸಮಯ ಇನ್ನೇನು ಸಿಗಲ್ಲ ಅಲ್ಲಿ ಕಾಡು ಅಂತ ಫಲವನ್ನು ಸಮರ್ಪಣೆ ಮಾಡಿ ನೈವೇದ್ಯವಾಗಿ ಸ್ವೀಕರಿಸಿ ಎಲ್ಲ ಮಾಡ್ತಿರ್ತಾರೆ. ಇಲ್ಲಿ ಬರಲ್ಲ ಮಹಮ್ಮದಿಯರು ಅನ್ನೋ ಒಂದು ನಂಬಿಕೆ ಮೇಲೆ ಮಾಡ್ತಿರ್ತಾರೆ. ಇದ್ದಕ್ಕಿದ್ದಾಗ ಅವ್ರು ಬಂದ್ಬಿಡ್ತಾರೆ, ಅಲ್ಲಿದ್ದು ಅಟ್ಟಿಸ್ಕೊ ಬರ್ತಾರೆ. ಅವ್ರಿಗೆ ಏನಂದ್ರೆ ಶ್ರೀರಂಗ ಮುಗೀತು, ನೆಕ್ಸ್ಟ್ ಕೊಳ್ಳೆ ಹೊಡೆಯೋಕ್ಕೆ ಬೇಗ ಇದು ಇರೋದು ಜಾಗ ದೊಡ್ಡ ದೇವಸ್ಥಾನ ಅಂತ ಹೇಳಿದ್ರೆ ಮದುರೈ ಮೀನಾಕ್ಷಿ ದೇವಸ್ಥಾನ, ಅಲ್ಲಿಗೆ ಬರಬೇಕು ಅಂತ ಆ ಕಡೆ ಬರ್ತಾ ಇದ್ದಾರೆ. ಇವ್ರು ನೋಡ್ಬಿಟ್ರು, ಅಯ್ಯೋ ಹೀಗಾಯ್ತಲ್ಲ ಅಂಥೇಳಿ ಆ ಮೂರ್ತಿನ ಎತ್ಕೊಂಡು ಮೇಲೆ ಮರದ ಮೇಲೆ ಹತ್ಬಿಡ್ತಾರೆ ಇವರು. ಇವ್ರಿಗೂ ಸಾಕಷ್ಟು ವಯಸ್ಸಾಗಿದೆ, ಅದು ಕೂಡ ಅವರವ್ರ ಶಿಷ್ಯರೆಲ್ಲ ಮರದ ಮೇಲೆ ಹತ್ಬಿಡ್ತಾರೆ, ಎತ್ತರದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ, ನೋಡ್ತಾ ಇರ್ತಾರೆ. ಅವ್ರ ಕಾಡು ಪ್ರದೇಶ ಬಂದರು, ಸೈನಿಕರೆಲ್ಲ ಬಂದರು, ಎಲ್ಲೂ ನೋಡಲಿಲ್ಲ, ಇವ್ರು ನೋಡಲ್ಲ, ಹಾಗೆ ಮುಂದೆ ಹೊರಟೋಗ್ತಾರೆ. ಸದ್ಯ ಅವರು ಹೊರಟರು ಅಂತ ಹೇಳಿ ಇವ್ರ ಕೆಳಗಡೆ ಇಳಿತಾ ಇದ್ದಾರಂತೆ. ಯಾರು ಇವರು ಪಿಳ್ಳೆ ಲೋಕಾಚಾರ್ಯರು ಇಳಿತಾ ಇರುವಾಗ, ದೊಡ್ಡ ಆಚಾರ್ಯ ಪುರುಷರವರು ಇಳಿತಾ ಇರುವಾಗ ಎಲ್ಲೋ ಒಂದು ಶಾಖೆ ತಗಲುತ್ತು, ಇದಾಯಿತು, ಸ್ಲಿಪ್ ಆಯಿತು, ಬಿದ್ದುಬಿಟ್ರು, ದಡ ಅಂತ ಮೇಲಿಂದ ಬಿದ್ದರು. ಪಾಪ ಬಿದ್ದು ಏಟು ಬಿದ್ದು ಇದಾಯಿತು, ವಯಸ್ಸು ಆಗಿತ್ತು. ಹಾಗಾಗಿ ಆಮೇಲೆ ಚಿಕಿತ್ಸೆ ಎಲ್ಲ ಮಾಡಿದ್ರು, ಅಲ್ಲೇ ಶಿಷ್ಯರೆಲ್ಲ ಇದ್ದರು, ಚಿಕಿತ್ಸೆ ಮಾಡಿದ್ರು, ಅದ್ರ ಬದುಕಕ್ಕಾಗಿಲ್ಲ. 2-3 ದಿವಸದಲ್ಲಿ ಅವರು ಪ್ರಾಣತ್ಯಾಗ ಮಾಡೋರು, ಅಂದರೆ ಭಗವಂತನ ಪಾದ ಸೇರಿಕೊಂಡ್ರು ಎಂಬುದಾಗಿ ಕೇಳ್ತೀವಿ. ಆಮೇಲೆ ಶಿಷ್ಯರಿಗೆ ಆ ಜವಾಬ್ದಾರಿ ಬಂತು, ಉತ್ಸವ ಮೂರ್ತಿಗಳನ್ನು ಭದ್ರವಾಗಿ ಕಾಪಾಡೋದು. ಅವರು ಬೇರೆ ಕಡೆ ತೊಗೊಂಡೋಗಿ ಇಟ್ಟರು ಅದನ್ನು ಅಂತ ಕೇಳ್ತೀವಿ. ಎಲ್ಲಿ ಮತ್ತೆ ಅವರು ತಿರುಪತಿಯಲ್ಲಿ ತಪ್ಪಲಲ್ಲೇ ಹೋಗಿ, ಬೆಟ್ಟದ ತಪ್ಪಲಲ್ಲೇ ಹೋಗಿ ಅಲ್ಲಿ ಬಚ್ಚಿಟ್ರು ಅನ್ನೋದನ್ನು ಕೇಳ್ತೀವಿ. ಅದು ಒಂದು ಭಾಗ ಆಯಿತು. ಇನ್ನೊಂದು ಭಾಗ ಮತ್ತೆ ಶ್ರೀರಂಗಕ್ಕೆ ಬರೋಣ. ಶ್ರೀರಂಗಕ್ಕೆ ಬಂದರೆ ಇಲ್ಲಿ ಏನಾಗಿದೆ, ಇವನು ಬರೋವಾಗ ಇದು ಉಲ್ಲೂ ಖಾನ್ ಬರೋವಾಗ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಉತ್ಸವ, ಅಲ್ಲಿ ಉತ್ಸವ ನಡೀತಾ ಇದೆ, ಶ್ರೀರಂಗದ ಉತ್ಸವ. ಅದಕ್ಕೆ ಸುಮಾರು ಜನ ಕರೆಸ್ಬಿಟ್ಟಿದ್ದಾರೆ. ಎಷ್ಟು ಅಂತಂದರೆ 12,000 ಜನ ಬಂದಿದ್ದಾರಂತೆ ಬ್ರಾಹ್ಮಣರು, ಶ್ರೀ ವೈಷ್ಣವರು ಪ್ರಧಾನವಾಗಿ ಅದರಲ್ಲಿ, ಅವರು 8 ಜನ ಬಂದಿದ್ದಾರೆ. ಆ ಟೈಮಿಗೆ ಸರಿಯಾಗಿ ಈ ಮಹಾತ್ಮ ಬಂದ್ಬಿಟ್ಟಿದ್ದಾನೆ. ಮಹಾತ್ಮ ಅಲ್ಲ, ದುರಾತ್ಮ ಬಂದಿದ್ದಾನೆ. ಅವನು ಬಂದು ಇದು ಮಾಡ್ತಾ ಇದ್ದಾನೆ. ಇವನು ಹುಡುಕ್ತಾ ಇದ್ದಾನೆ, ಎಲ್ಲ ಆಭರಣಗಳನ್ನ ಹೊಡಿಬೇಕು, ಎತ್ಕೊಂಡು ಹೋಗ್ಬೇಕು ಅಂತ, ಕೊಳ್ಳೆ ಹೊಡೆಯೋದಕ್ಕೋಸ್ಕರ. ಭದ್ರಾಗಿ ಎಲ್ಲ 12,000 ಜನ ಇದ್ದಿದ್ದರಿಂದ ಎಲ್ಲರೂ ತಡಿತಾರಂತೆ, ಅವನು ಒಳಗೆ ಪ್ರವೇಶ ಮಾಡದೇ ಇರಬೇಕು ಅಂತ ಹೇಳಿ ತಡಿತಾರಂತೆ. ಅವನು ಸೇನೆಯಲ್ಲಿ ಬಂದಿದ್ದಾನೆ, ಕತ್ತಿ ಹಿಡ್ಕೊಂಡು ಬರ್ತಾ ಇದ್ದಾನೆ. ಇವರು ಪಾಪ ಏನಿಲ್ಲ, ಪುಳಿಚಾರುಗಳೆಲ್ಲ ಒಂಥರ ಶಲ್ಯ ಹೊತ್ಕೊಂಡು ಓಡಾಡೋರು, ಏನೂ ಆಯುಧಗಳಿಲ್ಲ ಇವರಲ್ಲಿ, ಎಷ್ಟು ಜನ ಇದ್ದಾರೆ ಅಷ್ಟೇ. ಆದರೆ ಅವನು 1000 ಜನ ಇದು ಸೈನಿಕರು ಬಂದ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕೆ, ಏನು ಮರ್ಸಿಲೆಸ್ ಆಗಿ ಅವ್ರ ತಲೆಯೆಲ್ಲ ಕತ್ತರಿಸಾಕ್ತಾರಂತೆ. ಅಷ್ಟು 12,000 ಜನರ ತಲೆಯನ್ನು ಕತ್ತರಿಸಿ ಹಾಕಿದಂಥ ಕ್ರೂರಿ ಮಹಾಪಾಪಿಯವನು ಅಂಥೇಳಿ ಹೇಳ್ತಾರೆ. ಆ ಥರ ರೆಕಾರ್ಡ್ಸ್ ಇದೆ. ಅದು ಪನ್ನೀರಾಯಿರಂ ಅಂತ ತಮಿಳಲ್ಲಿ ಆ ಜಾಗಕ್ಕೆ ಹೆಸರು. ಅವ್ರ ತಲೆಯೆಲ್ಲ ಕಡಿದು ಒಂಥರ ಹಾಕಿದ್ದು ರಕ್ತ ಒಂದು ನದಿ ಥರ ಹರಿತಾ ಇದೆಯಂತೆ, ಕಾವೇರಿ ಎಲ್ಲ ಕೆಂಪಾಗೋಯ್ತು ಅಂತ ಹೇಳಿ ಹೇಳ್ತಾರೆ ಆ ಟೈಮಲ್ಲಿ. ಅಷ್ಟು ಕ್ರೂರಿ ಅಂತಹ ಕೆಲಸ ಮಾಡಿದ್ದಾನು ಅವನು ಅಂತ. 12,000 ಅಂತ, ಇನ್ನೊಂದು ವರದಿ ಪ್ರಕಾರ 13,000 ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಾಗ್ಬಿಟ್ಟಿದೆ. ಅಂಥದ್ರಲ್ಲಿ ಇವರು ಹೇಗೋ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಆದರೆ ಸುದರ್ಶನ್ ಸೂರಿಗಳು ಮತ್ತು ಅಳಹಿಯ ಪೆರುಮಾಳ್ ಇದಾರಲ್ಲ, ಇಬ್ಬರು ಆಚಾರ್ಯ ಪುರುಷರು, ಅವರನ್ನು ಕೊಂದಾಕ್ಬಿಡ್ತಾರೆ ಮಹಮ್ಮದಿಯರು. ವೃದ್ಧರು, ದೊಡ್ಡ ಆಚಾರ್ಯ ಪುರುಷರು, ಅವರುಗಳು ಬದುಕಕ್ಕಾಗಲಿಲ್ಲ, ಅವರಿಬ್ಬರು ಹೋಗ್ಬಿಡ್ತಾರೆ ಅಂತ ಕೇಳಿದ್ದೀವಿ. ಆದರೆ ಪಿಳ್ಳೆ ಲೋಕಾಚಾರ್ಯ ತಪ್ಪಿಸ್ಕೊಂಡು ಹೋದ್ರು, ಅಲ್ಲಿ ಮದುರೈ ಹತ್ರ ಅವರು ಕೆಳಗೆ ಬಿದ್ದು ಹೋದರು ಅಂತ. ಇವ್ರ ಕಥೆ ಏನು, ವೇದಾಂತೇಶಿಕರ ಕಥೆ ಏನು ಅಂತ ಹೇಳಿದ್ರೆ, ಆವಾಗ ವೇದಾಂತೇಶಿಕರನ್ನ ನೀವು ಮಾತ್ರ ಹೇಗಾದ್ರೂ ಬೇರೆ ಕಡೆ ತಪ್ಪಿಸ್ಕೊಂಡು ಹೋಗಿ ಅಂತ ಹೇಳಿದ್ರಲ್ಲ, ಹೋಗ್ತಾ ಇದ್ದಾರೆ. ಹೋಗೋಕ್ಕೆ ಮುಂಚೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ನನ್ನ ಹತ್ರ ಒಂದು ಶ್ರುತಪ್ರಕಾಶಿಕ ಅಂತ ಒಂದು ಗ್ರಂಥ ಇದೆ, ಅದೇನಂತ ಹೇಳಿದ್ರೆ ಭಗವದ್ ರಾಮಾನುಜರು ಬರೆದಂಥ ಶ್ರೀಭಾಷ್ಯಕ್ಕೆ ಒಂದು ವ್ಯಾಖ್ಯಾನ ಬರೆದಿದ್ದಾರೆ ಇವರು. ಮೊಟ್ಟ ಮೊದಲು ಬರೆದಂಥ ವ್ಯಾಖ್ಯಾನ ಅದು, ವಿಸ್ತಾರವಾದ ವ್ಯಾಖ್ಯಾನ, ತುಂಬ ಉದ್ಗ್ರಂಥ ಅದು. ಅದು ನನ್ನ ಹತ್ರ ಇದೆ. ಇಲ್ಲಿ ನಾನು ಅದನ್ನು ಇಟ್ಕೊಂಡು ರಕ್ಷಣೆ ಮಾಡೋಕ್ಕಾಗಲ್ಲ. ದಯವಿಟ್ಟು ವೇದಾಂತೇಶಿಕರು ನೀವು ಇದನ್ನು ಇಟ್ಕೊಂಡು ಭದ್ರವಾಗಿ ಕಾಪಾಡಿ, ಇದನ್ನು ಹೇಗಾದರೂ
ಕಾಪಾಡಿಬಿಟ್ಟು ಅದನ್ನು ಮುಂದೆ ನೀವು ಅಧ್ಯಯನ ಮಾಡಿ ಚೆನ್ನಾಗಿ ಇದು ಮಾಡಿಕೊಂಡು ನಿಮ್ಮ ಶಿಷ್ಯರಿಗೆ ಹೇಳಿ ಅದನ್ನು ಮುಂದುವರಿಸಬೇಕು ಅನ್ನೋ ಅಪೇಕ್ಷೆ ಅಂತೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ಪಾಪ ಹಿರಿಯರವರು ಆದರೂ ಅವ್ರು ಪ್ರಾರ್ಥನೆ ಮಾಡ್ಕೋತಾರೆ. ಆಗಲಿ ಖಂಡಿತ ಅವಶ್ಯವಾಗಿ ಮಾಡ್ತೀನಿ ಅಂತ ಹೇಳಿ ಅದನ್ನು ತೆಗೆದುಕೊಂಡು ಅದನ್ನು ಕಣ್ಣು ಗೊತ್ಕೊಂಡು ಅವರು ಭದ್ರವಾಗಿ ಇಟ್ಕೋತಾರೆ. ಹಾಗೇನೆ ಇನ್ನೊಂದು ಪ್ರಾರ್ಥನೆ ಮಾಡ್ತಾರೆ ಅವರು, ನಮ್ಮ ಮಕ್ಕಳು ಇಬ್ಬರಿದ್ದಾರೆ, ಅವರಿಂದ ನಿಮ್ಮ ಜವಾಬ್ದಾರಿಗೆ ಒಪ್ಪಿಸ್ತೀನಿ, ನಾನು ಅವ್ರನ್ನ ಕರ್ಕೊಂಡು ಹೋಗಿ ಕಾಪಾಡೋಕ್ಕಾಗಲ್ಲ, ನನ್ನ ರಕ್ಷಣೆ ಮಾಡೋದು ದೊಡ್ಡದಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಯ್ತು ಅಲ್ಲಿ ಮಾಡ್ತೀನಿ ಅಂತ ಹೇಳಿ ತಾವೂ ರಕ್ಷಣೆಯಲ್ಲಿ ಇದ್ದುಕೊಂಡು ಶ್ರುತಪ್ರಕಾಶವನ್ನು ರಕ್ಷಣೆ ಮಾಡಿ ಈ ಇಬ್ಬರ ಮಕ್ಕಳನ್ನು ರಕ್ಷಣೆ ಮಾಡೋ ಅಂತ ದೊಡ್ಡ ಜವಾಬ್ದಾರಿ ಇವ್ರಿಗೆ ಬಂತು. ಮಾಡಿದ್ರು. ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ, ಶ್ರುತಪ್ರಕಾಶಿಕವನ್ನು ತುಂಬ ಉದ್ಗ್ರಂಥ ಅದು, ಅದನ್ನು ಯಾವ ಕಾರಣಕ್ಕೂ ಏನೋ ಇದು ಮಾಡಬಾರ್ದು, ಬಹಳ ಜೋಪಾನವಾಗಿರಬೇಕು ಅಂಥೇಳಿ ತೋಡ್ಬಿಟ್ಟು ಮಣ್ಣು ತೋಡ್ಬಿಟ್ಟು ಒಂದು ಇದು ಮಾಡಿ ಅದಲ್ಲಿ ಇಟ್ಟು ಮುಚ್ಚಿಟ್ಟಿರುತ್ತೆ. ಅಂದರೆ ನೋಡ್ಕೊಂಡಿದ್ರು ಯಾವ ಜಾಗ ಏನು ಅಂತ ಇಲ್ಲದೆ ಅದು ಹೋಗ್ಬಿಡುತ್ತೆ, ಅದಕ್ಕೆ ನೋಡ್ಕೊಂಡಿದ್ರಂತೆ. ಇವ್ರಿಗೆಲ್ಲ ಹೋದ್ರು, ಆ ಕಡೆ ಹೋದ್ರೆ ಯಾರು ಇಲ್ಲ ಅಂತ ಹೇಳಿ ಮತ್ತೆ ತೆಗಿಯೋದು. ಆಮೇಲೆ ನೀರಿನೆಲ್ಲ ಇಟ್ಟಿದ್ರು ಅಂತೆಲ್ಲ ಹೇಳ್ತಾರೆ, ನೀರಿನಲ್ಲಿ ಇದು ಮೂರ್ತಿ ಇಡೋದು. ಹೀಗೆ ಏನೋ ಮಾಡಿ ಇನ್ನು ಕೆಲವು ಸಲ ಏನು ಮಾಡ್ತಾರೆ, ಅವರು ತಲೆಗೆ ರುಮಾಲು ಕಟ್ಕೊಂಡಿರ್ತಾರೆ, ಅದ್ರ ಒಳಗಡೆ ಇಟ್ಕೊಂಡು ಶ್ರುತಪ್ರಕಾಶ ಗ್ರಂಥವನ್ನು ಇಟ್ಕೊಂಡು ತಲೆಗೆ ಸುತ್ತಕೊಂಡಿದ್ರು ಅಂತ ಹೇಳ್ತಾರೆ. ಈ ಥರ ಕೆಲವು ರಿಪೋರ್ಟ್ಸ್ ಎಲ್ಲ ಇರುತ್ತೆ ಬರವಣಿಗೆಯಲ್ಲಿ ಬರುವಾಗ. ಹೀಗೆಲ್ಲ ತುಂಬ ಕಷ್ಟಪಟ್ಟರೆ ಕಾಪಾಡಿದ್ರು. ಮತ್ತು ಈ ಮಕ್ಕಳು ಇಟ್ಕೊಂಡು ಮಾಡೋವಾಗ ಹೋಗುವಾಗ ಹೇಗೆ ಹೋದರು ಅಂತ ಹೇಳಿದ್ರೆ, ಹಿಂದ್ಗಡೆಯಿಂದ ಅಟ್ಟಿಸ್ಕೊಂಡ್ಬರ್ತಾ ಇದ್ದಾರೆ, ಗೊತ್ತಾಗುತ್ತೆ ಇವ್ರಿಗೆ ಅಷ್ಟು ದೂರದಲ್ಲಿ ಇದ್ದಾರೆ ಅಂತ ಗೊತ್ತಾದಾಗ ಇರೋದ್ರ ಎಲ್ಲ ಕಡೆಯೂ ಶವಗಳು ಬಿದ್ದಿದ್ದೆ. 12,000 ಅಂತ ಹೇಳಿದ್ನಲ್ಲ, ಎಲ್ಲ ಕಡೆ ನೋಡಿದ ಕಡೆ ಎಲ್ಲ ಶವಗಳು ಹಾಗೆ ಬಿದ್ದೆ, ಕೈ ಕತ್ತರಿಸಿದೆ, ತಲೆ ಕತ್ತರಿಸಿದೆ, ಹೀಗೆಲ್ಲ ಇದೆ. ಅದು ಬಿದ್ದಿರುವಾಗ ಮೆಲ್ಲಿಗೆ ಇವರು ಕೂಡ ಆ ಶವದಂತೆ ಹಾಗೆ ಮಲ್ಕೊಂಡ್ಬಿಡೋದು. ಆ ಮಕ್ಳಿಗೂ ಹೇಳ್ಬಿಟ್ಟು, ನೀವು ಹಾಗೆ ಮಲ್ಕೊಳ್ಳಿ, ಅವ್ರ ಹತ್ರ ಬಂದಾಗ ಉಸಿರಾಡ್ಬಿಡಿ, ಉಸಿರು ಕಟ್ಕೊಂಡು ಹಾಗೆ ಮಲಗಿರ್ಬೇಕು ನೀವು, ನಾನು ಹಾಗೆ ಮಾಡ್ತೀನಿ, ಅವ್ರು ಆ ಕಡೆ ಹೋದ್ಮೇಲೆ ನಾವು ಹೇಳೋಣ ಅಂತ ಹೇಳಿ ಇದು ಹೆಣಗಳ ಮಧ್ಯದಲ್ಲಿ ಇವರು ಕೂಡ ಒಂದು ಹೆಣದಂತೆ ಮಲಗಿದ್ರು. ಮಕ್ಕಳನ್ನು ಹಾಗೆ ಮಲಗಿಸಿ ತಾವೂ ರಕ್ಷಣೆ ತಮ್ಮನ್ನು ರಕ್ಷಣೆ ಮಾಡಿಕೊಂಡು ಮಕ್ಕಳನ್ನ ರಕ್ಷಣೆ ಮಾಡಿ ಆ ಶ್ರುತಪ್ರಕಾಶಿಕ ಗ್ರಂಥವನ್ನು ಕೂಡ ರಕ್ಷಣೆ ಮಾಡಿದ್ರು ಅಂಥೇಳಿ ತುಂಬ ಅವರನ್ನು ಕೊಂಡಾಡ್ತಾರೆ. ಅವ್ರ ಕೊಂಡಾಟದಲ್ಲಿ ಇದು ಕೂಡ ಶ್ಲೋಕವಾಗಿ ಬರುತ್ತೆ. ಹಾಗೆ ಮಾಡ್ಕೊಂಡು ಕೊನೆಗೆ ಇವರು ಬಂದರು, ಹೇಗೋ ತಪ್ಪಿಸ್ಕೊಂಡು ಸತ್ಯಮಂಗಲದವರೆಗೂ ಬಂದುಬಿಟ್ರು. ಅದು ತುಂಬ ದೂರ ಇದೆ. ಅಲ್ಲಿ ಬಂದಾಗ ಆಮೇಲೆ ಒಂಥರ ನೆಮ್ಮದಿ ಆಗುತ್ತೆ. ಇದು ಒಂದು ಭಾಗ ಅವ್ರು ತಪ್ಪಿಸ್ಕೊಂಬಂದಿದ್ದು. ಮತ್ತೊಂದು ಏನಾಗಿದೆ ಅಂತ ಹೇಳಿದ್ರೆ, ಇವರು ಮೂರ್ತಿಯನ್ನು ಉತ್ಸವ ಮೂರ್ತಿಯನ್ನು ತಗೊಂಡು ಹೋಗಬೇಕು ಅಂತಿದೆಯಲ್ಲ, ತಗೊಂಡು ಹೋಗುವಾಗ ಇವರುಗಳು ಅಡ್ಡಿಸ್ಕೊಂಡ್ಬರ್ತಾ ಇದ್ದಾರೆ. ಅಲ್ಲಿ ಒಬ್ಬಳು ದೇವದಾಸಿ ಒಬ್ಳಿದ್ದಾಳೆ, ದೇವಸ್ಥಾನ ದೇವದಾಸಿ. ಅವಳು ತುಂಬ ಒಳ್ಳೆಯವಳು ಪಾಪ. ದೇವದಾಸಿ ವೃತ್ತಿ ಅದಷ್ಟೇ, ಇನ್ನೇನಿಲ್ಲ. ಅವಳಿಗೆ ಏನೋ ಅನ್ನಿಸ್ಬಿಟ್ಟಿದೆ, ಹೇಗಾದ್ರೂ ನಾನು ಸಹಾಯ ಮಾಡಬೇಕು, ಸೇವೆ ಮಾಡಬೇಕು ರಂಗನಿಗೆ ಅಂಥೇಳಿ, ಉತ್ಸವ ಮೂರ್ತಿ ಭದ್ರವಾಗಿರಬೇಕು, ಸೇವೆ ಮಾಡಬೇಕು, ರಂಗ ದಾರಿ ತೋರಿಸಪ್ಪ ಅಂತ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ರಂಗನ್ನ. ಅವಾಗ ಅವಳಿಗೆ ಏನೋ ಸಡನ್ನಾಗಿ ಹೊಳೆಯುತ್ತೆ. ಏನಪ್ಪ ಹೊಳೆಯುತ್ತೆ ಅಂತ ಹೇಳಿದ್ರೆ, ನಾನು ನನ್ನ ಕಲೆಯನ್ನು ಉಪಯೋಗಿಸ್ಕೊಂಡು ಸೇವೆ ಮಾಡಬೇಕು ಅಂತ. ಈಗೇನಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಉಲು ಖಾನ್ ಬಂದ, ಇದು ಮಾಡ್ದ, ಎಲ್ಲ ತಲೆ ಕತ್ತರಿಸ್ದ, ಇದು ಮಾಡ್ದ, ಮುಗೀತು, ಅವ್ನು ಏನು ಕೊಳ್ಳೆ ಹೊಡಿಬೇಕೋ ಹೊಡ್ಕೊಂಡು ಹೊಟ್ಟೋದ. ಆದರೆ ಅವನಿಗೆ ಇದೆಲ್ಲ ಒಡೆದು ಹಾಕಬೇಕು ಅನ್ನೋ ಐಡಿಯಾ ಇತ್ತು, ದೇವಸ್ಥಾನ ಒಡೆದು ಹಾಕಬೇಕು ಅಂತ. ಅದೇ ಇವರು ಗೋಡೆ ಕಟ್ಬಿಟ್ಟಿದ್ರೆ ಅದರಿಂದ ಮೂಲಮೂರ್ತಿ ಸಿಕ್ಕಲಿಲ್ಲ, ಉತ್ಸವ ಮೂರ್ತಿ ಅಲ್ಲಿ ಇಲ್ಲ, ಖಾಲಿ. ಹಾಗಾಗಿ ಏನು ಮಾಡೋದು ಅಂತ ಅವನು ಅದು ಮುಗಿಸ್ಕೊಂಡು ಅವನು ಹೊರಟ್ಬಿಟ್ಟ ಅವನು. ಆದರೆ ಅವನ ಕಮಾಂಡರ್ ಒಬ್ಬ ಇದ್ದ. ಆ ಕಮಾಂಡರ್ ಏನು ಮಾಡ್ದ, ಅವನು ಹೋಗಲಿಲ್ಲ, ಅಲ್ಲೇ ಕೂತಿರ್ಬೇಕು ಅಂತ ಕೂತ್ಕೊಂಡು ಇವನು ನೋಡ್ತಾ ಇರೋದು ಎಲ್ಲಿ ಅವಕಾಶ ಸಿಕ್ಕತ್ತೆ ಅಂತ. ಆ ಸುತ್ತಮುತ್ತಲು ಇರೋರನ್ನ ಟೆರರೈಸ್ ಮಾಡೋದು, ಹೆದರಿಸೋದು, ಆ ಹಳ್ಳಿಗಳಲ್ಲಿರೋರ್ನೆಲ್ಲ ಹೆದರಿಸೋದು. ಆಮೇಲೆ ಭಕ್ತರೆಲ್ಲ ಅಲ್ಲಿ ದೇವಸ್ಥಾನದ ಕಡೆ ಬಂದರೆ ಅವ್ರನ್ನೆಲ್ಲ ಹಿಂಸೆ ಮಾಡೋದು. ಹೀಗೆ ಮಾಡ್ತಾ ಕೂತ್ಕೊಂಡಿದ್ದ. ಅವನು ಏನು ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಆ ಗೋಪುರ ಇದೆಯಲ್ಲ, ಆ ಗೋಪುರವನ್ನು ಒಡೆದು ಹಾಕಬೇಕು ಅನ್ನೋ ಒಂದು ದುಷ್ಟವಾದ ಭಾವನೆಯಿಂದ ಆ ಕಮಾಂಡರ್ ಕೂತಿದ್ದ. ಅವನಿಂದಲೇ ಪ್ರಾಬ್ಲಮ್ ಎಲ್ಲ ಆಗ್ತಾ ಇದ್ದಿದ್ದು, ಎಲ್ಲರೂ ಹೆದರ್ಕೊಂಡಿದ್ದು ಮಾಡ್ತಾ ಇದ್ದು. ಅದಕ್ಕೆ ಏನು ಮಾಡಿದ್ಲು ದೇವದಾಸಿ, ಏನು ಮಾಡಿದ್ಲು, ಏನಾದರೂ ಮಾಡಿ ಇದು ಮಾಡಬೇಕು ಅಂಥೇಳಿ ಅವನ ಮುಂದೆ ಹೋಗೋದು, ನರ್ತನ ಮಾಡೋದು, ಹೀಗೆಲ್ಲ ಮಾಡೋದು. ನರ್ತನ ಅಂತ ಅವಳ ಕಲೆ ಅದು ಮಾಡಿದ್ಲು. ಅದಕ್ಕೆ ಆ ಮೋಹಕ್ಕೆ ಸಿಗಾಕೊಂಡ ಕಮಾಂಡ್ರು. ಇವಳನ್ನ ಬರಮಾಡೋದು, ಇದು ಮಾಡೋದು, ಅವಳ ನರ್ತನ ನಾಟ್ಯ ಮಾಡಿಸೋದು, ನೋಡೋದು, ಎಂಜಾಯ್ ಮಾಡೋದು, ಹೀಗೆ ಇರ್ತಾ ಇದ್ದ. ಹೀಗೆ ಮಾಡಿ 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 ಒಂಥರ ವಿಶ್ವಾಸ ಗಳಿಸ್ಕೊಂಡ್ಲು ಅವಳು. ಆಮೇಲೆ ಏನು ಮಾಡಿದ್ಲು, ಯಾವುದೋ ಒಂದು ಚಿತ್ರ ನೋಡಬೇಕು ಅಂತ ಅವನಿಗೆ ಆಸೆ ಇತ್ತು ಗೋಪುರದಲ್ಲಿ, ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ಲು. ಹೇಳಿಬಿಟ್ಟು ನರ್ತನ ಮಾಡಿ ಲಾಂಗ್ ಪೀರಿಯಡ್ ನರ್ತನ ಮಾಡ್ತಾ ಇದ್ದಾಳೆ. 2 ಗಂಟೆ 3 ಗಂಟೆ ಕಾಲ
ಮಾಡ್ತಾ ಇದ್ದಾಳೆ. ಮಾಡಿ 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 ಅವನು ತುಂಬ ವಶಪಡಿಸ್ಕೊಂಡು ಹಾಗೆ ಮೆಲ್ಲೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಗೋಪುರದವರೆಗೂ ಕರ್ಕೊಂಡು ಹೋಗ್ಬಿಟ್ಲು. ಗೋಪುರದ ಮೇಲೆ ಹತ್ತು ಬಿಟ್ಟಿದ್ದಾಳೆ. ಹತ್ತು ಬಿಟ್ಟು ಇಲ್ಲಿ ನೋಡು ಅವನು ಹಿಂದೆ ಬರ್ತಾ ಇದ್ದಾನೆ, ಬಾ ಬಾ ಅಂತ ಕರೀತಾ ಇದ್ದಾಳೆ. ಅವನು ಬರ್ತಾ ಇದ್ದಾನೆ. ಬಂದು ಗೋಪುರದವರೆಗೂ ಅಲ್ಲಿ ಬಂದ ಮೇಲೆ ಅಲ್ಲಿ ಸ್ವಲ್ಪ ಬಗ್ಗಿ ನೋಡು, ನೀನು ಕೇಳಿದೆಯಲ್ಲ ಚಿತ್ರ ಅಲ್ಲಿದೆ ನೋಡು ಅಂತ ಹೇಳಿ ತೋರಿಸ್ತಾ ಇದ್ದಾಳೆ. ಅವ್ನು ಮೂರ್ಖ ಅಲ್ಲ, ಒಳ್ಳೇದಾಯ್ತು. ಈಗ ಬಗ್ಗಿ ನೋಡ್ದ ಚಕ್ಕ ತೊಳ್ಬಿಟ್ಲು ಅವನು ಮೇಲಿಂದ. ಗೋಪುರದ ಮೇಲಿಂದ ಬಿದ್ದ ಅಲ್ಲಿಗೆ ಅವನ ಕಥೆ ಮುಗೀತು ಅಂತ. ಅವನ ಕಥೆ ಮುಗೀತು ಸರಿ, ಆದರೆ ಇವಳಿಗೆ ಏನಾಯಿತು ತಕ್ಷಣ ಅವತ್ತ ಬೇಜಾರಾಗೋಯ್ತು. ಅಯ್ಯೋ ಎಂಥ ಪಾಪ ಕಾರ್ಯ ಮಾಡಿಬಿಟ್ಟೆ ನಾನು, ಅವನು ಕೊದ್ದಾಕ್ಬಿಟ್ಟಲ್ಲ ಅಂತ. ವಾಸ್ತವವಾಗಿ ಅದು ಪಾಪ ಕಾರ್ಯ ಅಲ್ಲ, ಪುಣ್ಯ ಕಾರ್ಯ ಅವಳು ಮಾಡಿದ್ದು. ಯಾಕಂದರೆ ಅಂಥ ದುಷ್ಟ ಕ್ರೂರಿಯಿಂದ ಕೊಂದಾಕಿದ್ದು ನಿಜವಾಗಲೂ ಅವನು ಗೋಪುರವನ್ನು ಹೊಡೆದಾಕಬೇಕು ಅಂತ ಕಾಯ್ತಾ ಇದ್ನಲ್ಲ, ಅಂಥವನ್ನ ಕೊಂದಿದ್ದು ಪುಣ್ಯಕಾರಿವೇ ವಾಸ್ತವವಾಗಿ. ಅವಳು ಪಾಪ ಅದು ಹಾಗೆ ತಿಳ್ಕೊಂಡು ಅಯ್ಯೋ ತುಂಬ ತಪ್ಪು ಮಾಡಿಬಿಟ್ಟೆ ಅಂತ ಅನ್ಕೋತಾಳೆ. ಒಂದು ಕ್ಷಣ ಆ ಟೈಮಲ್ಲಿ ಹಾಗೆ ಅನಿಸುತ್ತೆ. ಅದು ಅಲ್ಲದೆ ಎರಡನೇದು ಒಂದು ಭಯ ಬೇರೆ ಅವಳಿಗೆ. ಅವನು ಬಿದ್ದ ಅಂತ ಗೊತ್ತಾದರೆ ಅಲ್ಲಿ ಅವನ ಇದು ಶಿಷ್ಯರೆಲ್ಲ ಇರ್ತಾರಲ್ಲ, ಯೂಸ್ಲೆಸ್ ಫೆಲೋಸ್ ಅನೇಕ ಜನ ಇದಾರಲ್ಲ, ಅವರೆಲ್ಲ ಬಂದು ಇವಳು ಹಿಡ್ಕೊಂಡ್ರೆ ಅವ್ರ ಕೈ ಸಿಗಾಕೊಂಡ್ರೆ ಇವಳಿಗೆ ಏನಾಗತ್ತೆ ಅಂತ ಗೊತ್ತು. ಎಲ್ಲ ತುರುಕರು ಏನು ಬೇಕಾದ್ರೂ ಮಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾಳೆ, ಮೇಲಿನ ತಾನು ಬಿದ್ದು ಪ್ರಾಣ ಕಳ್ಕೋಬೇಕು ಅಂತ ಬೀಳೋವಾಗ ರಂಗಾ ಅಂತ ಜೋರಾಗಿ ಕಿರಿಚಿಕೊಂಡು ಬೀಳ್ತಾಳೆ. ಆಯಿತು. ಆದರೆ ಅವಳು ಸಾಯಲಿಲ್ಲ. ತಕ್ಷಣ ಏನು ಮಾಡಿದ್ರು, ಇವರ ಅನುಯಾಯಿಗಳಿರ್ತಾರಲ್ಲ, ಅಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಉಳ್ಕೊಂಡವ್ರು ಒಬ್ಬರು ಇಬ್ಬರು ಇದ್ದವರು ಅಲ್ಲಿ ಬರ್ತಾರಂತೆ. ಬಂದು ಇವಳನ್ನ ಕಾಪಾಡಿ ಒಳ್ಳೆ ಕರ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ಇವಳು ಪ್ರಾರ್ಥನೆ ಮಾಡ್ಕೊಳ್ತಾಳಂತೆ, ಇನ್ನೇನು ಪ್ರಾಣ ಹೋಗುತ್ತೆ ಅಂತ. ಬಿದ್ದ ಮೇಲೆ ತಕ್ಷಣ ಹೋಗಿಲ್ಲ, ಸ್ವಲ್ಪ ಅವಕಾಶ ಕೊಡ್ತು ಅಷ್ಟೆ. ಆವಾಗ ನನಗೆ ಮೋಕ್ಷ ಸಿಗಬೇಕು ರಂಗ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾಳಂತೆ. ಒಂದು ಎರಡನೇದಾಗಿ ಅವ್ರಿಗೆ ಹೇಳ್ತಾರಂತೆ, ಅವರು ಜೊತೆಗೆ ಇದ್ರಲ್ಲ ಅವ್ರಿಗೆ ಹೇಳ್ತಾಳಂತೆ, ಏನಪ್ಪ ಅಂತ ಹೇಳಿದ್ರೆ, ನನ್ನ ವಂಶದಲ್ಲಿ ಮುಂದೆ ಬರೋರಿಗೆ ಈ ದೇವಸ್ಥಾನದಲ್ಲಿ ಒಂದು ಮರ್ಯಾದೆಯನ್ನು ಮಾಡಬೇಕು. ಮರ್ಯಾದೆ ಅಂತ ಹೇಳಿದ್ರೆ ದೇವರ ಹಾರವನ್ನು ಹಾಕ್ತಾರೆ, ಆಮೇಲೆ ಪರಿವಟ್ಟ ಅಂತ ಕಟ್ತಾರೆ. ದೇವರಿಗೆ ಹಾಕಿರೋ ವಸ್ತ್ರ ಇದೆಯಲ್ಲ, ಉಡ್ತಿರೋ ವಸ್ತ್ರ, ಅದನ್ನು ತಲೆಗೆ ಕಟ್ತಾರೆ. ಭಗವಂತ ಧರಿಸಿರೋ ವಸ್ತ್ರವನ್ನು ನಮ್ಮ ಶಿರಸ್ನಲ್ಲಿ ಇಟ್ಕೋತೀವಿ ಅಂತ ಹೇಳಿ ಮಾಡುವಂಥ ಒಂದು ಪರಿವಟ್ಟಂ ಅಂತ. ಅದು ತುಂಬ ಮರ್ಯಾದೆಯನ್ನು ಮಾಡ್ತಾರೆ. ಆಚಾರ್ಯ ಪುರುಷರು ಹಿರಿಯರಿಗೆಲ್ಲ ಅದು ಮಾಡ್ತಾರೆ. ಹಾಗೆ ನಮ್ಮಗಳಿಗೂ ಮಾಡಬೇಕು ವಂಶದವರಿಗೆ ಅಂತ ಪ್ರಾರ್ಥನೆ ಮಾಡ್ಕೋತಾಳಂತೆ. ಆಗಲಿ ಅಂಥೇಳಿ ಇವರು ಮಾತು ಕೊಡ್ತಾರೆ. ಹಾಗೆ ಅಲ್ಲಿ ಪರಂಪರೆಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ರು. ಸುಮಾರು ಕಾಲ ಹಾಗೆ ನಡೀತಾ ಇತ್ತು ಅಂಥೇಳಿ ರೆಕಾರ್ಡ್ಸ್ ಇರುತ್ತೆ. ಇದೆಲ್ಲ ಕೋವಿಲ್ ಒಳಗೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದೆಲ್ಲ ಬರುತ್ತೆ. ಅಂದರೆ ಡಾಕ್ಯುಮೆಂಟ್ ಆಥೆಂಟಿಕ್ ಡಾಕ್ಯುಮೆಂಟ್ ಅಂತ ಅದ್ರಲ್ಲಿ ಬರೋವಂಥದ್ದು. ಇನ್ಸಿಡೆಂಟಲಿ ಇವಳಿಗೆ ಹೆಸರು ವೆಳ್ಳಾಯಿ ಅಂತ. ಹೀಗೆ ದೇವದಾಸಿ ಇದ್ಲಲ್ಲ, ವೆಳ್ಳಾಯಿ ಅಂತ ಹೇಳಿದ್ರೆ ಬೆಳ್ಳಿಗಿರೋವಂಥ ತಾಯಿ ಅರ್ಥದಲ್ಲಿ ವೆಳ್ಳಾಯಿ ಅಂತ ಹೆಸರು. ಆದರೆ ಇವಳು ಎಂಥ ಕೆಲಸ ಮಾಡಿದ್ದಾಳೆ, ಎಷ್ಟು ಕಾದಿದ್ದಾಳೆ ಅಂತ ಹೇಳಿದ್ರೆ, ಆ ಡ್ಯಾನ್ಸ್ ಮಾಡಿ ನಾಟ್ಯ ಮಾಡಿ ಟೈಮ್ ಎಳೆದಿದ್ದಾಳ. ಯಾಕೆ ಅಂತ ಹೇಳಿದ್ರೆ, ಆ ಮೂರ್ತಿ ಇದೆಯಲ್ಲ, ಉತ್ಸವ ಮೂರ್ತಿ, ಅದು ಇವರ ಕಣ್ಣು ದಾಟಿ ಅಷ್ಟು ದೂರ ಹೋಗ್ಬಿಡ್ಬೇಕು, ಸೇಫ್ ಪ್ರದೇಶಕ್ಕೆ ಹೋಗ್ಬಿಡ್ಬೇಕು. ಅದಕ್ಕೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಡಿಲೇ ಮಾಡಿ ಮಾಡ್ತಾ ಇದ್ದಾಳೆ. ಯಾಕೆಂದರೆ ಇವನು ಆ ಕಡೆ ಕಳಿಸ್ಲಿಲ್ಲ, ಅದನ್ನು ಬಿಟ್ಬಿಟ್ಟಿದ್ದಾನೆ, ಇಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಹಾಗೆ ಮಾಡಿದ್ದಾಳೆ. ಹಾಗೆ ಮಾಡಿ ಕಾಪಾದ್ಲಲ್ಲ, ತನ್ನ ಕಲೆಯ ಮೂಲಕ ಕಾಪಾಡಿದ್ಲಲ್ಲ, ಅವರನ್ನೂ ಕಾಪಾಡಿದ್ರು, ಆಮೇಲೆ ಆ ಮೂರ್ತಿಯನ್ನೂ ಕಾಪಾಡಿದ್ಲಲ್ಲ. ಅಂಥ ಒಂದು ಸ್ಮರಣೆ ಜ್ಞಾಪಕಾರ್ಥವಾಗಿ ಒಂದು ವೆಳ್ಳಾಯಿ ಅಂತ ಇವಳ ಹೆಸರು. ಅದರಿಂದ ಆ ಗೋಪುರ ಇದೆಯಲ್ಲ, ಯಾವ ಗೋಪುರದಿಂದ ಅವಳು ತಳ್ಳಿದ್ಲು ಅವನನ್ನು, ಕಾಮೆಟನ್ನು ತಳ್ಳಿ ಕೊದ್ದಾಕಿದ್ಲು, ಆ ಗೋಪುರವನ್ನು ಬೆಳ್ಳಿಗೆ ಪೇಂಟ್ ಮಾಡಿದ್ದಾರಂತೆ. ಪೂರ್ತಿ ಬೆಳ್ಳೈ ಅನ್ನೋದು ಬೆಳ್ಳಿಗೆ ಅಂತ, ಬೆಳ್ಳೆ ಗೋಪುರಮ ಆಗಿದೆ ಅದು ಅಂಥೇಳಿ ಹೇಳ್ತಾರೆ. ಈಗಲೂ ಕೂಡ ಆ ಒಂದು ಗೋಪುರಮ, ಸಾಮಾನ್ಯ ಗೋಪುರ ಬೆಳ್ಳಿಗಿರಲ್ಲ, ಅದಕ್ಕೆ ಬೇರೆ ಬೇರೆ ಬಣ್ಣಗಳು ಅದೆಲ್ಲ ಇರುತ್ತೆ. ಅದು ಇದು ಒಂದು ಗೋಪುರ ಮಾತ್ರ, ಪೂರ್ವ ದಿಕ್ಕಿನಲ್ಲಿರೋ ಗೋಪುರ ಮಾತ್ರ ಬೆಳ್ಳಿಗೆ ಇರುತ್ತೆ. ಅದನ್ನು ಹಾಗೆ ಮೇಂಟೈನ್ ಮಾಡಿದ್ದಾರೆ ಅಂಥೇಳಿ ಅವಳ ಜ್ಞಾಪಕಾರ್ಥವಾಗಿ ಅನ್ನೋದನ್ನು ನಾವು ನೋಡ್ತೀವಿ. ಹೀಗೆ ಸುಮಾರು ಎರಡನೇ ಇದರಲ್ಲಿ ಸಾಕಷ್ಟು ಇದಾಯಿತು. ತುಂಬ ಬೇಸರವಾಯಿತು ವೇದಾಂತೇಶಿಕರಿಗೆ. ಅಯ್ಯೋ ಹೀಗಾಯ್ತಲ್ಲ ಅಂಥೇಳಿ ಅವರೇನೋ ಅಲ್ಲಿ ಹೋಗಿ ಸತ್ಯಮಂಗಲಕ್ಕೆ ಹೋಗಿ ಸೇರಿದ್ರು. ಹೋಗ್ತಾ ಇದರಲ್ಲಿ ಮೇಲ್ಕೋಟೆಗೆ ಹೋಗಿ ಅಲ್ಲಿ ಸ್ವಲ್ಪ ಕಾಲ ಇದ್ದುಬಿಟ್ಟು ಹೋಗೋಣ ಅಂಥೇಳಿ ಹೇಳಿದ್ರು. ಅಲ್ಲಿ ಹೋದಾಗ ತುಂಬ ಬೇಸರ ಆಯಿತು ಅವರಿಗೆ. ಒಂದು ಬೇಸರ, ಇನ್ನೊಂದು ಭಯ ಅಂತ ಹೇಳಿದ್ರೆ ಕಣ್ಣೆದುರಿಗೆ ನೋಡ್ಬಿಟ್ಟಿದ್ದಾರೆ. ಸಾವಿರಾರು ಜನ ಸತ್ತು ಹೋಗಿರೋದು, ಅವ್ರನ್ನ ಕೊಂದಾಕಿರೋದು.
ಅಲ್ಲಿ ನೋಡಿದ್ದಾರೆ, ಹಣಗಳು ಬಿದ್ದಿರೋದೆಲ್ಲ ನೋಡಿದ್ದಾರೆ. ಎಂಥ ಭಯದ ಒಂದು ಸನ್ನಿವೇಶ ಉಂಟು ಮಾಡಿಬಿಡ್ತಾರಲ್ಲ ಈ ತುರುಷ್ಕರು. ಈ ತುರುಷ್ಕರದಿಂದ ಬಂದಿರೋ ಅಂಥ ಭಯ ಇದೆಯಲ್ಲ, ಇದನ್ನು ಹೋಗಲಾಡಿಸಪ್ಪ ಭಗವಂತ ರಂಗ ಅಂಥೇಳಿ ಒಂದು ಸ್ತೋತ್ರವನ್ನು ರಚನೆ ಮಾಡ್ತಾರೆ. ಅಭೀತಿ ಸ್ತವ ಅಂತ ಹೆಸರದಕ್ಕೆ. ಭೀತಿ ಅಂದರೆ ಭಯ, ಅಭೀತಿ ಭಯವನ್ನು ಹೋಗಲಾಡಿಸುವಂಥದ್ದು ಅಂತ ಸ್ತವ ಸ್ತೋತ್ರ ಅಂಥೇಳಿ ಅಭೀತಿ ಸ್ತವ ಅಂತ ಒಂದು ಸ್ತೋತ್ರವನ್ನು ರಚನೆ ಮಾಡ್ತಾರೆ. ಅಲ್ಲೇನೆ ರಚನೆ ಮಾಡಿ ಅದನ್ನು ಅಲ್ಲಿ ಏನಂದರೆ ಪ್ರಾರ್ಥನೆ ವಿಶೇಷವಾಗಿ ಒಂದು ಅಪ್ಪ ರಂಗ ನಿನಗೆ ನಿತ್ಯವೂ ಕೂಡ ಪೂಜೆ ಆರಾಧನೆ ಆಗ್ತಾ ಇತ್ತು, ಈಗೆಲ್ಲ ನಿಂತು ನಾವೇ ಕೂಡ ಕಟ್ಬಿಟ್ಟಿದ್ದೀವಿ, ಏನೂ ಇಲ್ಲ ನಿನಗೆ, ಈಗ ಆಗೋಯ್ತಲ್ಲ ಇದ್ದ ಒಂದು ಪರಿಸ್ಥಿತಿ. ಆಮೇಲೆ ಉತ್ಸವ ಮೂರ್ತಿ ಹತ್ತಿರದಲ್ಲೇ ಇರ್ತಾ ಇತ್ತು, ಆ ಉತ್ಸವ ಮೂರ್ತಿ ಎಲ್ಲೋ ತೊಗೊಂಡೋಗಿದ್ದಾರೆ, ಈಗ ಎಲ್ಲಿ ಹೋಗಿದೆ ಅಂತಲೂ ಯಾರಿಗೂ ಗೊತ್ತಿಲ್ಲ ಅಂತ ಒಂದು ಪರಿಸ್ಥಿತಿ. ನಿನ್ನನ್ನು ಬಿಟ್ಟು ಉತ್ಸವ ಮೂರ್ತಿ, ಮೂಲ ಮೂರ್ತಿಯನ್ನು ಬಿಟ್ಟು ಉತ್ಸವ ಮೂರ್ತಿ ಎಲ್ಲೋ ಹೊರಟೋಗಿದೆ, ಬಂದಿಲ್ಲ ಅಂಥೇಳಿ ಅದೊಂದು ಬೇಸರದ ಸಂಗತಿ ಮತ್ತು ಭಯದ ಸಂಗತಿ. ಇದರಿಂದ ಈ ತುರುಷ್ಕರಿಂದ ಆಗಿರೋ ಭಯ ಇದನ್ನು ನೀಗಿಸಪ್ಪ ನೀನು ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ಅದ್ರ ಜೊತೆಗೆ ಮತ್ತೆ ನಿನ್ನ ತಿರುವಾರಾಧನಾ ರೆಗ್ಯುಲರಾಗಿ ಆಗೋ ಹಾಗೆ ಮಾಡಪ್ಪ ಅಂಥೇಳಿ ಪ್ರಾರ್ಥನೆ. ಮತ್ತು ಉತ್ಸವ ಮೂರ್ತಿ ಆದಷ್ಟು ಬೇಗ ಬಂದು ಸೇರ್ಕೊಂಡ್ಬಿಡ್ಲಿಪ್ಪ ನಿನ್ನ ಜೊತೆಯಲ್ಲಿ ಅಂಥೇಳಿ ಈ ಎಲ್ಲ ಪ್ರಾರ್ಥನೆಯನ್ನು ಇಟ್ಕೊಂಡು ಭಯವನ್ನು ಹೋಗಲಾಡಿಸು, ನಾಶ ಮಾಡೋ ನೀನು ಅಂಥೇಳಿ. ಭಯವನ್ನು ನಾಶ ಮಾಡಬೇಕಾದ್ರೆ ನಿನಗೆ ಶಕ್ತಿ ಇದೆ, ನಿನಗೆ ಪಂಚಾಯುಧಗಳಿದೆ, ಆ ಪಂಚಾಯುಧಗಳ ಮೂಲಕ ನೀನು ಇದೆಲ್ಲ ಧ್ವಂಸ ಮಾಡು ಅಂಥೇಳಿ. ತುರುಷ್ಕರ ಧ್ವಂಸ ಮಾಡುವಂಥವ್ರು ಕೇಳಲಿಲ್ಲ, ತುರುಷ್ಕರಿಂದ ಉಂಟಾಗಿರೋ ಭಯವನ್ನು ನಾಶ ಮಾಡು ಅಂತ ಕೇಳ್ತಾ ಇದ್ದಾರೆ. ಏನೋ ಒಂದು ಅವರ ಪ್ರಾರ್ಥನೆ ಆಗಿದೆ ಅಂಥೇಳಿ ಮಾಡ್ತಾರೆ. ಪಂಚಾಯುಧಗಳು ಅಂತ ಹೇಳಿದ್ರೆ ಶಂಖ, ಚಕ್ರ, ಗದೆ ಮತ್ತು ಖಡ್ಗ, ಅವನ ಶಾರಂಗ, ಬಿಲ್ಲು ಇಷ್ಟು ಅವನ ಪಂಚಾಯುಧಗಳು ಅಂತ ಮಹಾವಿಷ್ಣುಗಿರೋದು. ಈ ಪಂಚಾಯುಧಗಳನ್ನು ಉಪಯೋಗಿಸಿ ನೀನು ಅಂದರೆ ಎಷ್ಟು ಉಪಯೋಗಿಸ್ಬೇಕು ಅಂತ ಒಂದಿದ್ರೆ ಸಾಕು, ಐದನ್ನೂ ಉಪಯೋಗಿಸಿ ನೀನು ಅವ್ರನ್ನ ಸರ್ವನಾಶ ಮಾಡು, ಈ ಭೀತಿಯನ್ನು ಸರ್ವನಾಶ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ಮಾಡಿಕೊಂಡು ಯಾವತ್ತಾರು ಸುದ್ದಿ ಬರುತ್ತೇನೋ, ಒಳ್ಳೆ ಅವರೆಲ್ಲ ಹೋದರು, ತುರುಷ್ಕರೆಲ್ಲ ಹೋದರು, ಇನ್ನೇನು ನೆಮ್ಮದಿಯಾಗಿದೆ ಅಂತ ಸುದ್ದಿ ಬರುತ್ತೇನೋ ಅಂಥೇಳಿ ವೆಯ್ಟ್ ಮಾಡ್ತಾ ಇರ್ತಾರೆ. ಪಾಪ ಅದೇನೋ ಆ ಥರ ಬರಲ್ಲ. ಆದರೆ ಮತ್ತೆ ಅವರಿಗೆ ಬೇಸರವಾಗ್ತಾನೇ ಇರುತ್ತೆ. ಇದಕ್ಕೆ ಆದರೂ ಏನು ಮಾಡ್ತಾರೆ, ಅವ್ರು ನಿತ್ಯ ಕರ್ಮಗಳ ಅನುಷ್ಠಾನಗಳನ್ನ ಮಾಡಬೇಕು. ಮೇಲ್ಕೋಟೆಯಲ್ಲಿ ಅದನ್ನೆಲ್ಲ ಮಾಡ್ತಾರೆ, ಕಲ್ಯಾಣಿನ ಸ್ನಾನ ಮಾಡ್ತಾರೆ, ಅನುಷ್ಠಾನಗಳನ್ನು ಮಾಡ್ತಾರೆ. ಹಾಗೆ ಆ ಜಾಗವನ್ನು ನೋಡಬೇಕು. ರಾಮಾನುಜಾಚಾರ್ಯರು ಸ್ನಾನ ಮಾಡಿದ ಕಲ್ಯಾಣಿನ ಸ್ನಾನ ಮಾಡಿದ್ರು, ವೇದಾಂತೇಶ್ವರರು ಅಲ್ಲಿ ಸ್ನಾನ ಮಾಡಿದ್ದಾರೆ. ಅಂಥ ಒಂದು ಪವಿತ್ರವಾದ ಕಲ್ಯಾಣಿ ಅದು ಮೇಲ್ಕೋಟೆಯಲ್ಲಿರೋದು. ಇದಾದ ಮೇಲೆ ಅಲ್ಲೇ ಹೋಗ್ತಾರೆ, ಇದು ತಿರುನಾರಾಯಣನಿಗೆ ದರ್ಶನ ಮಾಡಿ ನಮಸ್ಕಾರ ಮಾಡ್ತಾರೆ. ಆಮೇಲೆ ಅಲ್ಲೇ ಇದು ರಾಮಾನುಜರ ಒಂದು ಸನ್ನಿಧಿ ಇದೆ, ಆ ಸನ್ನಿಧಿಗೂ ಹೋಗಿ ಅಲ್ಲೂ ಕೂಡ ನಮಸ್ಕಾರ ಮಾಡಿ ತಮ್ಮ ಕೃತಜ್ಞತೆಯನ್ನು ತಿಳಿಸ್ತಾರೆ, ವ್ಯಕ್ತಪಡಿಸ್ತಾರೆ. ಎಲ್ಲ ಆಯಿತು. ಇನ್ನೇನು ಬಾಕಿ ಸಮಯದಲ್ಲಿ ಅವರು ಕಾಲಕ್ಷೇಪ ಮಾಡಿಕೊಂಡು ಸ್ವಲ್ಪ ಕಾಲ ಅಲ್ಲೇ ಉಳಿತಾರೆ. ಶ್ರೀಭಾಷ್ಯ ಕಾಲಕ್ಷೇಪ ಮಾಡ್ತಾರೆ, ಪ್ರವಚನ ಮಾಡ್ತಾರೆ, ಭಗವದ್ ವಿಷಯಗಳನ್ನು ಹೇಳ್ತಾರೆ. ಭಗವದ್ ವಿಷಯ ಅಂತ ಹೇಳಿದ್ರೆ ನಮ್ಮ ತಿರುವಾಯಿಮೊഴി ಅವುಗಳೆಲ್ಲ ಹೇಳ್ತಾರೆ, ರಹಸ್ಯ ಜೊತೆಯಲ್ಲಿ ಹೇಳ್ತಾರೆ, ಅದೆಲ್ಲ ಆಗುತ್ತೆ. ಹೀಗೆ ವಿಶೇಷವಾಗಿ ಅಲ್ಲಿ ಪಾಠ ಮಾಡಿದ್ದು ಇವರಿಗೆ ಬ್ರಹ್ಮತಂತ್ರ ಸ್ವತಂತ್ರರು ಇದಾರಲ್ಲ, ಪರಕಾಲ ಸ್ವಾಮಿಗಳು ಅಂತ ಮೂಲ ಪುರುಷರು ಅವರು ಇರ್ತಾರೆ. ಅವರು ಮತ್ತು ವರದಾಚಾರ್ಯರು ಅಂತ ಅವರು ಇರ್ತಾರೆ. ಮತ್ತು ಉಳಿದ ಶಿಷ್ಯರುಗಳು ಅವ್ರಿಗೆಲ್ಲ ಪಾಠ ಮಾಡಿಕೊಂಡು ಸ್ವಲ್ಪ ಕಾಲ ಅಲ್ಲೇ ಇರ್ತಾರೆ. ಇದೆಲ್ಲ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಏನೋ ಒಂದು ವೇದನೆ ಇರುತ್ತೆ, ಹೀಗಾಯ್ತಲ್ಲ ಯಾವಾಗ ಸರ್ ಹೋಗುತ್ತೆ ಅನ್ನೋ ಒಂದು ವೇದನೆ ಇದ್ದೇ ಇರುತ್ತೆ ಮನಸ್ಸಲ್ಲಿ. ಅದಕ್ಕೋಸ್ಕರ ಅಭೀತಿಸ್ತವ ಅಂತ ರಚನೆ ಮಾಡಿದ್ದನ್ನು ಮತ್ತೆ ಹೇಳ್ತಾನೇ ಇರ್ತಾನೆ, ಯಾವಾಗಲೂ ಅದನ್ನು ಹೇಳ್ಕೊತಾನೇ ಇರ್ತಾರಂತೆ. ಭಗವಂತ ಈ ಒಂದು ಕಷ್ಟದಿಂದ ಅಥವಾ ಭೀತಿಯಿಂದ ಕಾಪಾಡಪ್ಪ ಅಂಥೇಳಿ ಹೇಳ್ಕೊತಾನೇ ಇರ್ತಾರೆ ಅನ್ನೋದು ಕೇಳ್ತೀವಿ. ಇಷ್ಟಾಗೋವಾಗ ಎಷ್ಟೋ ಕಾಲ ಕಳೆದು ಬಿಟ್ಟಿದೆ. ಮಧ್ಯದಲ್ಲಿ ಇವರು ಬೇರೆ ಬೇರೆ ಕಡೆ ಸತ್ಯಮಂಗಲಕ್ಕೆ ಹೋಗ್ತಾರೆ, ಅಲ್ಲಿ ಸತ್ಯಾಗಾಲದಲ್ಲಿ ಇರ್ತಾರೆ, ಬೇರೆ ಇವುಗಳೆಲ್ಲ ಇರುತ್ತೆ. ಆ ವಿವರಗಳಿಗೆ ನಾವು ಹೆಚ್ಚು ಹೋಗಲ್ಲ. ಇಲ್ಲಿ ಹೋದ ಕಡೆ ಎಲ್ಲ ಅವರು ಇದನ್ನೇ ಮಾಡ್ತಿರ್ತಾರೆ. ವಿಶೇಷವಾಗಿ ಏನೋ ಕಾಲಕ್ಷೇಪಗಳು ಮಾಡ್ತಾರೆ, ಶಿಷ್ಯರಿಗೆಲ್ಲ ಪಾಠ ಹೇಳ್ಕೊಡ್ತಾರೆ, ಚೆನ್ನಾಗಿ ತಯಾರು ಮಾಡ್ತಾರೆ ಎಲ್ಲರನ್ನು. ಆ ಥರ ಭಕ್ತಾದಿಗಳೆಲ್ಲ ಆ ಇರೋ ಜಾಗದ ಸತ್ಯಮಂಗಲದಲ್ಲಿರೋ ಜನಗಳೆಲ್ಲ ಭಕ್ತರೆಲ್ಲ ಬಂದು ಸೇರ್ಕೋತಾರೆ. ಹೀಗಾಗ್ತಾ ಇರುತ್ತೆ. ಹೀಗಾಗ್ತಾ ಇರುವಾಗ ಎಷ್ಟೋ ಸಮಯ ಕಳೆದೋಗುತ್ತೆ. 40-50 ವರ್ಷಗಳು ಹತ್ತತ್ರ ಕಳೆಯುತ್ತೆ. ಕಳೆದ ಮೇಲೆ ವಿಜಯನಗರದ ಬುಕ್ಕರಾಯ ಅಂತಿರ್ತಾನಲ್ಲ, ಅವನ ಕಮಾಂಡರ್ ಒಬ್ಬ ಸೇನಾನಾಯಕ, ದಂಡನಾಯಕ ಒಬ್ಬ ಗೋಪಣ್ಣ ಅಂತೊಬ್ಬ, ಅವನು ಬರ್ತಾನಂತೆ.
ಅವನು ಬಂದು ಅವನು ವಿಜಯನಗರದಲ್ಲಿ ಇರೋವನು, ಆದರೆ ಶ್ರೀರಂಗಕ್ಕೆ ಹೀಗೆ ಆಗಿದೆ ಅಂತ ಗೊತ್ತಾಯಿತು. ಹಾಗಾಗಿ ಏನಾದರೂ ಮಾಡಿ ಶ್ರೀರಂಗದಲ್ಲಿರೋ ತುರುಷ್ಕರನ್ನೆಲ್ಲ ಓಡಿಸ್ಬೇಕು ಅಂಥೇಳಿ ಮಾಡಿ ಮತ್ತೆ ನಮಗೆ ವಾಪಸ್ ಅದು ಸಿಗಬೇಕು ಅಂಥೇಳಿ, ದೇವಾಲಯ ನಮ್ಮ ವಶಕ್ಕೆ ಬರಬೇಕು ಅಂಥೇಳಿ ಇದು ಮಾಡಿ ಅವ್ನು ಮಾಡ್ತಾನೆ. ಆದರೆ ಅವನಿಗೆ ದಾರಿ ಗೊತ್ತಾಗಲ್ಲ, ಹೇಗೆ ಮಾಡಬೇಕು ಏನೊಂದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಅಲ್ಲಿರೋರು ಹಿರಿಯರನ್ನೆಲ್ಲ ಬಂದು ಕೇಳ್ತಾನಂತೆ. ಅವರು ನಮ್ಮನ್ನೇನು ಕೇಳಬೇಡ, ಸತ್ಯಮಂಗಲದಲ್ಲಿ ವೇದಾಂತೇಶ್ಕರಿದ್ದಾರೆ, ಅವ್ರನ್ನ ಕೇಳು, ಅವರೆಲ್ಲ ಹೇಳ್ಕೊಡ್ತಾರೆ ನಿನಗೆ, ಅವ್ರು ಹೇಳಿದಂತೆ ಮಾಡಿಬಿಡು ಸಾಕು ಅಂತ ಹೇಳಿ ಹೇಳ್ತಾರಂತೆ. ಅದಕ್ಕೋಸ್ಕರ ಅವನು ಅಲ್ಲಿ ಸತ್ಯಮಂಗಲಕ್ಕೆ ಬಂದು ವೇದಾಂತೇಶಿಕರನ್ನ ನೋಡಿ ನಮಸ್ಕಾರ ಮಾಡಿ ಹೀಗಾಗಿದೆ ಏನು ಮಾಡೋದು ಅಂತ ಕೇಳ್ತಾನಂತೆ. ಅವ್ರಿಗೆ ಭಾಳ ಸಂತೋಷ ಆಗ್ಬಿಡತ್ತೆ. ಹಬ್ಬ ನೀನು ಒಬ್ಬನಾದರೂ ಬಂದಿಯಲ್ಲಪ್ಪ ನೀನು ಅಂತ ಹೇಳಿ ಅವನಿಗೆ ಭಾಳ ಇನ್ಸ್ಪೈರಿಂಗ್ ಟಾಕ್ ಅವನಿಗೆ ಕೊಡ್ತಾರಂತೆ. ದೇಶ ಅಂದರೆ ಹೇಗೆ, ದೇಶವನ್ನು ರಕ್ಷಣೆ ಮಾಡೋದು ಅಂದರೆ ಹೇಗೆ ಮಾಡಬೇಕು, ಯಾವ ಸ್ಪಿರಿಟಲ್ಲಿ ಮಾಡಬೇಕು ಅಂಥೇಳಿ, ದೇವಾಲಯಗಳ ರಕ್ಷಣೆ ಮಾಡಬೇಕು ಅಂತೆಲ್ಲ ತುಂಬ ಹೇಳ್ತಾರೆ. ಹೇಳಿಬಿಟ್ಟು ನೀನು ಮಾಡಪ್ಪ ನೀನು ಅಂಥೇಳಿ ಧೈರ್ಯ ತುಂಬ್ತಾರೆ ಅವನಿಗೆ. ತುಂಬಿ ಸಂತೋಷವಾಗಿ ಅವನು ಏನು ಮಾಡ್ತಾನೆ, ಆಯಿತು ಮಾಡ್ತೀನಿ ಅಂಥೇಳಿ ದೊಡ್ಡ ಸೈನ್ಯವನ್ನು ರೆಡಿ ಮಾಡಿಕೊಂಡು ಬಂದು ಅಟ್ಯಾಕ್ ಮಾಡಿ ಆ ತುರುಷ್ಕರನ್ನ ಎಲ್ಲರನ್ನೂ ಸೋಲಿಸ್ಬಿಟ್ಟು ಓಡಿಸ್ಬಿಡ್ತಾನೆ ಅಲ್ಲಿಂದ. ಆ ಜಾಗದಲ್ಲಿ ಒಬ್ಬನೇನು ಉಳಿಬಾರ್ದು, ಹಾಗೆ ಎಲ್ಲರನ್ನೂ ಓಡಿಸ್ಬಿಡ್ತಾನೆ. ಫ್ರೀ ಆಯಿತು, ಶ್ರೀರಂಗ ಫ್ರೀ ಆಗೋಯ್ತು ಅನ್ನೋದು. ಶ್ರೀರಂಗ ಫ್ರೀ ಆಯಿತು ಅಂದಮೇಲೆ ಅಲ್ಲಿರೋರಿಗೆಲ್ಲ ಬಹಳ ಖುಷಿ ಆಯಿತು, ಏನೋ ಸಂತೋಷ ಆಯಿತು. ಇವರು ವೇದಾಂತೇಶಕರು ಎಲ್ಲೋ ಸತ್ಯಮಂಗಲದಲ್ಲಿ ಇದ್ದಾರೆ, ಅವರಿಗೆ ಏನಾಯಿತು ಅಂತ ಯೋಚನೆ ಮಾಡ್ತಾ ಇದ್ದಾಗ ಇದು ಫ್ರೀ ಆದಮೇಲೆ ಭಗವಂತನೇ ಕನಸಲ್ಲಿ ಬಂದು ಹೀಗೆ ಎಲ್ಲ ತುರುಷರೆಲ್ಲ ಓಡಿಸಾಕ್ಬಿಟ್ಟ ಅವನು ಗೋಪಣ್ಣ, ಫ್ರೀ ಆಗಿದೆ ಅಂತ ಭಗವಂತ ಬಂದು ಹೇಳ್ತಾನಂತೆ ಕನಸಲ್ಲಿ. ಹೌದಾ, ಯಾವಾಗ ಇದು ಗೊತ್ತಾಗುತ್ತೆ ನನಗೆ ಗೊತ್ತಾಗಬೇಕು ಸಂತೋಷವಾಗಿ ಅವ್ರು ಕಾಯ್ತಾ ಇರ್ತಾರೆ. ಅದಕ್ಕೆ ಸರಿಯಾಗಿ ಗೋಪಣ್ಣನ ಮೆಸೆಂಜರ್ಸ್ ಎಲ್ಲ ಬರ್ತಾರೆ, ಬಂದು ಹೇಳ್ತಾರಂತೆ ಇದು ಫ್ರೀ ಆಯಿತು, ಎಲ್ಲ ನಾವು ಯುದ್ಧ ಮಾಡಿ ಗೆದ್ದುವು, ಅದನ್ನೆಲ್ಲ ಓಡಿಸ್ಬಿಟ್ಟಿದ್ವಿ, ಇನ್ನು ಫ್ರೀ ಆಗಿದೆ, ತಾವು ಬರಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ಹಾಗೆ ಆಯಿತು ಅಲ್ಲೇ ಹೋಗೋಣ ಅಂಥೇಳಿ ಅವರು ಕೂಡ ಬರ್ತಾರೆ. ಅಲ್ಲಿಂದ ಶ್ರೀರಂಗಕ್ಕೆ ಮರಳಿ ಬರ್ತಾರೆ. ಈಗ ಅವರು ಮರಳಿ ಶ್ರೀರಂಗಕ್ಕೆ ಬರೋವಾಗ ಅವರಿಗೆ ವಯಸ್ಸು 90 ಸುಮಾರು ವಯಸ್ಸಾಯಿತು. ಅಂದರೆ ಆದರೂ ಅವ್ರ ಸ್ಪಿರಿಟ್ ಮಾತ್ರ ಒಂಚೂರು ಕಮ್ಮಿ ಆಗಲಿಲ್ಲ. ಕಮ್ಮಿ ಆಗದೆ ಅವ್ರೇನು ಮಾಡ್ತಾರೆ, ಅವ್ರು ಬರೋವಾಗ ಜನಗಳಿಗೆ ತುಂಬ ಸಂತೋಷ ಆಗ್ಬಿಡುತ್ತೆ. ಸಂತೋಷವಾಗಿ ಅವ್ರನ್ನ ಅವರು ವಿಜಯ ಮಾಡಿದಾಗ ಅವ್ರನ್ನ ಆಹ್ವಾನ ಮಾಡ್ತಾರೆ, ಸಕಲ ಮರ್ಯಾದೆಯನ್ನು ಕೊಟ್ಟು ಅವ್ರನ್ನ ಆಹ್ವಾನ ಮಾಡ್ತಾರೆ. ಬನ್ನಿ ಬನ್ನಿ ಅಂತ ಹೇಳಿ ಮತ್ತೆ ಅವ್ರನ್ನ ಒಂದು ತರಹ ಪೀಠದಲ್ಲಿ ಕೂರಿಸೋ ಹಾಗೆ ಆಚಾರ್ಯರಾಗಿ ಕೂತ್ಕೋತಾರೆ. ವಯಸ್ಸಾಗಿದೆ ಆದರೂ ಕೂಡ ಮಾಡ್ತಾರೆ. ಇಷ್ಟಾದರೂ ಅವ್ರಿಗೆ ತುಂಬ ಸಂತೋಷ ಆಯಿತು, ಇದೆಲ್ಲ ಪ್ರತಿಷ್ಠೆ ಆಯಿತು ಅಂಥೇಳಿ. ಈಗ ಉತ್ಸವ ಮೂರ್ತಿ ಇದೊಂದು ಮಾಡಿದ್ರಲ್ಲ, ಅದಕ್ಕೆ ಅವನಿಗೆ ಹೇಳಿದ್ರು. ಅವನೇನು ಮಾಡ್ದ, ಮೊದಲನೇ ಕೆಲಸ ಇದನ್ನು ಫ್ರೀ ಮಾಡೋದು, ಎರಡನೇ ಕೆಲಸ ಅವನಿಗೆ ಮುಖ್ಯವಾದ ಕೆಲಸ ಆ ಉತ್ಸವ ಮೂರ್ತಿ ಎಲ್ಲಿದೆ ಅಂತ ಪತ್ತೆ ಮಾಡೋದು, ಹುಡುಕ್ಸೋದು ಅಂಥೇಳಿ ಹುಡುಕಿಸ್ತಾನೆ. ಹುಡುಕ್ಸೋವಾಗ ಹಿಂದೆ ನಾವು ಹೊತ್ತಲ್ಲ ಹೇಳಿದ್ವಲ್ಲ, ಆ ಉತ್ಸವ ಮೂರ್ತಿ ಮೊದಲನೇ ಉತ್ಸವ ಮೂರ್ತಿ, ಮೂಲ ಉತ್ಸವ ಮೂರ್ತಿ ಅಂತ ಹೇಳಬೇಕು, ಅದು ವಾಪಸ್ ಬಂದ ಮೇಲೆ ಅದಕ್ಕೆ ಟೆಸ್ಟ್ ಎಲ್ಲ ಮಾಡಿದ್ರು, ಅಗಸ ಇದ್ದ ಅಂತೆಲ್ಲ ಕತೆ ಹೇಳಿದ್ನಲ್ಲ, ಮತ್ತೆ ಅದನ್ನು ವಾಪಸ್ಕೊಡಲ್ಲ, ಆ ತರಹ ಬಂತು. ಆಮೇಲೆ ಎರಡನೇದು ಕೂಡ ಅಲ್ಲೇ ತಪ್ಪಲಲ್ಲೇ ಹೋಗಿದೆ, ಇದರಲ್ಲಿ ತಿರುಪತಿ ತಪ್ಪಲಲ್ಲೇ ಇದೆ. ಅದು ಕೂಡ ಸಿಕ್ತು ಇವರಿಗೆ, ಇವರು ಹುಡುಕಾಟದಲ್ಲಿ ಅದು ಸಿಕ್ತು, ಅದನ್ನು ತೊಗೊಂಬಂದ, ಎರಡನ್ನೂ ಇಟ್ಕೊಂಡಿದ್ದಾನೆ. ಅದು ಪ್ರತಿಷ್ಠೆ ಆಯಿತು. ದೇಶಿಕರೇ ಅದನ್ನು ಪ್ರತಿಷ್ಠೆ ಮಾಡಿ ಎಲ್ಲ ಮಾಡಿದ್ರು ಅಂತ ಮಾಡಿದ ಮೇಲೆ ಇನ್ನೇನು ಎಲ್ಲ ಸುಗಮವಾಗಿದೆ. ನಾರ್ಮಲ್ ಹಿಂದೆ ಹೇಗಾಗ್ತಾ ಇತ್ತು ಹಾಗೇ ನಡೀತಾ ಇದೆ ಅಂತ ಆಗ್ತಾ ಇರುವಾಗ ಮತ್ತೆ ಇವ್ರಿಗೆ ಕಿರುಕುಳ ತಪ್ಪಿದ್ದಲ್ಲ. ಒಂಥರ ಈಗ ಹೊಸ ಜನ್ರೇಷನ್ ಸ್ಟಾರ್ಟ್ ಆಯಿತು. ಹಿಂದೆ 50 ವರ್ಷದ ಹಿಂದೆ ಇವರು ಕಾಂಚೀಪುರದಲ್ಲಿ ಇದ್ದಾಗ ಕೆಲವರೆಲ್ಲ ವಿಮತಿಯರು ಬಂದು ಎಲ್ಲ ತೊಂದರೆ ಕೊಡ್ತಾ ಇದ್ರಲ್ಲ, ನೀವು ಅಧ್ಯಯನೋತ್ಸವವನ್ನು ಮಾಡಬಾರ್ದು ಅಂಥೇಳಿ ಮಾಡಿದ್ರಲ್ಲ. ಹಾಗೇನೆ ಈಗಲೂ ಇನ್ನೊಂದು ಜನ್ರೇಷನ್ 50 ವರ್ಷ ಕಳೀತು, 50-55 ವರ್ಷ ಇನ್ನೊಂದು ಜನ್ರೇಷನ್ ಬಂತು. ಇವರು ಆವಾಗ ಏನು ಮಾಡಿದ್ರೋ ಇವ್ರಿಗೆ ಗೊತ್ತಿಲ್ಲ, ಇವರಾಗೆ ಶುರು ಮಾಡಿದ್ರು. ಏನಂತ ಹೇಳಿದ್ರೆ, ಇಲ್ಲಿ ನೀವು ಆಳ್ವಾರ್ಗಳ ಮೂರ್ತಿ ಎಲ್ಲ ಇಟ್ಟಿದ್ದೀರಾ, ಆಚಾರ್ಯರ ಮೂರ್ತಿ ಎಲ್ಲ ಇಟ್ಟಿದ್ದೀರ, ಅದು ಆಳ್ವಾರ್ಗಳ ಮೂರ್ತಿ ಇಡಬಾರ್ದು ಇಲ್ಲಿ ನಮಗೆ. ಅವರು ತಮಿಳು ಪ್ರಬಂಧರು ಹೇಳಿದವರು, ಅವರೆಲ್ಲ ಬೇಡ. ಆದರೆ ಎಷ್ಟೋ ಜನ ಅಬ್ರಾಹ್ಮಣರೆಲ್ಲ ಇದ್ದಾರೆ, ಆದರೆ ನಮ್ಮ ಆಳ್ವರೇ ಅಬ್ರಾಹ್ಮಣರು ಒಂದು ದೃಷ್ಟಿಯಿಂದ, ಅದರಿಂದ ಅವ್ರದ್ದೆಲ್ಲ ಇರಬಾರ್ದು, ತೆಗಿಬೇಕು ಅಂಥೇಳಿ ಒಂದು. ಎರಡನೇದಾಗಿ ತಮಿಳು ಇಲ್ಲಿ ಬರಬಾರ್ದು, ಯಾಕೆಂದರೆ ವೇದ ಸಂಸ್ಕೃತ ಅದಾಗಬೇಕು, ಭಗವಂತನ ಉಸಿರದು, ಅದರಿಂದ ಅದು ಇರಬೇಕೇ ಹೊರತು ನೀವು ತಮಿಳು ಪ್ರಬಂಧಗಳಾಗಲಿ ಅದು ಉಚ್ಚಾರಣೆ ಇಲ್ಲ ಆಗಬಾರ್ದು, ಎಲ್ಲ ಸ್ಟಾಪ್ ಮಾಡಬೇಕು ಅಂತ. ಮೂರನೆಯದಾಗಿ ಅಧ್ಯಯನೋತ್ಸವ ಮಾಡ್ತೀವಲ್ಲ,
ಆವಾಗ ಪದ್ಧತಿ ಏನು, ಭಗವಂತನ ವಿಜಯ ಮಾಡಿಸ್ಕೊಂಡು ಹೋಗ್ತಾರೆ ರಥದಲ್ಲಿ. ಹಿಂದ್ಗಡೆ ವೇದಗೋಷ್ಠಿ ಇರುತ್ತೆ, ವೇದ ಹೇಳ್ಕೊಂಡು ಬರ್ತಾರೆ. ಮುಂದ್ಗಡೆ ತಿರುವಾಯಿಮಣಿ ಹೇಳ್ಕೊಂಡು ಅವ್ರ ಬುದ್ಧ ಹೋಗ್ತಾ ಇದ್ದಾರೆ. ತಿರುವಾಯಿಮಣಿ ಮುಂದೆ ಭಗವಂತನ ಬುದ್ಧ ಹೋಗಬಾರ್ದು, ಅದಕ್ಕೆ ಸ್ಟೇಟಸ್ ಇಲ್ಲ. ಇದು ಯಾವಾಗ ಇದು ಸರ ಹೋಗಬಹುದು ಅಂತ ಹೇಳಿದ್ರೆ ಅವ್ರ ಚಾಲೆಂಜ್ ಏನಂತ ಹೇಳಿದ್ರೆ, ಇವ್ರುಗಳೆಲ್ಲ ಆಳ್ವಾರ್ಗಳೆಲ್ಲ ಇದಾರಲ್ಲ, ಇವರ ದೈವಾಂಶ ಪುರುಷರು ಅಂತ ನೀವು ನಮಗೆ ಸಾಧಿಸಿ ತೋರಿಸ್ರೆ ಆವಾಗ ಆಗಬಹುದು ಅಂತ ಒಂದು ಕಂಡೀಷನ್ ಹಾಕಿರ್ತಾರೆ. ಅದಕ್ಕೇನು ಹಿಂದೆ ಮಾಡಿದ್ರಲ್ಲ ವೇದಾಂತೇಶಕರೇ ಕೂತ್ಕೊಂಡು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ದೈವಾಂಶ ಪುರುಷರು ಅವರು ಅಂತ ಹೇಳಿ ಇದು ಮಾಡಿದ್ರಲ್ಲ, ಆ ತರಹ ಒಂದು ಇದನ್ನ ಇವಾಗಲೂ ಕೂಡ, ಇವಾಗ ಇವ್ರ ವಯಸ್ಸಾಗಿದೆ ಪಾಪ, 90 ವರ್ಷದ ಮೇಲಾಗೋಯ್ತು. ಹಾಗಾಗಿ ಇವರು ಪರಕಾಲ ಸ್ವಾಮಿಗಳು, ಪರಕಾಲ ಅಂದ್ರೆ ಅವಾಗ ಕರೀತಾ ಇದ್ದು ಬ್ರಹ್ಮತಂತ್ರ ಸ್ವತಂತ್ರರು ಅಂತ, ಅವರನ್ನ ಮುಂದೆ ಇಡ್ತಾರೆ. ಮುಂದೆ ಇಟ್ಟು ನೀವು ವಾದ ಮಾಡಿ ಅಂತ ಹೇಳಿ ಇವರ ಹತ್ರ ಪಾಠ ಕಲ್ತವ್ರೆ, ಅವರು ಪೂರ್ತಿ ಪಾಠ ಕಲ್ತವ್ರು ಮಾಡಿ ಅಂತ ಹೇಳಿ ಹೇಳ್ತಾರೆ. ಅವರು ಪೂರ್ತಿ ಇದನ್ನೆಲ್ಲ ಹೇಳಿ ಅವ್ರನ್ನ ವಾದದಲ್ಲಿ ಸೋಲಿಸಿ ಇದನ್ನ ಮತ್ತೆ ಸ್ಥಾಪನೆ ಮಾಡ್ತಾರೆ. ಏನಂತ ಹೇಳಿದ್ರೆ, ಆಚಾರ್ಯರು ಆಳ್ವಾರುಗಳು ಎಲ್ಲರೂ ಕೂಡ ದೇವಸ್ಥಾನಗಳೇ ಇರುತ್ತೆ, ಅವರ ವಿಗ್ರಹಗಳಿರುತ್ತೆ. ಮತ್ತು ಅಧ್ಯಯನೋತ್ಸವದಲ್ಲಿ ಅವರುಗಳು ಮುಂದೆ ಹೋಗ್ತಾರೆ, ಇವರು ವೇದದವರು ಹಿಂದ್ಗಡೆ ಬರ್ತಾರೆ ಅಂತ. ಮುಂದ್ಗಡೆ ಹಿಂದ್ಗಡೆ ಎರಡು ಒಂದೇ, ದೇವರ ಮುಂದೆ ಏನು ಹಿಂದೆ ಏನು ಎರಡಕ್ಕೂ ಒಂದೇ ಸ್ಟೇಟಸ್. ಆದರೆ ಇವ್ರ ಗಲಾಟೆಗಳು ಹಾಗಾಗ್ತಾ ಇತ್ತು. ಅದನ್ನು ಮಾಡೋದು. ಆಮೇಲೆ ಪಾರಾಯಣ ಮಾಡೋದಕ್ಕೆ ಒಳಗಡೆ ದೇವಸ್ಥಾನ ಒಳಗಡೆ ತಮಿಳು ಪಾರಾಯಣ ಮಾಡಬಹುದು, ಪ್ರಬಂಧಕ್ಕೆ ಒಂದು ಸ್ಟೇಟಸ್ ಸಿಕ್ತು, ಅದನ್ನು ಎಸ್ಟಾಬ್ಲಿಷ್ ಮಾಡಿದ್ರು ಅವರು ಅಂತ. ಹಾಗೆ ಮಾಡಿದ ಮೇಲೆ ಅದು ಮುಂದುವರಿಯಿತು. ಈಗ ಆದಾಗ ಒಂದು ತರಹ ಹಿಂದೆ ಯಾವ ಒಂದು ಕಂಡೀಷನ್ ಇತ್ತೋ ಅದನ್ನು ಪುನಃ ಪ್ರತಿಷ್ಠಾಪನೆ ಮಾಡಿದ್ರು ವೇದಾಂತ ದೇಶಿಕರು ಅದು ಕೂತ್ಕೊಂಡು ಅಂಥೇಳಿ. ಅದು ದೊಡ್ಡ ಒಂದು ಸಮಾಧಾನಕರವಾದ ಒಂದು ವಿಷಯ ಆಯಿತು. ಹೀಗೆ ಮತ್ತೆ ಅವರ ಪಾಠ ಪ್ರವಚನಗಳು ಇದೆಲ್ಲ ಬೇರೆಯವ್ರ ಕೈಲಿ ಮಾಡಿಸಿದ್ರು. ಇವರು ಕೂಡ ಸ್ವಲ್ಪ ಮಾಡ್ತಾ ಇದ್ರು. ಇವ್ರಿಗೆ ಶಿಷ್ಯರಂತೂ ಅನೇಕ ಜನ ಶಿಷ್ಯರುಗಳು ಬಂದರು, ಅದು ಲೆಕ್ಕವೇ ಇಲ್ಲ ಅದಕ್ಕೆ, ಅಷ್ಟು ಜನ. ಅದರ ಜೊತೆಗೆ ಪ್ರಧಾನ ಶಿಷ್ಯರು 12 ಜನ ಅಂತ ಹೇಳ್ತಾರೆ ಇವರಿಗೆ. ಅದರಲ್ಲೂ ಕೂಡ ಅತಿ ಮುಖ್ಯರಾದವರು 4 ಜನ. ಒಂದು ಇವರ ಒಂದು ಔರಸ ಪುತ್ರ ಕುಮಾರ ವರದಾಚಾರ್ಯರು, ಅವರೊಬ್ಬರು. ಆಮೇಲೆ ಬ್ರಹ್ಮತಂತ್ರ ಸ್ವತಂತ್ರರು ಅಂದರೆ ಪರಕಾಲ ಮಠದ ಮೂಲ ಪುರುಷರು, ಅವರು 2ನೇವರು. ಇನ್ನೊಂದು ಶ್ರೀನಿವಾಸಾಚಾರ್ಯರು ಅಂತೊಬ್ಬರು, ಅವರು ತಿರುಮಲೈ ಶ್ರೀನಿವಾಸಾಚಾರ್ಯರು ಅಂತ ಅವರೊಬ್ಬರು. ಹಾಗೆ ಕಂದಾಡೆ ಅಂತೊಬ್ಬರು 4ನೇವರು. ಇವರು ತುಂಬ ಅತಿ ಮುಖ್ಯರಾದ ಒಂದು 4 ಜನ ಶಿಷ್ಯರು ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಬರ್ತಾರೆ. ಇಷ್ಟಾಗಿ ಹೀಗೆ ಸ್ವಲ್ಪ ಕಾಲ ಕಳೆಯುವಷ್ಟೊತ್ತಿಗೆ ಇವರಿಗೆ 100+ ವಯಸ್ಸಾಯಿತು. 100 ವರ್ಷ ದಾಟಿದಾಗ ಇವರಿಗೆ ಅದೇನೋ ಸಾಕು ಅಂತ ಅನ್ನಿಸ್ಬಿಡ್ತೇನೋ. ಅವರು ಶ್ರೀರಂಗಕ್ಕೆ ದೇವಸ್ಥಾನಕ್ಕೆ ಹೋಗಿ ಶ್ರೀರಂಗನಾಥನ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡಿದ್ರು, ಪ್ರಸಾದ ಸ್ವೀಕರಿಸಿದ್ರು. ಆಮೇಲೆ ರಂಗನಾಯಕಮ್ಮನವರ ಮುಂದೆ ಹೋದರು, ಅಲ್ಲೂ ಕೂಡ ನಮಸ್ಕಾರ ಮಾಡಿದ್ರು, ಎಲ್ಲ ಮಾಡಿಬಿಟ್ಟು ಏನೋ ಒಂದು ಪ್ರಾರ್ಥನೆ ಮನಸ್ಸಿಗೆ ಬರ್ತಾ ಇದೆ. ಅವರು ವಾಸ್ತವವಾಗಿ ಅವರು ರಾಮಾನುಜ ಸಿದ್ಧಾಂತವನ್ನು ಸ್ಥಾಪನೆ ಮಾಡಬೇಕು ಮತ್ತು ಅದನ್ನು ಪ್ರಚಾರ ಮಾಡಬೇಕು ಅನ್ನೋದು ಮುಖ್ಯವಾದ ಗುರಿಯಾಗಿತ್ತು ಅವರಿಗೆ. ಆ ಗುರಿಯನ್ನು ಅವರು ಮಾನಸಿಕವಾಗಿ ಎಷ್ಟು ಸಾಧನೆ ಸಾಧ್ಯವಾಯಿತೋ ಅಷ್ಟನ್ನೂ ಮಾಡಿದ್ದಾರೆ ಅವ್ರ ಜೀವನದಲ್ಲಿ. ಅಷ್ಟು ಮಾಡಿ ಒಂದು ದೃಷ್ಟಿಯಿಂದ ಕೃತಕೃತ್ಯರಾಗಿದ್ದಾರೆ ಅನ್ನೋದು ಒಂದು ತರಹ ಇತ್ತು. ಆ ದೃಷ್ಟಿಯಿಂದಲೋ ಏನೋ ಸಾಕು ಅಂತ ಅನಿಸ್ಬಿಡ್ತೋ ಏನೋ. ಸರಿ, ಭಗವಂತನನ್ನ ಒಂಥರ ಪ್ರಾರ್ಥನೆ ಮಾಡ್ಕೋತಾರೆ. ಭಗವಂತನು ಕೂಡ ಹೇಳ್ತಾನಂತೆ, ಅರ್ಚಕರ ಮೂಲಕ ಹೇಳ್ತಾನಂತೆ, ಆಯಿತು ನಮ್ಮ ಒಂದು ವೈಭವವನ್ನು ಚೆನ್ನಾಗಿ ಲೋಕದಲ್ಲಿ ನೀವು ಪ್ರಚಾರ ಮಾಡಿದ್ದೀರಪ್ಪ, ಮಾಡಿ ವೇದಾಂತ ದೇಶಿಕರೇ ನೀವು ಪ್ರಚಾರ ಮಾಡಿದ್ದೀರಪ್ಪ, ಹಾಗಾಗಿ ಇನ್ನು ಕೃತಕೃತ್ಯರಾಗಿದ್ದೀರಾ ನೀವು ಅಂತ ಭಗವಂತನ ಬಾಯಲ್ಲೇ ಬಂದ ಮೇಲೆ ಸರಿ ಆಯಿತು. ಇನ್ನು ಅದಕ್ಕಾಗಿ ನಮ್ಮ ಮನಸ್ಸು ಏನಂತ ಹೇಳಿ ಸಂಕಲ್ಪ ಏನಂತ ಹೇಳಿದ್ರೆ, ನಮ್ಮ ಸನ್ನಿಧಿ ಮುಂದ್ಗಡೆ ನಿಮ್ಮ ಒಂದು ವಿಗ್ರಹವನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಭಗವಂತನೇ ಅರ್ಚಕರ ಮೂಲಕ ಹೇಳಿದಂತೆ. ಆ ವಿಗ್ರಹ ಹೇಗಿರಬೇಕು ಅನ್ನೋದನ್ನು ಅವನೇ ಹೇಳ್ತಾನೆ. ಕೈಯಲ್ಲಿ ಹಿಂದೆ ಅವರು ತಾವಾಗೇ ಮಾಡಿದ್ರು ಅಂತಲ್ಲ, ಆ ತರಹ ಒಂದು ಕೈಯಲ್ಲಿ ಇದು ಪುಸ್ತಕ ಹಸ್ತರಾಗಿದ್ದಾರೆ, ಇನ್ನೊಂದು ಕೈ ಜ್ಞಾನ ಮುದ್ರೆ ಇದೆ, ಹಾಗೆ ಆಸನದಲ್ಲಿ ಕುಳಿತಿದ್ದಾರೆ. ಅಂಥ ಒಂದು ಮುದ್ರೆಯಲ್ಲಿ ಒಂದು ವಿಗ್ರಹವನ್ನು ಮಾಡಿ ನಮ್ಮ ಸನ್ನಿಧಿ ಮುಂದೆ ಇರಬೇಕು ಅಂಥೇಳಿ ಅದಕ್ಕೆ ನಿತ್ಯವೂ ಕೂಡ ಭಕ್ತರೆಲ್ಲ ಪೂಜೆ ಮಾಡಬೇಕು ಎಂಬುದಾಗಿ ಹೇಳ್ತಾರಂತೆ.
ಹೇಳ್ದ ಭಗವಂತ. ಹಾಗೇ ಅವ್ರು ಮಾಡ್ಕೊಂಡ್ಬಂದರು ಅನ್ನೋದು ಒಂದಿದೆ. ಜೊತೆಗೆ ಎಲ್ಲ ಆದಮೇಲೆ ಇವರು ಪ್ರಾರ್ಥನೆ ಮಾಡ್ಕೊಂಡ್ಬಿಟ್ರು. ಮಾಡಿಕೊಂಡಾಗ ಆಯಿತು, ಒಂದು ದಿವಸ ಹಾಗೇ ಮಲಗಿದಾಗ ಆ ಮಗ ವರದನ್ನ ಕರೆದ್ರಂತೆ, ಕುಮಾರ ವರದನ್ನ ಹೇಳ್ಬಿಟ್ಟು ಅವನ ತೊಡೆ ಮೇಲೆ ತಲೆ ಇಟ್ಕೊಂಡಿದ್ದಾರೆ. ಹಾಗೇ ಬ್ರಹ್ಮತಂತ್ರ ತಂತ್ರರು ಎದುರುಗಡೆ ಕೊಡ್ತಿದ್ದಾರೆ, ಅವರ ತೊಡೆ ಮೇಲೆ ಇವರು ಪಾದವನ್ನು ಇಟ್ಕೊಂಡಿದ್ದಾರೆ. ಹಾಗೆ ಇಬ್ಬರು ತೊಡೆ ಮೇಲೂ ಒಂದು ಶಿರಸ್ಸು ಮತ್ತು ಪಾದ ಇಟ್ಕೊಂಡು ಹಾಗೇ ಮಲಗಿದಾಗ ಏನೋ ಒಂದು ದೃಶ್ಯ ಕಾಣ್ತಾ ಇದೆ ಅವ್ರಿಗೆ. ಏನಪ್ಪ ಅಂತ ಹೇಳಿದ್ರೆ, ರಂಗನಾಥನ್ ಹೋಗಿ ಪ್ರಾರ್ಥನೆ ಮಾಡ್ಕೋತಾರಂತೆ, ರಂಗ ನನಗೆ ಬಿಡುಗಡೆ ಕೊಡಪ್ಪ ಅಂತ. ಈ ಒಂದು ಸನ್ನಿವೇಶ ತುಂಬ ಚೆನ್ನಾಗಿ ಘಂಟಾವತಾರ ಇದೆಯಲ್ಲ, ಒಂದು ಡಾಕ್ಯುಮೆಂಟ್ರಿ ಮಾಡಿದ್ರಲ್ಲ, ಅದು ತುಂಬ ಚೆನ್ನಾಗಿ ತೋರಿಸ್ತಾರೆ. ಈ ಭಾಗ ಮಾತ್ರ ನೋಡೋಕ್ಕೆ ತುಂಬ ಕಷ್ಟವಾಗತ್ತೆ, ಆದರೆ ಚೆನ್ನಾಗಿ ತೋರಿಸಿದ್ದಾರೆ ಅದನ್ನು ಅಂತ ಪ್ರಾರ್ಥನೆ ಮಾಡ್ಕೋತಾರೆ. ಬಿಡುಗಡೆ ಅಂತ ಹೇಳಿದ್ರೆ ವಾಸ್ತವವಾಗಿ ಈ ಶರೀರದಿಂದ ಬಿಡುಗಡೆ ಮಾಡೋರನ್ನು ಮತ್ತು ಈ ಲೋಕದಿಂದ ಬಿಡುಗಡೆ ಮಾಡೋ ಸಾಕು ಅಂತ ಹೇಳ್ತಾರೆ. ಅಂದರೆ ಇನ್ನೊಂದು ದೃಷ್ಟಿಯಿಂದ ನಿನ್ನ ಇದು ಸ್ಥಾನಕ್ಕೆ ವೈಕುಂಠಕ್ಕೆ ಬಂದು ಸೇರ್ಕೊಂಡ್ಬಿಡ್ತೀನಿ, ಅದಕ್ಕೆ ಅನುಮತಿ ಕೊಡು ಅನ್ನೋ ಹಾಗೆ ಪ್ರಾರ್ಥನೆ ಇದೆ. ಅದನ್ನು ಹೇಳ್ಕೊತಾ ಇರ್ತಾರೆ. ಹೇಳಿದ ತಕ್ಷಣ ರಂಗನಾಥ ಬಂದು ನಿಂತ್ಕೊಂಡ್ಬಿಡ್ತಾನೆ ಅವ್ರ ಮುಂದೆ ಅಂತ ಅದರಲ್ಲಿ ಡಾಕ್ಯುಮೆಂಟ್ ಚೆನ್ನಾಗಿ ತೋರಿಸಿದ್ದಾರೆ. ರಂಗನಾಥ ಮಲಗಿರಲ್ಲ, ನಿಂತ್ಕೊಂಡಿರ್ತಾನೆ. ಹಾಗೆ ಒಂದು ಕಡೆ ನೋಡಿದ್ರೆ ರಂಗನಾಥ ಹೀಗೆ ನಿಂತ್ಕೊಂಡಿದ್ದಾನೆ. ಹಾಗೆ ಇನ್ನೊಂದು ಕಡೆ ಮತ್ತೆ ಅದೇ ಪ್ರಾರ್ಥನೆ ಮಾಡ್ಕೊಂಡಾಗ ಶ್ರೀನಿವಾಸ ಅಂದಾಗ ಶ್ರೀನಿವಾಸ ಬಂದು ನಿಂತ್ಕೊಂಡ್ಬಿಡ್ತಾನೆ ಅಲ್ಲಿ. ಇನ್ನೊಂದು ಕಡೆ ನಾನು ವರದರಾಜ ಅಂತ ಹೇಳಿದಾಗ ವರದರಾಜ ಬಂದು ನಿಂತ್ಕೋತಾನೆ ಅಲ್ಲಿ. ಹಾಗೆ ಸೆಲ್ವಪಿಳ್ಳಿ ಅಂತ ಹೇಳಿದಾಗ ಸೆಲ್ವಪಿಳ್ಳಿ, ತಿರುನಾರಾಯಣಪುರದ ಸೆಲ್ವಪಿಳ್ಳಿ, ಅವನಲ್ಲಿ ಬಂದು 4 ಜನ ಬಂದು ನಿಂತ್ಕೊಂಡ್ಬಿಡ್ತಾರೆ. ಇವ್ರಿಗೆ ವಯಸ್ಸಾಗ್ಬಿಟ್ಟಿದೆ, ಇವರಿಗೆ ನಡೆಯೋಕ್ಕಾಗ್ತಾ ಇಲ್ಲ. ಒಂದು ಕೋಲ್ ಹಿಡ್ಕೊಂಡಿದ್ದಾರೆ, ಅಂದರೆ ಊರುಕೋಲ್ ಅಂತ, ಆವಿಕೋರ್ ಪಟ್ಟರ್ಕೊಂಬ ನಿನ್ನಲಾಲ್ ಅರಿಹಿಂದಲೇ ನಾನ್ ಅಂತ ತಿರುವಾಯಿಮುಡಿಯಲ್ಲಿ ಹೇಳ್ತಾರಲ್ಲ, ಹಾಗೆ ಕೋಲು ಹಿಡ್ಕೊಂಡು ಕೈಯೆಲ್ಲ ನಡುಗ್ತಾ ಇದೆ, ಕಾಲು ನಡುಗ್ತಾ ಇದೆ. ಹಾಗೇ ಬರ್ತಾರೆ, ಒಬ್ಬೊಬ್ರು ಮುಂದೆನೂ ಹೋಗ್ತಾರೆ, ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಅಂದರೆ ಕೈಯಲ್ಲಿ ಹಾಗೇ ನಮಸ್ಕಾರ ಮಾಡೋದು, ಹೀಗೆ ಮಾಡ್ತಾರೆ. 4 ಜನಕ್ಕೂ ಮಾಡ್ತಾರಂತೆ. ಹಾಗೆ ಒಂದು ತಟ್ಟೆಯಲ್ಲಿ ಇದು ಪುಷ್ಪಗಳಿರುತ್ತೆ, ಬಿಡಿ ಪುಷ್ಪಗಳು, ಅದನ್ನು ತೆಗೆದು ಒಬ್ಬೊಬ್ಬರಿಗೂ ಸಮರ್ಪಣೆ ಮಾಡ್ತಾರೆ. ಸಮರ್ಪಣೆ ಮಾಡೋ ಅರ್ಧ ಎಲ್ಲ ಕೆಳಗಡೆ ಹಾಗೆ ಬಿದ್ದೋಗುತ್ತೆ, ಕೈ ನಡುಗ್ತಾ ಇದೆ, ಬೀಳುತ್ತೆ. ಅದನ್ನು ಕೂಡ ಚೆನ್ನಾಗಿ ತೋರಿಸ್ತಾರೆ. 4 ಜನಕ್ಕೂ ಇದು ಮಾಡ್ತಾರೆ. ಅವರೆಲ್ಲ ಹಾಗೆ ಸ್ವೀಕರಿಸ್ತಾರೆ. ತುಂಬ ವಾತ್ಸಲ್ಯದಿಂದ ಅವರು ಬೆನ್ನೆಲ್ಲ ಸವರ್ತಾರೆ. ಅದಾದಮೇಲೆ ಇವ್ರಿಗೆ ಬ್ಯಾಲೆನ್ಸ್ ಹೋಗ್ಬಿಡುತ್ತೆ, ವಯಸ್ಸು ಅದರಿಂದ ಒಂಥರ ಬೀಳೋ ಹಾಗಾಗತ್ತೆ. ತಕ್ಷಣ 4 ಜನ ಬರ್ತಾರಂತೆ, ಬಂದೇವ್ರು ಹಿಡ್ಕೊತಾರೆ ಅಂತ ಹಿಡ್ಕೊಂಡು ತೊಡೆ ಮೇಲೆ ಒಂದು ತರಹ ಸಪೋರ್ಟ್ ಕೊಡ್ತಾರೆ ಅಂತ ಹಾಗೆ ಇಟ್ಕೋತಾರೆ. ಹೀಗೆಲ್ಲ ಆಯಿತು. ಮತ್ತೆ ಪ್ರಾರ್ಥನೆ ಮಾಡ್ಕೋತಾರೆ, ಬಿಡುಗಡೆ ಕೊಡಪ್ಪ ಅಂತ. ಇದಾರು ಆಗಲಿ ಅಂತೇಳಿ ತಲೆ ಎಲ್ಲ ಸವರಿ ಇದು ಮಾಡ್ತಾ ಇರೋವಾಗ ಸೀರಿಯಲ್ ಚೇಂಜ್ ಮಾಡ್ತಾರೆ. ಇಲ್ಲಿ ಇವರು ಮಲಗಿರ್ತಾರೆ, ಇವರು ಕುಮಾರವರ್ಧನ ತೊಡೆ ಮೇಲೆ, ಅವ್ರ ತೊಡೆ ಮೇಲೆ ಬ್ರಹ್ಮತಂತ್ರ ಸ್ವತಂತ್ರರ ತೊಡೆ ಮೇಲೆ ಪಾದ ಇಟ್ಕೊಂಡು ಮಲಗಿರ್ತಾರೆ ಅನ್ನೋ ಸಿಚುವೇಶನ್ ಬಂದಾಗ ಇದೆಲ್ಲ ಜ್ಞಾಪಕ ಬರುತ್ತೆ. ಇದು ಒಳಗಡೆ ಅವ್ರಿಗಾಗಿ ದರ್ಶನ ಆಗಿರಬೇಕು. ನನ್ನ ಆಯಿತು. ಅದಾದಮೇಲೆ ತಮ್ಮ ಆಚಾರ್ಯ ನಿಷ್ಠೆ ಅವರು ತುಂಬ ಇತ್ತು. ಆಚಾರ್ಯ ಅಂತ ಹೇಳಿದ್ರೆ ಪೂರ್ಣವಾಗಿ ಅವರ ಮೇಲೆ ನಂಬಿಕೆ. ಅದನ್ನು ಇಟ್ಕೊಂಡು ಅವರು ಆಚಾರ್ಯ ಪಾದಿಕೆ ತೊಗೊಂಬಪ್ಪ ಅಂತ ಹೇಳ್ತಾರಂತೆ. ಪಾದಿಕೆ ತರ್ತಾರೆ. ಆ ಪಾದಿಕೆಯನ್ನು ತನ್ನ ಹೃದಯದ ಮೇಲೆ ಇಟ್ಕೋತಾರೆ, ತಲೆ ಮೇಲೆ ಇಟ್ಕೋತಾರೆ ಆಚಾರ್ಯರ ಪಾದಿಕೆಯನ್ನು. ಹಾಗೇನೆ ತಮ್ಮ ಶಿಷ್ಯರಿಗೂ ಕೂಡ ಅದನ್ನು ಪಾದಿಕೆಯನ್ನು ಇಡ್ತಾರೆ. ಇಟ್ಟ ಮೇಲೆ ಆಳ್ವಾರುಗಳು, ಆಚಾರ್ಯಗಳು ಎಲ್ಲರನ್ನೂ ಒಂಥರ ಸ್ಮರಣೆ ಮಾಡ್ಕೋತಾರೆ. ಸ್ಮರಣೆ ಮಾಡ್ಕೊಂಡು ಹಾಗೇ ಮಲಗ್ತಾರೆ. ಅಲ್ಲಿ ಹೋಗಿ ಪರಮ ವೈಕುಂಠಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ನೋಡಿದಾಗ ಇವ್ರಿಗೆಲ್ಲ ತುಂಬ ದುಃಖ ಆಗಿಬಿಡುತ್ತೆ. ಎಲ್ಲರೂ ಅಳ್ತಾರೆ, ಬಿಕ್ಕಿ ಅಳ್ತಾರೆ. ಆಚಾರ್ಯರೇ ಅಂತ. ಅವರು ಖುಷಿ ಆಗಲ್ಲ, ಹೋಗಿ ಸೇರ್ಕೊಂಡ್ಬಿಟ್ರು ಅಷ್ಟೇ. ಇಂಥ ಒಂದು 8:20 ಪಟ್ಟಾಗಿದೆ. ಹೀಗೆ ಮಹಾಪುರುಷರು ಒಬ್ಬರು ತಾವು ಮಾಡಬೇಕಾದ ಕೆಲಸಗಳನ್ನೆಲ್ಲ ಸಮರ್ಪಕವಾಗಿ ಮಾಡಿ ಕೃತಕೃತ್ಯರಾಗಿ ಭಗವಂತನ ಪಾದದಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ರು. ಅದನ್ನು ತೋರಿಸೋವಾಗ ಘಂಟಾವತಾರ, ಅದರಿಂದ
ಗಂಟಾ ರೂಪದಲ್ಲಿ ಅವ್ರ ಹೃದಯದಿಂದ ಹಾಗೇ ಹೋಗಿ ಭಗವಂತನ ಒಂದು ಪಾದಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತು ಅನ್ನೋ ತರಹ ತೋರಿಸ್ತಾರೆ. ಟೆಕ್ನಿಕ್ಕು ಆಗಿರ್ಬೋದು, ಅದೇನೆ ಅದನ್ನು ಜ್ಞಾಪಿಸ್ಕೋತೀವಿ. ಇದಾದ ಮೇಲೆ ಅವರ ಉದಾತ್ತವಾದ ಗುಣಗಳನ್ನು ಕೆಲವು ಸ್ಮರಣೆ ಮಾಡಿಕೊಳ್ಳೇಬೇಕು ನಾವು. ಹಿಂದೆ ಅನೇಕ ಘಟನೆಗಳ ಮೂಲಕವೂ ಹೇಳಿದ್ದೀವಿ, ಮಾತಿನ ಮೂಲಕವೂ ಹೇಳಿದ್ದೀವಿ. ಆದರೆ ಸ್ಥೂಲವಾಗಿ ಒಂದ್ಸಲ ಗಮನಿಸೋಣ ಅಂತ. ಕೆಲವೆಲ್ಲ ಅವ್ರು ಮಾಡಿದ್ದು ಪವಾಡಗಳ ಥರ ಕಾಣುತ್ತೆ. ಪವಾಡಗಳು ಅಂತ ಹೇಳೋಕ್ಕಾಗಲ್ಲ, ಅವರು ಎಷ್ಟೋ ಅದನ್ನು ಕರಗತ ಮಾಡಿಕೊಂಡಿದ್ದವರು ಅನ್ನೋದು ನಾವು ಜ್ಞಾಪಿಸ್ಕೋಬೇಕು. ಉದಾಹರಣೆಗೆ ಬ್ರಹ್ಮಚಾರಿ ಒಬ್ಬ ಬಂದು ಕೇಳಿದಾಗ, ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೀನಿ, ಧನ ಇಲ್ಲ ನನಗೆ ಅಂಥೇಳಿ ಯಾರದ್ದೋ ಒಂದು ಇದರಿಂದ ಬಂದಾಗ ಅವರು ಭಗವತಿಯವ್ರನ್ನೇ ಸ್ಮರಣೆ ಮಾಡಿಕೊಂಡು ಅವನ್ನ ಪ್ರಾರ್ಥನೆ ಮಾಡಿಕೊಂಡು ಶ್ರೀಸ್ತುತಿಯನ್ನು ಹೇಳಿದ್ರು. ಶ್ರೀಸ್ತುತಿಯನ್ನು ಹೇಳ್ತಾ ಕನಕ ವೃಷ್ಟಿ ಹಾಗೇ ಬಿತ್ತು, ಅಷ್ಟನ್ನು ಕೂಡ ಅವನಿಗೆ ತಗೊಂಡೋಗಪ್ಪ ಅಂತ ಹೇಳಿ ಕೊಟ್ಬಿಟ್ರು ಅಂತ. ಕನಕ ವೃಷ್ಟಿ ಆಗಬೇಕಾದ್ರೆ ಇದು ಸಾಮಾನ್ಯ ಒಂಥರ ಪವಾಡ ಅಂತ ಆಗುತ್ತೆ. ಆದರೆ ಎಷ್ಟು ಭಕ್ತಿಯಿಂದ ಇವರು ಕೇಳಿದ್ರು ಅಂತ ಹೇಳಿದ್ರೆ ಭಗವತಿ ಮಹಾಲಕ್ಷ್ಮಿ ಅದನ್ನು ಹಾಗೇ ಕೊಟ್ಲು ಅಷ್ಟೊಂದು ಕನಕವನ್ನು ಅಂತ. ಆದರೆ ಅಷ್ಟಾದರೂ ಕೂಡ ಅಷ್ಟನ್ನು ಏನು ತಗೊಂಡೋಗಪ್ಪ ಅಂತ ಹೇಳಿದ್ರೆ ಹೊರತು ಒಂದು ಬಿಡಿಗಾಸನ್ನು ಅವರು ಮುಟ್ಲಿಲ್ಲ. ಅವರು ಬೇಡ ಅಂಥ ಒಂದು ವೈರಾಗ್ಯ ಶಿಖಾಮಣಿಯೂ ಆಗಿದ್ರು, ನಿರ್ಲಿಪ್ತತೆಯನ್ನು ಹೊಂದಿದ್ರು ಅನ್ನೋದನ್ನು ಗಮನಿಸ್ತೀವಿ. ಅಂದರೆ ಭಗವತಿಯನ್ನು ಒಲಿಸ್ಕೊಳ್ಳೋ ಅಂಥ ಒಂದು ಸಾಮರ್ಥ್ಯ ಇವರಿಗಿತ್ತು ಅನ್ನೋದು ಗೊತ್ತಾಗುತ್ತೆ. ಭಕ್ತಿಯಿಂದ ಒಲಿಸ್ಕೊಂಡ್ರು ಅನ್ನೋದನ್ನು ನೋಡ್ತೀವಿ. ಹಾಗೆ ಆ ಹಾವಾಡಿಗೆ ಒಬ್ಬ ಬದ್ದ ಅನ್ನೋ ಘಟನೆಯನ್ನು ಜ್ಞಾಪಿಸ್ಕೊಂಡಿದ್ವು. ಅಲ್ಲೂ ಅಷ್ಟೇ ಗರುಡ ಮಂತ್ರ ಸಿದ್ಧಿಯಾಗಿತ್ತು. ಆ ಗರುಡ ಮಂತ್ರನ ಉಪಯೋಗಿಸ್ಕೊಂಡಾಗ ಹೇಗೆ ಸರ್ಪ ಹತ್ತಿರ ಬರಲ್ಲ, ಒಂದು ಗೆರೆ ಹಾಕಿದ ತಕ್ಷಣ ದಾಟಕ್ಕಾಗಲಿಲ್ಲ ಅದು ಹಾವಿಗೆ ಅನ್ನೋದು ಗೊತ್ತಾಗತ್ತೆ. ಇನ್ನೊಂದು ಘೋರವಾದ ವಿಷಸರ್ಪವನ್ನು ಬಿಟ್ಟಾಗ ಅದು ಗೆರೆ ದಾಟ್ಕೊಂಡು ಬಂತಾಗ ಇವರಿಗೆ ಒಂದು ಕ್ಷಣ ಇವರೇನು ಹೆದರಲಿಲ್ಲ. ಅದಕ್ಕೆ ಗರುಡ ಮಂತ್ರವನ್ನು ಜೋರಾಗಿ ಹೇಳಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಎಲ್ಲೋ ಇದ್ದ ಗರುಡ ಒಂದು ಬಂದು ಚಕ್ ಅಂತ ಸರ್ಪವನ್ನು ಎತ್ಕೊಂಡೇ ಹೋಗ್ಬಿಡುತ್ತು ಅನ್ನೋದನ್ನು ಕೇಳ್ತೀವಿ. ಗರುಡ ಮಂತ್ರದ ಸಿದ್ಧಿ ಒಂದು ಆಗಿತ್ತು ಅನ್ನೋದಕ್ಕೆ ಸ್ಪಷ್ಟವಾದ ಒಂದು ಇದೆ ಇತ್ತು, ಉದಾಹರಣೆ ಆಯಿತು ಇದು. ಅಷ್ಟೇ ಎಲ್ಲ ಹಾವಾಡಿಗನಿಗೆ ಪ್ರಾಬ್ಲಮ್ ಆಗೋಯ್ತು. ತಾನು ಯಾವ ಹಾವನ್ನು ಇಟ್ಕೊಂಡು ಜೀವಿಕೆ ಉಪಯೋಗಿಸ್ತಿದ್ನೋ ಅದು ಹೊಟ್ಟಾಯ್ತಲ್ಲ ಅಂತ ಅವನು ಪೇಚಾಡ್ಕೊಂಡು ಇವ್ರನ್ನೇ ಕೇಳ್ದ, ಅಯ್ಯೋ ಹೀಗಾಯ್ತಲ್ಲ ಅಂತ. ಅದು ಆಗಲಿಪ್ಪ ಅಂಥೇಳಿ ದಯೆ ತೋರಿಸಿದ್ರು ಅವನ ಮೇಲೆ ಅಂತ. ತನ್ನನ್ನು ಕೊಲ್ಲಕ್ಕೋಸ್ಕರ ಹಾವನ್ನು ಬಿಟ್ಟಿದ್ದ ಅವನ ಮೇಲೂ ದಯೆ ತೋರಿಸ್ತಾರಲ್ಲ, ಇಂಥ ದಯಾಮಯರು. ಏನು ದಯೆ ಅಂತ ಹೇಳಿದ್ರೆ ಆ ಗರುಡನ್ನೇ ಮತ್ತೆ ಪ್ರಾರ್ಥನೆ ಮಾಡಿಕೊಂಡು ಅವನು ವಾಪಸ್ ಕೊಟ್ಬಿಡಪ್ಪ ಅವನಿಗೆ ಅಂತ ಹೇಳಿದ್ರಲ್ಲ. ಹಾಗೆ ಗರುಡನ್ನು ಎಲ್ಲಿಂದೋ ಮತ್ತೆ ವಾಪಸ್ ತಕ್ಕಂತ ಹಾಕ್ಬಿಟ್ಟು ಹೊರಟೋಗುತ್ತೆ. ಅದು ವಾಪಸ್ ಅವರ ಹತ್ರ ಹೊರಟೋಯ್ತು ಅಂತ ಹೇಳಿ ಅಂತ ದಯಾಮಯರು ಅಂತೇಳಿ ಹೇಳ್ತಾರೆ. ಆಮೇಲೆ ನೀರು ಕುಡಿಸಿದ್ದು ಇವ್ರಿಗೆ ಹಿಂಸೆ ಕೊಡಬೇಕು ಅಂತ ಹೇಳಿ ಇಂದ್ರಜಾಲ ವಿದ್ಯೆಯನ್ನು ಕಲಿತವನೊಬ್ಬ ಮಾಡ್ದ. ಅದಕ್ಕೆ ಎಲ್ಲೋ ಅವನು ನೀರು ಕುಡಿತಾ ಇವರು ಹೊಟ್ಟೆ ತುಂಬ್ಕೊಂಡ್ಬಿಡ್ತು, ಬರ್ಸ್ಟ್ ಆಗೋ ತರಹ ಆಯಿತು. ಅದಕ್ಕೇನು ಮಾಡ್ದೆ, ಸುಮ್ಮನೆ ಒಂದು ಗೆರೆ ಹಾಕಿದ ತಕ್ಷಣ ಇದರಲ್ಲಿ ಕಂಬದ ಮೇಲೆ ಗೆರೆ ಹಾಕಿದ ತಕ್ಷಣ ಹಸಿಡ್ಕೊಂಡು ಇವರು ಹೊಟ್ಟೆಯಲ್ಲಿದ್ದ ನೀರೆಲ್ಲ ಅಲ್ಲಿಗೆ ಹೋಗಿ ಕಂಬಕ್ಕೆ ಹೋಗಿ ಅಲ್ಲಿಂದ ಹೊರಟೋಯ್ತು. ಇವ್ರಿಗೆ ಏನೂ ಆಗಲಿಲ್ಲ. ಅದು ಹಾಗೆ ಇದು ಒಂಥರ ಇಂದ್ರಜಾಲ ವಿದ್ಯೆ. ಇದು ಅವನು ಪ್ರಯೋಗಿಸ್ದ, ಇವರು ಪ್ರತಿಯಾಗಿ ಪ್ರಯೋಗಿಸಿ ಇದು ಮಾಡಿದ್ರು. ಆವಾಗ ಇವ್ರ ಕಾಲಿಗೆ ಬಿದ್ದು ದೊಡ್ಡ ಮಹಾತ್ಮರು ನೀವು ಅಂಥೇಳಿ ಒಪ್ಕೊಂಡ ಅವನು ಅಂತ ಹೇಳಿ ಹೇಳ್ತೀವಿ. ಇದೆಲ್ಲ ಒಂಥರ ನೋಡಿದ್ರೆ ಪವಾಡ ತರಹ ಕಾಣುತ್ತೆ, ಆದರೆ ವಾಸ್ತವವಾಗಿ ಪವಾಡ ಅಲ್ಲ. ಇದೆಲ್ಲ ಅವ್ರು ತಿಳ್ಕೊಂಡಿದ್ದು ವಿದ್ಯೆಗಳು ಕರಗತ ಮಾಡ್ಕೊಂಡಿದ್ರು ಅನ್ನೋ ತರಹ ನಾವು ತೆಗೆದುಕೋಬೇಕಾಗತ್ತೆ ಅಂತ. ಹಾಗೆ ಇನ್ನೊಂದು ನಾನು ಹೇಳಲಿಲ್ಲ, ಆದರೆ ಇದ್ರಲ್ಲಿ ಬರುತ್ತೆ, ಘಟಾವತಾರದಲ್ಲಿ ತೋರಿಸಿದ್ದಾರೆ ಅದನ್ನು. ಇದ್ದಕ್ಕಿದ್ದಾಗೆ ಸುತ್ತಮುತ್ತ ಇರೋ ಇದರಲ್ಲಿ ಗ್ರಾಮಗಳಲ್ಲಿ ಮಕ್ಕಳೆಲ್ಲ ಸಾಯ್ತಾ ಇದ್ರು. ಮಕ್ಕಳು ಅಂತ ಹೇಳಿದ್ರೆ ಹುಡುಗರು, ಆ ಏಜಲ್ಲಿ ಇರೋರೆಲ್ಲ ಏನೋ ಒಂಥರ ತುಂಬ ತೀವ್ರವಾದ ವ್ಯಾಧಿ ಬಂದ್ಬಿಡುತ್ತೆ, ಅವರು ಮೂರ್ಛೆ ಬಿದ್ದುಬಿಡ್ತಾರೆ. ಹಾಗಾಗೋಯ್ತು. ಇದೇ ಒಬ್ಬರಾದ ಮೇಲೆ ಒಬ್ಬರು ಹೀಗೆ ಆಗ್ತಾ ಇದೆಯಲ್ಲ ಅಂತೇಳಿ ಗಾಬರಿಯಾಗಿ ಅವ್ರ ತಂದೆ ತಾಯಿಗಳೆಲ್ಲ ಓಡಿ ಬಂದು ಇವ್ರನ್ನ ಕೇಳ್ತಾರೆ, ಇವ್ರ ಪಾದ ಹಿಡ್ಕೋತಾರೆ, ನೀವು ಹೇಗಾದ್ರೂ ಕಾಪಾಡಬೇಕು. ಡಾಕ್ಟರ್ ಹತ್ರ ಹೋಗಲಿಲ್ಲ ಅವರು, ಅಥವಾ ಹೋಗಿ ಅದು ಔಷಧಿ ಕೊಟ್ಟು ಆಗಲಿಲ್ಲವೋ ಅದೇನೋ ಗೊತ್ತಿಲ್ಲ, ಇವ್ರ ಹತ್ರ ಬರ್ತಾರೆ. ಬಂದಾಗ ಇವರು ತುಂಬ ಒಂದು ಯೋಚನೆ ಮಾಡಿ, ಇಲ್ಲ ಇದಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ಸುದರ್ಶನನ ಪ್ರಾರ್ಥನೆ ಮಾಡ್ಕೋತಾರೆ. ಸುದರ್ಶನಾಟಕ ಅವಾಗ ಹೇಳ್ತಾರೆ. ಸುದರ್ಶನಾಟಕ ಹೇಳ್ಕೊಂಡು ಬನ್ನಿ ಹೋಗೋಣ ಅಂತೇಳಿ ಅವ್ರನ್ನು ಕರ್ಕೊಂಡು ಅಲ್ಲಿ ಹೋಗಿ ಆ ಮಕ್ಕಳೆಲ್ಲ ಲೈನಾಗಿ ಮಲಗಿರ್ತಾರೆ. ಅವರು ಸುದರ್ಶನಾಟಕವನ್ನು ಬಹಳ ವೇಗದ ತೀವ್ರತೆಯಿಂದ ಹೇಳ್ತಾರೆ, ಜಯ ಜಯ ಶ್ರೀ ಸುದರ್ಶನ, ಜಯ ಜಯ ಶ್ರೀ ಸುದರ್ಶನ ಅಂತ ಹೇಳಿದಾಗ ಅವ್ರಿಗೆ ಪ್ರೋಕ್ಷಣೆ ಮಾಡಿ ಎಲ್ಲ ಮಾಡಿದಾಗ ತಾವು ಎಲ್ಲರೂ ಒಬ್ಬರಾಗಿ ಎದ್ದು ಬಿಡ್ತಾರೆ. ಅವ್ರಲ್ಲಿ ಮೈ ಮೇಲೆ ಇದ್ದಿದ್ದ ಗಾಯಗಳೆಲ್ಲ ಹೊರಟೋಯ್ತು ಅಂತ ಹೇಳಿ
ನಾವು ನೋಡ್ತೀವಿ, ಕೇಳ್ತೀವಿ. ಇದು ಒಂಥರ ಪವಾಡ ಕಥೆಯೇ ಆಗತ್ತೆ. ಆದರೆ ಸುದರ್ಶನಾಷ್ಟಕ ಅವರು ಹೇಳಿದಾಗ ಅವರಲ್ಲಿ ಇದ್ದಂಥ ಒಂದು ಶಕ್ತಿ, ವೀರ್ಯ ಎಷ್ಟರ ಮಟ್ಟಿಗಿತ್ತು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಇಂಥದ್ದೆಲ್ಲ ಸಾಧಿಸಿದವರವರು ಅನ್ನೋದನ್ನು ನಾವು ಗಮನಿಸ್ತೀವಿ. ಹಾಗೆ ಧರ್ಮ ಸಂರಕ್ಷಣೆ ವಿಷಯದಲ್ಲಿ ತುಂಬ ಅವರಿಗೆ ಇದಿತ್ತು. ಅದಕ್ಕೆ ಒಂದು ಉದಾಹರಣೆ ಶ್ರುತಪ್ರಕಾಶಿಕ ವಿಷಯ ಹೇಳಿದ್ವಲ್ಲ, ಹಾಗಾದ್ರೆ ತಮ್ಮ ರಕ್ಷಣೆ ಮಾಡ್ಕೊಳ್ಳೋದೇ ಕಷ್ಟವಾಗಿರೋ ಅಂಥ ಪರಿಸ್ಥಿತಿಯಲ್ಲೂ ಧರ್ಮ ಸಂರಕ್ಷಣೆ ಆಗಬೇಕು ಅಂಥೇಳಿ ಉತ್ತಮವಾದ ಗ್ರಂಥ ಇದು ಶ್ರುತಪ್ರಕಾಶಿಕ ಅನ್ನೋದು. ಅದನ್ನು ಕಾಪಾಡಿಕೊಂಡು ಹೋದ್ರಲ್ಲ, ಅದು ಬಹಳ ಮುಖ್ಯವಾದ ವಿಷಯ ಅಂತ. ಆಮೇಲೆ ಇನ್ನೊಂದು ಏನಂದರೆ ಅವರ ದಯೆಗೆ ಪೂಜ್ಯ ರಂಗಪ್ರಿಯ ಸ್ವಾಮಿಗಳು ಇದನ್ನು ಹೇಳೋರು ಯಾವಾಗಲೂ ದ್ವಾದಶಿಗೆ ಅಗಸೆ ಸೊಪ್ಪು ಉಪಯೋಗಿಸ್ತಾ ಇದ್ರು. ಒಂದು ಗಿಡ ಅಗಸೆ ಸೊಪ್ಪನ್ನು ರೆಗ್ಯುಲರಾಗಿ ಕೊಡ್ತಾ ಇತ್ತು ಅಂಥೇಳಿ. ಹೀಗೆ ನನಗೆ ಸಹಾಯ ಮಾಡ್ತಾ ಇದೆಯಲ್ಲ, ನಿನಗೆ ಒಳ್ಳೆ ಸದ್ಗತಿ ಉಂಟಾಗಲಿ ಅಂಥೇಳಿ ಅವ್ರಿಗೊಂದು ಆಶೀರ್ವಾದ ಮಾಡಿದ್ರು ಆ ಗಿಡಕ್ಕೆ ಅಂಥೇಳಿ ಹೇಳ್ತಾ ಇದ್ರು ಸ್ವಾಮಿಗಳು ಅದನ್ನು. ಆಮೇಲೆ ಕಾಂಚೀಪುರದಲ್ಲಿ ಇರೋವಾಗ ಆಹ್ವಾನ ಬಂದಿತ್ತು ಇವರಿಗೆ, ಹೇಗಾದ್ರೂ ಶ್ರೀರಂಗಕ್ಕೆ ಬನ್ನಿ, ಅನ್ಯಮತೀಯರು ಬಂದು ತುಂಬ ತೊಂದರೆ ಕೊಡ್ತಾರೆ. ಇವಾಗ ಹೇಳಿದ್ನಲ್ಲ, ಇದೆಲ್ಲ ಆಳ್ವಾರ ಅಧ್ಯಯನೋತ್ಸವ ಎಲ್ಲ ನಡಿಬಾರ್ದು, ತಮಿಳು ಪ್ರಬಂಧಗಳು ಹೇಳಬಾರ್ದು ಅಂತೆಲ್ಲ ಹೇಳಿದಲ್ಲ, ಆವಾಗಲೂ ಒಂಥರ ಆಗಿತ್ತು. ಅದಕ್ಕೋಸ್ಕರ ಅಲ್ಲಿರೋರು ಯಾರೂ ಡಿಫೆಂಡ್ ಮಾಡೋಕ್ಕಾಗಿಲ್ಲ. ಯಾಕೆಂದರೆ ಎರಡೂ ಗೊತ್ತಿರೋರು ಮಾತ್ರ ಆಗಬೇಕು. ತಮಿಳು ಪ್ರಬಂಧನ ಗೊತ್ತಿರಬೇಕು, ವೇದವೂ ಗೊತ್ತಿರಬೇಕು. ಅಲ್ಲಿರೋರೆಲ್ಲ ತಮಿಳು ಇದು ಅಧ್ಯಯನವನ್ನು ಚೆನ್ನಾಗಿ ಮಾಡಿದವರು. ಅದಕ್ಕೋಸ್ಕರ ಇವ್ರನ್ನ ಆಹ್ವಾನಿಸಿದಾಗ ಇವರು ಬೇರೆ ಯಾವುದನ್ನು ನೋಡಬಾರ್ದು, ಧರ್ಮ ಸಂರಕ್ಷಣೆ ಆಗಬೇಕು, ಅದೇ ಮುಖ್ಯ ಅಂಥೇಳಿ ಆ ಪೀಠವನ್ನು ಬಿಟ್ಟು ಶ್ರೀರಂಗಕ್ಕೆ ಬರ್ತಾರೆ. ಬಂದು ವಾದ ಮಾಡಿ ಗೆದ್ದು ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾರೆ ಅನ್ನೋದನ್ನು ಕೇಳ್ತೀವಿ. ಹಾಗೆ ಆ ಸಮಯದಲ್ಲಿ ಶತದೂಷಣಿ ಅನ್ನೋ ಒಂದು ಗ್ರಂಥವನ್ನು, ಮಹಾಗ್ರಂಥ ಅದನ್ನು ರಚನೆ ಮಾಡ್ತಾರೆ. ಅದರ ಮೇಲೆ ದೊಡ್ಡಯ್ಯ ಅನ್ನೋರು ಮುಂದೆ ಬರ್ತಾರೆ, ಒಂದು 200 ವರ್ಷ ಆದಮೇಲೆ ಬಂದವರು. ಅದರ ಮೇಲೆ ಒಂದು ಚಂಡಮಾರುತ ಅನ್ನೋ ಒಂದು ಪ್ರೌಢವಾದ ಒಂದು ವ್ಯಾಖ್ಯಾನವನ್ನು ಬರೀತಾರೆ. ಅಂಥ ಒಂದು ಶತದೂಷಣಿ ಅಂತ ಗೊತ್ತಾಗತ್ತೆ ಅದು. ಹಾಗೆ ವೈರಾಗ್ಯ ಶಿಖಾಮಣಿಗಳಿವರು ಅನ್ನೋದನ್ನು ಜ್ಞಾಪಿಸ್ಕೊಂಡಿದ್ವು. ಎಷ್ಟು ಇವರು ಮಾಡ್ತಾ ಇದ್ದಲ್ಲ ಎಂಥ ಒಂದು ಸಾಮಾನ್ಯ ಜೀವನ, ನಿತ್ಯ ಜೀವನ ಅಂತ ಹೇಳಿದ್ರೆ, ಇದು ಉಂಚವೃತ್ತಿ ಶಿಲಾವೃತ್ತಿ ಅಂತ ಹೇಳಿದ್ವಲ್ಲ, ಆ ತರಹ ಜೀವನ ಮಾಡ್ತಾ ಇದ್ದವರು. ಯಾರ ಮೇಲೂ ಡಿಪೆಂಡ್ ಆಗ್ತಿರ್ಲಿಲ್ಲ. ಈಗೇನು ಸಿಕ್ಕುತ್ತೋ ಅದು ಅಷ್ಟರಲ್ಲಿ ಇಟ್ಕೊಂಡಿದ್ರು. ಅದಕ್ಕೆ ಸರಿಯಾಗಿ ಅವರ ಮಡದಿ ಕೂಡ ಹಾಗೆ ಅನುಕೂಲವಾಗಿದ್ದರು. ಇಬ್ಬರು ಕೂಡ ಜೀವನ ಮಾಡ್ತಾ ಇದ್ರು. ಹಾಗೆ ಇವರಿಗೆ ರಾಜಾಶ್ರಯ ಸಿಗ್ತಾ ಇತ್ತು. ವಿದ್ಯಾರಣ್ಯನೇ ಬಂದು ಕರಿತಾ ಇತ್ತು, ರಾಜಾಶ್ರಯ ಇದೆ ಬನ್ನಿ, ಅಲ್ಲಿ ಬಂದಾಗ ನಿಮ್ಗೆ ಎಲ್ಲ ಸಿಕ್ಕತ್ತೆ, ಯಾಕೆ ಈ ಥರ ಕಷ್ಟಪಡ್ತಾ ಇದ್ದೀರಾ ಅಂತ. ಅದಕ್ಕೆ ವೈರಾಗ್ಯ ಪಂಚಕವನ್ನು ಮಾಡಿ ಅಸ್ತಿಮೇ ಹಸ್ತಿಶೈಲ ಆಗಿರೆ ವಸ್ತು ಪೈತಾಮಹಂ ಧನಂ ಅಂಥೇಳಿ, ನನಗೆ ಅಲ್ಲಿ ಒಂದು ಧನ ಇದೆ ಶೈಲಾಗ್ರದಲ್ಲಿ, ಭಗವಂತ ವರದಾಜ ಸ್ವಾಮಿ ಜ್ಞಾಪಿಸ್ಕೊಂಡು ಅವನಿದ್ದಾನೆ, ಅದೇ ದೊಡ್ಡ ಧನ ನನಗೆ. ನಮ್ಮ ತಾತನ ಆಸ್ತಿ ಅದು. ನಾನು ಸಂಪಾದಿಸಲಿಲ್ಲ, ನಮ್ಮ ತಂದೆ ಸಂಪಾದಿಸಲಿಲ್ಲ, ಅವರೇನು ಇಟ್ಟಿಲ್ಲ, ಆದರೆ ನಮ್ಮ ತಾತಂದಿದೆ ಆಸ್ತಿ ಅಂತ ಹೇಳಿದ್ರಲ್ಲ, ಅಂತ ವೈರಾಗ್ಯ ಶಿಖಾಮಣಿಯವರು ಅನ್ನೋದಕ್ಕೆ ಅದೊಂದು ಉದಾಹರಣೆ ಆಯಿತು. ಹಾಗೆ ಇವರು ಬುದ್ಧಿಶಕ್ತಿಯಿಂದ ಅನೇಕ ಕೆಲಸಗಳಾಗಿದೆ. ಇವರು ಒಂದು ಪಾದರಕ್ಷೆ ಇದು ಹಾಕಿದ್ರು, ಇವ್ರನ್ನ ಅವಮಾನ ಮಾಡಬೇಕು ಅಂತೇಳಿ ವಿಮತಿಗಳೆಲ್ಲ ವಿಮತಿಗಳೆಲ್ಲ ಕುಮತಿಗಳು ಅವರೆಲ್ಲ ಪಾದರಕ್ಷೆ ಎಲ್ಲ ಹಾಕಿದ್ರು. ಅವಾಗ ಏನು ಮಾಡಿದ್ರು, ಬೇರೆಯವರು ಯಾವ್ದಾರು ಆಗಿದ್ರೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡು ಬೈದು ಮಾಡಿದ್ರು. ಇವ್ರು ಏನು ಮಾಡಿಲ್ಲ, ಭಕ್ತರು, ಪರಮ ಭಾಗವತರು ಇವರು. ಏನು ಹೇಳಿದ್ರು, ಕೆಲವರು ಕರ್ಮಗಳನ್ನು ಆಚರಿಸ್ತಾರೆ, ಅವಲಂಬಿಗಳಾಗಿರ್ತಾರೆ, ಕೆಲವರು ಜ್ಞಾನಾವಲಂಬಿಗಳಾಗಿರ್ತಾರೆ. ನಾನು ಭಗವಂತನ ಭಕ್ತರ ಪಾದರಕ್ಷಾವಲಂಬಿಯಾಗಿದ್ದೀನಿ ಅಂತೇಳಿ ನಾವು ಆಗಿದ್ದೀವಿ ಅಂತ ಹೇಳ್ಕೊಂಡು ಇದು ಮಾಡೋರಲ್ಲ, ಒಂಥರ ಭಕ್ತಿಯನ್ನು ತೋರಿಸುತ್ತೆ. ಅವ್ರ ಮೇಲೆ ಒಂದು ಕೋಪವನ್ನು ಮಾಡಲಿಲ್ಲ. ಹಾಗೆ ಮಾಡಿ ಅಷ್ಟೆಲ್ಲ ಇದಾಗಿದ್ದರು ಬಂದು ಇವ್ರು ಕಾಲಿಗೆ ಬಿಡ್ತಾರೆ ಅವರೆಲ್ಲ, ಹಾಗೆ ಮಾಡಿದ್ರು ಅಂತೇಳಿ. ಅಂದರೆ ಸಹಜವಾಗಿ ಅವರಿಗೆ ಆ ಭಕ್ತಿ ಅನ್ನೋದು ಇದೆ. ಭಕ್ತರ ವಿಷಯದಲ್ಲೂ ಇದೆ, ಅವರನ್ನ ಹಳಿಬೇಕು ಅನ್ನೋ ಒಂದು ಇದಿಲ್ಲ. ಇನ್ನೊಬ್ರು ಹಾಗೆ ಥರ ಅಂತ ಕಾಲು ಎಳ್ಕೊಂಬಂದು ಬೀದಿಗೆ ಬಿಟ್ರಲ್ಲ, ಅಂಥವ್ರ ಮೇಲೂ ಕೂಡ ಅವರೇನು ಕೋಪ ಮಾಡ್ಕೊಳ್ಳಿಲ್ಲ. ನಾನೇನು ತಪ್ಪು ಮಾಡ್ತಾರೆ ಇವ್ರಿಗೆ ತಿಳಿಸ್ಬೇಕು ಅಂತ ಹೇಳಿ ಕ್ಷಮಾಪಣೆ ಕೇಳ್ಕೊತಾರೆ ಅವರು ಅಂತ ಅದನ್ನೆಲ್ಲ ನಾವು ಜ್ಞಾಪಿಸ್ಕೊಂಡಿದ್ವು. ಹಾಗೆ ಪಾದಕಾಶಾಸ್ತ್ರ ಚಾಲೆಂಜ್ ಮಾಡಿದಾಗ, ಪಾದಕಾಶಾಸ್ತ್ರ ಮಾಡಬೇಕು ಅಂದಾಗ ಮಾಡಿದ್ರು. ಒಂದು ರಾತ್ರಿ ಫುಲ್ ಅಲ್ಲ, ಒಂದು 3 ಗಂಟೆ 4 ಗಂಟೆ ಕಾಲದ ಒಳಗಡೆ 1000 ಶ್ಲೋಕಗಳನ್ನು ಮಾಡಿದ್ರು ಅಂತ ಹೇಳಿದ್ರೆ, ರಚನೆ ಮಾಡಿದ್ರು ಅಂತ ಹೇಳಿದ್ರೆ ಆಶುಕವಿಗಳಾಗಿದ್ದರು. ಆಶುಕವಿತ್ವವನ್ನು ಚೆನ್ನಾಗಿ ಅವ್ರು ತೋರಿಸ್ಕೊಂಡ್ರು. ಅಷ್ಟು ಮಾಡಿ ಚೆನ್ನಾಗಿ ಮಾಡಿದ್ದು
ಏನೋ ಅವರ ಭಕ್ತಿ ಪಾದಕೆ ಮೇಲೆ, ಭಗವಂತನ ರಂಗನಾಥನ ಪಾದಕೆ ಮೇಲೆ 1000 ಶ್ಲೋಕಗಳು ಮಾಡಬೇಕು ಅಂದರೆ ಸಾಮಾನ್ಯ. ಅದು ಎಂಥ ಉತ್ತಮವಾದ ಶ್ಲೋಕಗಳು ಅಂತ ಹೇಳಿದ್ರೆ, ಮುಂದೆ ಬರ್ತಾರೆ ಅಪಯ ದೀಕ್ಷಿತರು ಅಂತ, ಮಹಾ ಇದು ಪಂಡಿತರು. ಅವರು ಅದ್ವೈತಿಗಳು, ಅದ್ವೈತಲ್ಲಿ ಎತ್ತಿದ ಕೈಯವರು ಅಂತ. ಅಂಥವರು, ಅವರಿಗೆ ವಿಷ್ಟಾದ್ವೈತ ಅದ್ವೈತ ಎಲ್ಲನೂ ಗೊತ್ತಿತ್ತು, ಆದರೆ ಅದ್ವೈತ ಆಚಾರ್ಯರವರು. ಅವ್ರಿಗೆ ಅಪಯ ದೀಕ್ಷಿತರು ಇವ್ರನ್ನ ಹೊಗಳ್ತಾರೆ. ಇವ್ರನ್ನ ಹೇಗೆ ಹೊಗಳ್ತಾರೆ ಅಂತ ಹೇಳಿದ್ರೆ, ಇವರ ಗ್ರಂಥವನ್ನು, ಯಾದವಾಭ್ಯುದಯ ಗ್ರಂಥವನ್ನು ತುಂಬ ಅವರ ಓದ್ತಾರಂತೆ. ಓದಿದಾಗ ಯಾವುದೋ ಒಂದು ಶ್ಲೋಕದ ಭಾವ ಅವ್ರಿಗೆ ಅರ್ಥ ಆಗಿಲ್ವಂತೆ. ಅದಕ್ಕೋಸ್ಕರ ಅರ್ಥ ಆಗಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ಕನಸಿನಲ್ಲಿ ವೇದಾಂತ ದೇಶಿಕರು ಕಾಣಿಸ್ಕೊಂಡು ಆ ಶ್ಲೋಕಕ್ಕೆ ವಿವರಣೆ ಕೊಡ್ತಾರಂತೆ. ಅವರಿಗೆ ತುಂಬ ಸಂತೋಷ ಆಗೋಯ್ತು, ಈಗ ಗೊತ್ತಾಯಿತು, ಕನಸಲ್ಲೇ ಅವ್ರಿಗೆ ಹೇಳ್ಕೊಟ್ಬಿಟ್ರು ಅಂಥೇಳಿ ಹೇಳ್ತಾರೆ. ಅವರು ಇದರ ಬಗ್ಗೆ ಹೇಳುವಾಗ ಎಂಥ ಹೇಳ್ತಾರೆ ಅಂತ ಹೇಳಿದ್ರೆ, ವಿಶಿಷ್ಟಾದ್ವೈತವನ್ನು ನಾನು ಪುಡಿ ಮಾಡಬಲ್ಲೆ ನಾನು ಅಂತ. ಅಂದರೆ ಅದ್ವೈತ ಆಚಾರ್ಯರು ವಿಶಿಷ್ಟಾದ್ವೈತ ಪುಡಿ ಮಾಡಬಲ್ಲೆ ನಾನು, ಮಾಡಿಬಿಡ್ಬೋದು. ಆದರೆ ಈ ವೇದಾಂತ ದೇಶಿಕ ಇದ್ದಾನಲ್ಲ, ಎಂಥ ಕೋಟೆ ಕೊತ್ತಲನ್ನು ಮಾಡಿಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ವಲ್ಲ ಅದನ್ನು ಅಂಥೇಳಿ, ವಿಶಿಷ್ಟಾದ್ವೈತ ಹೇಗೆ ಬದುಕಿದೆ ಅಂಥೇಳಿ ಅವ್ರ ಬಾಯಿಂದ ಬಂದರೆ ಅದಕ್ಕೆ ಬೆಲೆ ಜಾಸ್ತಿ ಅಂತ ಹೀಗೆಲ್ಲ ಹೇಳ್ತಾರೆ. ಅಭೇದ್ಯವಾದ ಕೋಟೆ ಕೊತ್ತಲಗಳನ್ನು ರಚಿಸ್ಬಿಟ್ಟಿದ್ದಾರೆ ಈ ವೇದಾಂತ ದೇಶಿಕ ಅಂತೇಳಿ ಹೇಳ್ತಾರೆ ಅಂತ. ಹಾಗೇನೆ ಈ ಕಾವ್ಯ ಇವರದ್ದು ಏನಂದ್ರೆ ವಿಶೇಷ, 120 ರಚನೆ ಇದೆ ಇವರದ್ದು. 120 ರಚನೆ ಅಂತ ಹೇಳಿದ್ರೆ ಸ್ತೋತ್ರ ಸಾಹಿತ್ಯ, ಸಂಸ್ಕೃತದ ಸ್ತೋತ್ರಗಳೇ ಸುಮಾರು 32. ಸಂಸ್ಕೃತ ಶ್ಲೋಕಗಳು ಅಂತ ಹೇಳಿದ್ರೆ ಕೆಲವು ದಶಕಗಳಾಗಿದೆ, 10 ಶ್ಲೋಕಗಳು. ಆ ಗುಂಪಿಗೆ ಸ್ತೋತ್ರ ಅಂತ ಹೇಳ್ತೀವಿ. ಸ್ತೋತ್ರದ ಒಳಗಡೆ ಶ್ಲೋಕಗಳಿದೆ ಅಂತ. ದಶಕ ಇದೆ, 20 ಇದೆ, 20 ಶ್ಲೋಕಗಳಿದೆ. ಹಾಗೆ ಪಂಚಾಶತ್ ಇದೆ, 50 ಇದೆ, ಶತಕ ಇದೆ, 100 ಇದೆ. ಈ ಥರದ ವೆರೈಟೀಸ್ ಎಲ್ಲ ಇದೆ. ಸೊ ಅಂಥದ್ದು 32 ಮಾಡಿದ್ದಾರೆ ಸಂಸ್ಕೃತ ಶ್ಲೋಕಗಳು. ಹಾಗೇನೆ ಕಾವ್ಯಗಳು ಯಾದವಾಭ್ಯುದಯ ಮುಂತಾದ ಕಾವ್ಯಗಳು 7 ಕಾವ್ಯಗಳು ಮಾಡಿದ್ದಾರೆ. ಹಾಗೆ ಅನುಷ್ಠಾನ ಗ್ರಂಥಗಳು ಅಂತ ಹೇಳಿದ್ರೆ, ನಿತ್ಯಗಟ್ಟಲೆ ಶ್ರೀ ವೈಷ್ಣವನಾದರೆ ಏನು ಅನುಷ್ಠಾನ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಗ್ರಾಂಥಿಕವಾಗಿ ಕೊಡುವಂಥ 24 ಗ್ರಂಥಗಳು. ಆಮೇಲೆ ರಹಸ್ಯ ಗ್ರಂಥಗಳು ಅಂತ, ರಹಸ್ಯ ಅಂದರೆ ಈ ತಿರುಮಂತ್ರಾರ್ಥ, ಇದರ ರಹಸ್ಯಗಳನ್ನೇ ಹೇಳೋ ಅಂಥದ್ದು 32 ಗ್ರಂಥಗಳು. ಹಾಗೆ ತಮಿಳು ಪ್ರಬಂಧಗಳು 24. ತಮಿಳು ಪ್ರಬಂಧಗಳು ಪನ್ನಿರ್ನಾಮ, ಮುಮ್ಮಣಿ ಕೋವೆ, ನವರತ್ನಮಾಲೆ, ಪ್ರಬಂಧ ಸಾರಂ, ತಿರುಚೆನ್ನಮಾಲೆ, ಹೀಗೆ 24 ಇದೆ. ಅದು ಕೂಡ ಅಷ್ಟೇ ಟಫ್, ಬಹಳ ಕ್ಲಿಷ್ಟವಾಗಿರುತ್ತೆ. ಕೆಲವು ಸಿಂಪಲ್ ಆಗಿದೆ, ಕೆಲವು ತುಂಬ ಕ್ಲಿಷ್ಟವಾಗಿರೋ ಅಂಥದ್ದು. ಸಂಸ್ಕೃತದಲ್ಲಿ ಎಷ್ಟು ಕ್ಲಿಷ್ಟವಾಗಿರುತ್ತೋ ಅಷ್ಟೇ ಕ್ಲಿಷ್ಟವಾಗಿ ತಮಿಳಲ್ಲೂ ಮಾಡಬಲ್ಲರು ಅನ್ನೋದನ್ನು ಒಂಥರ ತೋರಿಸ್ಕೋತಾರೆ. ಹಾಗೆ ಇದು ಎಷ್ಟು ವ್ಯಾಪಕವಾಗಿರುತ್ತೆ ಅಂತ ಹೇಳಿದ್ರೆ, ಈ ಅಪಯ ದೀಕ್ಷಿತರು ಅವರೆಲ್ಲ ದರ್ಶನ ಅಂತ ಹೇಳಿದ್ರೆ ಈ ಸಾಂಖ್ಯ, ಯೋಗ, ತರ್ಕ, ಮೀಮಾಂಸಾ ಇವುಗಳೆಲ್ಲ ಇದೆಯಲ್ಲ, ಇದರಲ್ಲಿ ಗಟ್ಟಿಗರು ಎಲ್ಲ ಅಪಯ ದೀಕ್ಷಿತರು. ಹಾಗೆ ವಾದಿರಾಜರು ಅಂತ ಆ ಕಾಲದಲ್ಲಿ ಇದ್ದವರು, ಅಂದರೆ ದ್ವೈತಿಗಳವರು, ಅವರು ಅಷ್ಟೇ ದರ್ಶನಶಾಸ್ತ್ರದಲ್ಲಿ, ಆಮೇಲೆ ಅಲಂಕಾರ ಶಾಸ್ತ್ರ, ಕಾವ್ಯಶಾಸ್ತ್ರ ಇದರಲ್ಲಿ ದೊಡ್ಡವರಾಗಿರ್ತಾರೆ. ಅಂದರೆ ಒಂದು ತರಹ ಸೀಮಿತವಾದದ್ದು, ವ್ಯಾಪಕ ಆದರೂ ಅದು 2 ಮಾತ್ರ ಇದೆ ಅಂಥೇಳಿ ಸೀಮಿತ. ಆದರೆ ಇವರು ವೇದಾಂತ ದೇಶಿಕರು ಹೇಗಪ್ಪ ಅಂತ ಹೇಳಿದ್ರೆ, ಎಷ್ಟು ವ್ಯಾಪಕ ಅಂತ ಹೇಳಿದ್ರೆ ಆ ಗ್ರಂಥದ ವೈವಿಧ್ಯ, ಇವರು ರಚನೆ ಮಾಡಿರೋ ಗ್ರಂಥಗಳ ವೈವಿಧ್ಯ ಅಂದರೆ ವೆರೈಟೀಸ್ ಇದೆ. ಹಾಗೇನೆ ಇದು ಬಾಹುಳ್ಯ ಬೇಕಾದಷ್ಟು ಮಾಡಿಬಿಟ್ಟಿದ್ದಾರೆ ಅಂತ. ಯಾವ್ಯಾವುದು ಅಂತ ಹೇಳಿದ್ರೆ, ಈಗ ತಾನೇ ಹೇಳಿದಾಗೆ ಸ್ತೋತ್ರ ಇದೆ, ಮಹಾಕಾವ್ಯ ಇದೆ, ಖಂಡಕಾವ್ಯ ಇದೆ, ಆಮೇಲೆ ಆಚಾರ ಅನುಷ್ಠಾನಾದಿಗಳ ಇದೆ, ಆಮೇಲೆ ಶಿಲ್ಪಶಾಸ್ತ್ರದ ಬಗ್ಗೆ ಹೇಳಿದ ರಚನೆ ಇದೆ, ರಹಸ್ಯ ಗ್ರಂಥಗಳಿದೆ, ವೈದ್ಯಶಾಸ್ತ್ರ ಇದೆ, ಭಗವದ್ ವಿಷಯ ಇದೆ. ಅದನ್ನು ಕೂಡ ಸಂಸ್ಕೃತದಲ್ಲಿ ಮಾಡಿದ್ದಾರೆ, ತಮಿಳಲ್ಲಿ ಮಾಡಿದ್ದಾರೆ, 2 ಮಿಕ್ಸ್ ಆಗಿರೋ ಮಣಿಪ್ರಭಾಳದಲ್ಲಿ ಮಾಡಿದ್ದಾರೆ, ಎಲ್ಲ ಗ್ರಂಥಗಳು. ಹಾಗೆ ಅಷ್ಟು ವ್ಯಾಪಕವಾದದ್ದು ಅನ್ನೋದನ್ನು ಗಮನಿಸ್ತೀವಿ. ಈ ಯಾದವಾಭ್ಯುದಯ ಕಾವ್ಯ ಅಂತ ಹೇಳುವಾಗ ಈ ಶಬ್ದಾಲಂಕಾರ, ಛಂದಸ್ಸು ತುಂಬ ಚೆನ್ನಾಗಿದೆ ಅಂಥೇಳಿ ಎಲ್ಲರೂ ಅಪ್ರಿಷಿಯೇಟ್ ಮಾಡೋವಂಥದ್ದು. ಹೇಗೆ ಅಂಥೇಳಿ ಆ ಸಮಯಕ್ಕೆ ಸರಿಯಾಗಿ ಅದನ್ನು ಜೋಡಿಸ್ಕೋತಾರೆ. ಈ ರೈಮಿಂಗ್ ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇವತ್ತು.
ನರಸಿಂಹನ ಬಗ್ಗೆ ಹೇಳಬೇಕಾದ್ರೆ ಅವನ ಉಗ್ರತೆಯನ್ನು ಹೇಳಬೇಕಾದ್ರೆ ಲೋಲಾ ಪದಚರಣ ಲೀಲಾಹತಿ ಕ್ಷತಿತ ಹಾಲಾಹಲೆ ನಿಜ ಪಡೆ ಅಂತ ಅವರು ಲಾಲಾ ಲಾಲಾ ಅಂತ ಹೇಳೋದು. ಇದು ಇವನ ಕೃಷ್ಣನ ಒಂದು ನಾಟ್ಯದ ಬಗ್ಗೆ, ನವನೀತ ನಾಟ್ಯ. ಆಮೇಲೆ ಹಾಗೆ ಇದು ಕಾಳಿಂಗ ಮರ್ದನ ಆ ಸಮಯದಲ್ಲಿ ಆಗೋದನ್ನು ವಿವರಿಸುವಾಗ ಈ ಥರದ್ದು ಹೇಳ್ತಾರೆ. ಅದೇ ನರಸಿಂಹನ್ ಹೇಳುವಾಗ ಶಟಾಪಟನ ಭೀಷಣೆ ಸರಭಸಾಠಯ ಹಾಸೋದ್ಭಟೆ ಅಂತ ಅದನ್ನು ಸ್ವಾಮಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ. ಅದನ್ನು ಅಂದರೆ ಪಟ 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 ಅಂತ ರೌದ್ರವನ್ನು ತೋರಿಸೋ ಹಾಗೆ ಪದಗಳನ್ನು ಜೋಡಿಸೋದಿದೆಯಲ್ಲ, ಅದು ತುಂಬ ಚೆನ್ನಾಗಿ ಅವ್ರು ಮಾಡ್ತಿದ್ರು ಅನ್ನೋದನ್ನು ಅವರಿದ್ರಲ್ಲಿ ಸುಮಾರು ಎಲ್ಲ ಗೊತ್ತಾಗತ್ತೆ ಅನ್ನೋದು. ಅವರ ಮುಕ್ತ ಕಲಾಪ ಅಂತ ತುಂಬ ಪ್ರೌಢ ಗ್ರಂಥ ಅದು. ಟರ್ಸ್ ಅದು ಕಬ್ಬಣದ ಕಡಲೆ ಅಂತ ಆ ಥರ ದರ್ಶನಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯಗಳೆಲ್ಲನೂ ಅದರಲ್ಲಿ ಬರುತ್ತೆ. ಅದರಲ್ಲಿ ಯಾವುದಿದೆಯೋ ಅದೆಲ್ಲ ಬೇರೆದಲ್ಲಿ ಇರುತ್ತೆ. ಅದಲ್ಲಿ ಇವರದ್ರಲ್ಲಿ ಇಲ್ಲದೆ ಇರೋದು ಬೇರೆ ಎಲ್ಲೂ ಸಿಕ್ಕಲ್ಲ ಅಂತೇಳಿ ಅವರೇ ಹೇಳ್ಕೊತಾರೆ ಒಂದ್ಸಲ. ಇದು ಮಹಾಭಾರತದಲ್ಲಿ ಹೇಳ್ತಾರಲ್ಲ, ಇದು ಎಲ್ಲಿದೆಯೋ ಇದೇನೇ ಫೈನಲ್ ಅಂತ, ಇದನ್ನ ಬಿಟ್ಟು ಇನ್ನೆಲ್ಲೂ ಇರೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಸಂಬಂಧಪಟ್ಟ ವಿಷಯ ಅಂತ ಹೇಳೋ ಹಾಗೆ ಇವರ ಒಂದು ತತ್ವಮುಕ್ತ ಕಲಾಪಕ್ಕೂ ಆ ಮಾತು ಅನ್ವಯಿಸುತ್ತೆ ಅಂತ ಹೇಳಿ ಹೇಳ್ತಾರೆ. ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ತತ್ ಕ್ವಚಿತ್ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಅವರು ಅಂತ. ಹಾಗೆ ರಹಸ್ಯತ್ರಯ ಗ್ರಂಥ ಅನ್ನೋದು ಅದ್ವಿತೀಯವಾದ ಒಂದು ಗ್ರಂಥ. ಅದು ಕೂಡ ಕೆಲವು ಅನೇಕ ಸರಳವಾದ ಉದಾಹರಣೆಗಳ ಮೂಲಕ ಬಹಳ ಕ್ಲಿಷ್ಟವಾದ ವಿಷಯಗಳೆಲ್ಲ ಅವರು ಪ್ರಶ್ನೆಗಳೆಲ್ಲ ಉತ್ತರಿಸ್ತಾರೆ. ಅದು ಗೊತ್ತಾಗತ್ತೆ. ಇದರ ಜೊತೆಗೆ ಇಷ್ಟಾದರೂ ಕೂಡ, ಇಷ್ಟೆಲ್ಲ ಪ್ರೌಢಿಮೆ ಇದ್ದರೂ ಕೂಡ ಕಿಂಚಿತ್ತೂ ಅಹಂಕಾರವಿಲ್ಲ ಅವರಿಗೆ. ಅಹಂಕಾರ ಅನ್ನೋದು ನನ್ನಲ್ಲಿ ಸುಳಿಯಲ್ಲ ಅಂಥೇಳಿ, ಅಹಂಕಾರಕ್ಕೆ ನಾನು ಜಾಗ ಕೊಡಲ್ಲ ಅಂತ ಹೇಳಿ ಅಹಂಕಾರವನ್ನೇ ಸಂಬೋಧಿಸಿ ಹೇಳ್ತಾರೆ ಅವರು ಅಂತ. ಇದು ಅಹಂತೆ ನಾಹಂತೆ ವಿಹರಣ ಪದಂ ಅಂತ ಹೇಳ್ತಾರೆ. ಅಹಂಕಾರವೇ ನಾನು ನಿನಗೆ ವಿಹರಣ ಭೂಮಿಯಾಗಿ ಆಗುವುದಿಲ್ಲ ಅಂಥೇಳಿ ಹೇಳ್ತಾರೆ. ಸಮಯ ಇದೆಯಾ? ಒಂದೇ ಒಂದು ಸಣ್ಣ ಕಥೆಯನ್ನು ಹೇಳ್ಬಿಡೋಣ. ಈಗ ಯಾರೋ ಒಬ್ಬ ಭಕ್ತ ಇದ್ದಂತೆ. ಆ ಭಕ್ತನಿಗೆ ಸಾಮಾನ್ಯವಾಗಿ ಏನಂದರೆ, ಮಹಾಪುರುಷರು ಆಚಾರ್ಯರಿದ್ದರೆ ಮೊದಲು ಮರ್ಯಾದೆ ದೇವಸ್ಥಾನದಲ್ಲಿ ಪ್ರಸಾದ ಇವುಗಳೆಲ್ಲ ಶಟಾರಿ ಇವುಗಳೆಲ್ಲ ಮೊದಲು ಅವ್ರಿಗಿರ್ತಾರೆ, ಆಮೇಲೆ ಉಳಿದ ಭಕ್ತಾದಿಗಳಿಗೆಲ್ಲ ಅಂತ ಕ್ಯೂಲ್ ನಿಂತ್ಕೊಳ್ಳೋವಾಗ ಹಾಗೆ ನಿಂತ್ಕೋಬೇಕು, ಫಸ್ಟ್ ಅವ್ರು ನಿಂತ್ಕೋಬೇಕು ಅಂತ. ಒಬ್ಬ ಭಕ್ತ ಇದ್ದಂತೆ. ಅವನಿಗೇನೆಂದರೆ ತಾನು ಸೆಕೆಂಡ್ ಆಗ್ಬಿಡ್ಬೇಕು ಅಂತ, ಉಳಿದವರೆಲ್ಲ ಬಿಟ್ಟು ಇವ್ರದ್ದಾದ್ಮೇಲೆ ಇವ್ರ ಸ್ಥಾನ ತಗೊಳಕ್ಕಾಗಲ್ಲ, ಇವ್ರದ್ದಾದ್ಮೇಲೆ ತಾನು ನಿಂತ್ಕೊಂಡ್ಬಿಡ್ಬೇಕು, ಸೆಕೆಂಡ್ ಆಗಬೇಕು ಅಂತ ಆಸೆ. ಆವಾಗ ಏನಂದರೆ ಒಂಥರ ಮೀಸೆ ತಿರುಗಿಸ್ಬೋದು, ನೀವೆಲ್ಲ ಆಮೇಲೆ ತಗೊಂಬಂದಿರೋರು ಅಂತ ಹೇಳೋ ಹಾಗೆ ಅದೊಂದು ಆಸೆ ಇತ್ತು ಅವನಿಗೆ. ಅದಕ್ಕೋಸ್ಕರ ಇವ್ರನ್ನ ಹೋಗಿ ಪ್ರಾರ್ಥನೆ ಮಾಡ್ಕೊಂಡಂತೆ, ಸ್ವಾಮಿ ಪ್ರಸಾದ ತಗೊಳ್ಳುವಾಗ ನಾನು ನಿಮ್ಮ ಪಕ್ಕದಲ್ಲಿ ನಿಂತ್ಕೋಬೇಕು, ಎರಡನೇವನಾಗಬೇಕು ಅಂತ ಹೇಳಿದ್ನಂತೆ. ಅಂದರೆ ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಸಾಕು, ಎರಡನೇವನ್ ಆಗ್ತೀರಿ ಅಂತ ಒಂದು ಇದು ಅವನಿಗೆ. ಇವ್ರೇನು ಮಾಡಿದ್ರೆ ಅವನ ಮನಸ್ಸು ಏನು ಅಂತ ಇವ್ರಿಗೆ ಗೊತ್ತಾಯಿತು. ಒಂಥರ ಡಕ್ಕೊಂಡು ಆಗ್ಲಿಪ್ಪ ಹಾಗೆ ಮಾಡೋಣ ಅಂಥೇಳಿ ಹೇಳಿದಂತೆ. ಮಾರನೇ ದಿವಸ ಇವೆಲ್ಲ ರೆಡಿಯಾಗಿ ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದಾನೆ. ಅವ್ರು ಲೇಟಾಗಿ ಬಂದುಬಿಟ್ಟಿದ್ದಾರೆ. ಲೇಟಾಗಿ ಬಂದಬೇಕು ಅಂತಲೇ ಲೇಟಾಗಿ ಬಂದು ಆ ಕ್ಯೂನಲ್ಲಿ ಕೊನೆಯಲ್ಲಿ ಹೋಗಿ ನಿಂತ್ಕೊಂಡ್ರಂತೆ. ಅವಾಗ ಇವನು ಮಾಡೋದು ಅವ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೋಬೇಕು, ಇವನು ಸೆಕೆಂಡ್ ಆಗಲ್ಲ ಲಾಸ್ಟ್ ಆಗಿಬಿಟ್ಟ ಇವನು ಹೇಳಿ ಇವನ ಅಹಂಕಾರ ಹೋಯಿತು ಅಂಥೇಳಿ ಹೇಳ್ತಾರೆ. ಇದನ್ನು ರಂಗಪ್ರಿಯ ಸ್ವಾಮಿಗೆ ಹೇಳೋರು ತಮಾಷೆಯಾಗಿ. ಆಮೇಲೆ ಟಂಗಲೆ ಒಳಗಲೆ ಜಗಳ ಪ್ರಾರಂಭ ಆಗ್ಬಿಟ್ಟಿತ್ತು ಇವ್ರ ಕಾಲದಲ್ಲಿ. ತುಂಬ ಮಾಡ್ತಾಯಿದ್ರು, ಇದು ಅವ್ರಿಗೆ ಹಿಡಿಸ್ತಿರ್ಲಿಲ್ಲ. ಟಂಗಲೆ ಒಳಗಲೆಯವರು ಸ್ವಮತಿಯವರು, ನಾವು ಶ್ರೀ ವೈಷ್ಣವರು, ನಮ್ಮಲ್ಲಿ ಸಣ್ಣ ಸಣ್ಣ ಪಂಥಗಳು ಎರಡಿದ್ದಾಗ ಅದಕ್ಕೆ ನಾವು ಜಗಳ ಆಡಬಾರದು ಅಂತ ಇರಲಿ. ಟಂಗಲೆ ಬಡಗಲೆ ಸ್ಪೆಷಲೈಸೇಷನ್ ಅಷ್ಟೇ ಹೊರತು ನಮಗೆ ಯೋಜನೆಯಲ್ಲಿ ಭೇದ ಇದೆಯೇ ಹೊರತು ಮತಭೇದ ಇಲ್ಲ ಅನ್ನೋದನ್ನು ತುಂಬ ಒತ್ತಿ ಹೇಳ್ತಾ ಇದ್ರು ಅವರು ಅಂತ. ಯೋಜನೆ ಅಂತ ಹೇಳಿದ್ರೆ ನೀವು ಅರೇಂಜ್ಮೆಂಟಲ್ಲಿ ವ್ಯತ್ಯಾಸ ಇರ್ಬೋದು, ಯಾವುದನ್ನು ಹೇಳಬೇಕು ಮೊದಲು, ಯಾವುದನ್ನು ಹೇಳಬೇಕು, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನು ಹೇಳ್ತಾರೆ ಹೊರತು ಮತಭೇದವಿಲ್ಲ. ಅದರಿಂದ ಇದರಲ್ಲಿ ಒಳ ಜಗಳ ಇರಬಾರ್ದು ಅಂತ ತುಂಬ ಹೇಳೋರು. ಹಾಗೆ ಯಾರಾದರೂ ಕರೆದ್ರೂ ಕೂಡ ವಾದಕ್ಕೆ ಬೇಡ, ನಮ್ಮಲ್ಲಿ ವಾದ ಬೇಡ, ಜಗಳ ಬೇಡ ಅಂಥೇಳಿ ಅವಾಯ್ಡ್ ಮಾಡ್ತಿದ್ರು. ಆದಷ್ಟು ಸೇರಿಸೋಕ್ಕೆ ಪ್ರಯತ್ನ ಪಟ್ಟರು, ಆದರೂ ಬಿಡಲಿಲ್ಲ. ಅಸೂಯೆ ಅನ್ನೋದು ಇರ್ತಾ ಇತ್ತು. ಅವ್ರ ಕಾಲದಲ್ಲಿ ತುಂಬ ಇತ್ತು, ಇವರಿಗೆ ಕಿರುಕುಳ ಕೊಡ್ತಾ ಇದ್ರು. ಆಮೇಲೆ ಬೆಳೀತಾ ಬಂತು. ಈಗಲೂ ಸ್ವಲ್ಪ ಇದೆ, ಸ್ವಲ್ಪ ಏನು ಚೆನ್ನಾಗೇ ಇದೆ ಕೆಲವು ಕಡೆ. ಬಾಕಿಯವರು ಅದನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ.
ಆಮೇಲೆ ವಾದದಲ್ಲಿ ತುಂಬ ತೀಕ್ಷ್ಣತೆ ತೋರಿಸೋರು ಇವರು ಅಂತ ಕೆಲವು ಸಲ ತೀಕ್ಷ್ಣತೆ ತೋರಿಸ್ಬೇಕು. ಆದರೆ ಆ ಥರ ತೀಕ್ಷ್ಣತೆ ಇರ್ಬೋದಾ, ದಯಾಮಯರು ಅಂತೆಲ್ಲ ಹೇಳ್ಬೋದು, ಹಾಗೆಲ್ಲ ಹೇಳೋ ಹಾಗಿಲ್ಲ ಅಂಥೇಳಿ ರಂಗಪ್ರಿಯ ಸ್ವಾಮಿಗಳು ಹೇಳೋರು. ಅಲ್ಲಿ ಯಾವ ಜಾಗದಲ್ಲಿ ಹೇಗಿರಬೇಕೋ ಹಾಗೇ ಇರಬೇಕಪ್ಪ ಅಂತ. ಅಲ್ಲಿ ವಾದ ಮಾಡೋರು ಅವ್ರ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ವಾದ ಅಂದರೆ ವಾದ ಅಷ್ಟೇ, ಮುಗಿಸ್ಬಿಡ್ಬೇಕು, ಸವಾಲಿಗೆ ಸವಾಲು ಅಂತ ಆ ತರಹ ಇರಬೇಕು. ಇಲ್ಲದೆ ಇದ್ರೆ ಆಗಲ್ಲ, ಸೋತೋಗ್ಬಿಡ್ತಿರೋದು. ವಾದದಲ್ಲಿ ಸೋತೋಗ್ಬಿಟ್ರೆ ಇವರು ಮತವನ್ನೇ ಬದಲಾಯಿಸ್ಕೋಬೇಕು ಅಂತ ಕಾಲ ಅದು ಅಂತ. ಯಾರು ಸೋತವನ್ನು ಗೆದ್ದವನ ಮತಕ್ಕೆ ಕನ್ವರ್ಟ್ ಆಗಿಬಿಡ್ಬೇಕು ಅನ್ನೋ ಕಾಲ ಇತ್ತು. ಅದರಿಂದ ಬಿಡಬಾರ್ದು, ಬಿಡದೆ ಇದು ಮಾಡಬೇಕು ಅಂತ. ಅದಕ್ಕೋಸ್ಕರ ಚೆನ್ನಾಗಿ ಟಕಲಾಯಿಸೋರು, ಚೆನ್ನಾಗಿ ಇದು ಮಾಡೋರು ಅಂತ ನಾವು ಕೇಳಿದ್ದೀವಿ. ಆ ಥರದ್ದು ಅನೇಕ ಪ್ರಸಂಗಗಳ ಹಿಂದೆ ಜ್ಞಾಪಿಸ್ಕೊಂಡಿದ್ದೀವಿ. ಈಗ ಅದರ ಡೀಟೇಲ್ಸ್ಗೆ ಹೋಗಲ್ಲ. ಅದಕ್ಕೆ ಸ್ವಾಮಿಗಳು ಹೇಳೋರು, ಪಿಶಾಚಿಗೆ ಪಿಶಾಚಿ ಭಾಷೆಯಲ್ಲೇ ಉತ್ತರ ಕೊಡಬೇಕಪ್ಪ ಅಂತ. ಪಿಶಾಚಿನ ಪಿಶಾಚಿ ಭಾಷಾಯ ಉತ್ತರಂ ಪ್ರದೇಯಂ ಅಂತ ಹಾಗೆ ಮಾಡಬೇಕು. ಇಲ್ಲದೇ ಬೇರೆ ಭಾಷೆ ಅದಕ್ಕೆ ಅರ್ಥವಾಗಲ್ಲ ಅಂತ ಅಷ್ಟೇ ಕಾರಣ. ಹಾಗೇನೆ ಇವರುಗಳೆಲ್ಲ ಹಾಗೆ ಆರ್ಭಟದಿಂದ ಬಂದರೆ ಆರ್ಭಟದಲ್ಲೇ ಉತ್ತರ ಕೊಡಬೇಕು ಅಂತ. ಆ ಡಿಂಡಿಮ ಕವಿ ಬಂದಾಗ ಅವನಿಗೇನು ಉತ್ತರ ಕೊಟ್ಟರು ಅಂತ ನಾವು ಹಿಂದೆ ಹೇಳಿದ್ದೀವಿ, ಅದನ್ನು ಜ್ಞಾಪಿಸ್ಕೋಬೋದು. ಹೀಗೆ ಅನೇಕ ಸಲ ಅವರು ಹಾಗೆ ಮಾಡ್ತಾರೆ. ಆಮೇಲೆ ಇವರೇ ಫಸ್ಟ್ ಟೈಮು ಇದರಿಂದ ಕಾಂಚೀಪುರದಿಂದ ಇದಕ್ಕೆ ಬಂದಾಗ, ಶ್ರೀರಂಗಕ್ಕೆ ಬಂದಾಗ ಅವರೆಲ್ಲ ಕಾಯ್ತಾ ಇರ್ತಾರೆ, ವಾದಕ್ಕೆ ಕಾಯ್ತಾ ಇರ್ತಾರೆ. ಇವರು ಕುಳ್ಳರು ಇವರು. ಅದೇ ಇವರು ಒಳಗೆ ಬಂದಾಗ ಆಕಾರೋ ಹ್ರಸ್ವಹ ಅಂತ ಹೇಳ್ತಾರೆ ಅಂತ. ಆಕಾರದಲ್ಲಿ ಕುಳ್ಳಕ್ಕಿದೆಯಾ ನೀನು ಅನ್ನೋದನ್ನ ಹೇಳಿ ಅವ್ರಿಗೆ ಅವಮಾನ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಅವ್ರು ತಕ್ಷಣ ಎಷ್ಟು ಬಿಟ್ಟಿ ಅಂತ ಹೇಳಿದ್ರೆ ತಕ್ಷಣ ಚೇಂಜ್ ಮಾಡಿ, ಆಕಾರ ಇಲ್ಲಾಂದ್ರೆ ಹ್ರಸ್ವವಾಗತ್ತಾ, ಆಕಾರ ದೀರ್ಘ ತಾನೆ, ಹ್ರಸ್ವಾಗತ್ತಾ, ಇಲ್ಲ ಸಾಧ್ಯವೇನೆ. ಇಷ್ಟು ವ್ಯಾಕರಣ ಗೊತ್ತಿಲ್ಲದೆ ಇರೋರೆಲ್ಲ ನೀವು ಕೂತಿದ್ದೀರಲ್ಲ, ಇವ್ರ ಜೊತೆ ನಾವು ವಾದ ಮಾಡಬೇಕಾ ಅಂತ ಹೇಳಿ ಅವ್ರನ್ನೇ ಅವಮಾನ ಮಾಡಿಬಿಡ್ತಾರೆ. ಅವರು ತಲೆ ತೆಗೆಸ್ಕೊಂಡು ಕೂತಿರ್ತಾರೆ. ಅಂದರೆ ಅವರಿಗೆ ಅವ್ರ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅಂಥೇಳಿ ಬಿಟ್ಟದು ಸ್ಪಾಂಟೇನಿಯಸ್ ಆ ತರಹ ಅವ್ರಿಗಿತ್ತು ಅಂತ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗಿರೋದು ಭಕ್ತಿ ಅವರಲ್ಲಿ. ಭಕ್ತಿ ಅಂತ ಹೇಳಿದ್ರೆ ಪರಮ ಭಾಗವತರವರು ಅಂತ. ಅದ್ರ ಜೊತೆಗೆ ಭಕ್ತಿ ಒಂದೇ ಅಲ್ಲ, ಜೊತೆಗೆ ಶರಣಾಗತಿ ತತ್ವವನ್ನು, ಪ್ರಪತ್ತಿ ತತ್ವವನ್ನು ತುಂಬ ಚೆನ್ನಾಗಿ ಮುಂದೆ ತಂದವರು. ಅದರ ಬಗ್ಗೆ ಶರಣಾಗತಿ ಗದ್ಯ, ಶರಣಾಗತಿ ಬಗ್ಗೆ ನ್ಯಾಸ ತಿಲಕಂ, ನ್ಯಾಸ ವಿಂಶತಿ, ನ್ಯಾಸ ದಶಕಂ ಅಂತ ಎಲ್ಲ ಮಾಡಿದ್ದಾರೆ. ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಶರಣಾಗತಿ ಹೇಗೆ ಮಾಡಬೇಕು ಅನ್ನೋ ವಿವರಗಳೆಲ್ಲ ಅದರಲ್ಲಿ ಇದೆ, ಹೇಳಿದ್ದಾರೆ. ಹಾಗೆ ಬರೀ ಹೇಳೋದಷ್ಟೇ ಅಲ್ಲ, ತಮ್ಮ ಅನುಷ್ಠಾನದಲ್ಲೂ ಇಟ್ಕೊಂಡಿದ್ರು ಅವರು ಅನ್ನೋದು ಚೆನ್ನಾಗಿ ನೋಡ್ತೀವಿ. ಅದು ಬಹಳ ಮುಖ್ಯವಾದ್ದು. ಅಗ್ರಗಣ್ಯ ಪ್ರಪನ್ನರು ಇವ್ರನ್ನ ಕರಿಬಹುದು ಅಂತ ಹೇಳ್ತಾರೆ. ಅಂಥ ಇದು ಪೂರ್ತಿ ಭಗವಂತನಿಗೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡವರು ಅಂತ, ಮಾನಸಿಕವಾಗಿ ಎಲ್ಲ ಥರದಲ್ಲೂ ಸಮರ್ಪಣೆ ಮಾಡಿಕೊಂಡವರು, ತಮ್ಮ ಇಡೀ ಜೀವನವನ್ನು ಭಗವಂತನ ಒಂದು ಸೇವೆಗಾಗಿ ಇಟ್ಟಿದ್ದವರು ಅಂಥೇಳಿ ಹೇಳ್ತೀವಿ. ಅಂಥ ಮಹಾಪುರುಷರನ್ನು ಜ್ಞಾಪಿಸ್ಕೊಳ್ತಾ, ಸಮಯನೂ ತುಂಬ ಆಗಿದೆ ಇವತ್ತು, ಜ್ಞಾಪಿಸ್ಕೊಳ್ತಾ ಅವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಇಂಥ ಮಹಾಚಾರ್ಯರು ಅವರ ಆಚಾರ್ಯರಾಗಿ ಇದ್ದಂಥವರನ್ನು ಸ್ಮರಣೆ ಮಾಡ್ಕೋತಾ ಇದ್ರು ಯಾವಾಗಲೂ. ಹಾಗೆ ಭಗವತ್ ರಾಮಾನುಜರನ್ನು ಜ್ಞಾಪಿಸ್ಕೋತಾ ಇದ್ದರು. ಅವರ ಸಿದ್ಧಾಂತವನ್ನು ಪ್ರಚಾರ ಮಾಡೋದೇ ಅವರ ಜೀವನದ ಗುರಿಯಾಗಿ ಇಟ್ಕೊಂಡಿದ್ರು ಅಂತ ಹೇಳಿದ್ವಿ. ಅದನ್ನು ಭಗವಂತನ ಸಂಕಲ್ಪವಾಗಿ ಇಟ್ಕೊಂಡು, ಭಗವಂತ ತಾನೇ ಹೇಳ್ಕೊಂಡಿದ್ದಾನೆ, ನನ್ನ ಸಂಕಲ್ಪವನ್ನು ಪೂರ್ತಿ ಮಾಡಿದ್ಯಪ್ಪ ಅಂತ, ಕೃತಕೃತ್ಯನಾಗಿದೆಯಪ್ಪ ಅಂತ ಹೇಳ್ದ. ಅಂಥ ಆಚಾರ್ಯ ಪುರುಷರಿಗೆ ನಮಸ್ಕರಿಸ್ತಾ, ಎಲ್ಲ ಆಚಾರ್ಯರಿಗೂ ಮೂಲ ಪುರುಷನಾದ ಭಗವಂತನಿಗೆ, ರಂಗನಾಥನಿಗೆ ಪೆರಿಯ ಪೆರುಮಾಳ್ ಪೆರಿಯ ಪಿರಾಟಿಯ ಸಂಭಾವನಾ ಎಂಬುದಾಗಿ ಹೇಳ್ತಾ, ಈ ಒಂದು ಆಚಾರ್ಯರ ವಿಷಯದಲ್ಲಿ ಇರುವಂಥ ಒಂದು ಪ್ರವಚನ ಮಾಲಿಕೆಯನ್ನು ಮಂಗಳ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಃ ಪ್ರಕೃತೇಃ ಸ್ವಭಾವಾತ್ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.